ಈ ಮೂಲ ಅರ್ಥದ ಬಗ್ಗೆ ನಿನ್ನೆ ನಾವು ಸ್ವಲ್ಪ ಮಟ್ಟಿಗೆ ವಿಶ್ಲೇಷಣೆ ಮಾಡ್ತಾ ಇದ್ವಿ. ಈಗ ಮುಂದಿನ ಆ, ಹಂತದ ಚರ್ಚೆನ ಮುಂದುವರಿಸೋಣ. ಮೂಲ ಶಕ್ತಿಯನ್ನು ಹುಡುಕಬೇಕೆಂದು ನಾನು ಹೇಳುವುದರ ಅರ್ಥವಾಯಿತೆ. ಅದರ ಮೂಲವಾಗುವುದು ಮೂಲ ಶಕ್ತಿ ಅಂತಂದ್ರೆ ಈಗ ಪ್ರಜ್ಞೆ ಏನಿದೆ ಆ ಪ್ರಜ್ಞೆಗೆ ಮೂಲವಾಗಿರ್ತಕ್ಕಂಥ ಶಕ್ತಿಯನ್ನು ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅಥವಾ ಅದು ಎಲ್ಲಿಂದ ಬರುವುದು? ನಿಜವಾದ ಯೋಗಿಯ ವಿಶ್ರಾಮ ಧಾಮವಾದ ಧಾಮದಿಂದ ಅದು ಉದ್ಭವಿಸುವುದು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ನಿಜವಾದ ಯೋಗಿಯ ವಿಶ್ರಾಮ ಧಾಮ ಯಾವುದು ಅಂತಂದ್ರೆ ತಮ. ಅದು ತ್ರಿಗುಣಗಳಲ್ಲಿ ಒಂದಾದ ತಮವಲ್ಲ. ಆದರೆ ಸಹಜ ಮಾರ್ಗದ 10 ನಿಮಿಷಗಳ ವ್ಯಾಖ್ಯಾನವೆಂಬ ನನ್ನ ಪುಸ್ತಕದಲ್ಲಿ ವರ್ಣಿಸಲಾದ ಸ್ಥಿತಿಯನ್ನು ಸೂಚಿಸುವ ಪದವಾಗಿದೆ. ಆತ್ಮನು ತಮ್ಮ ತಮ್ಮ ಅಂತಃಸ್ಥಿತಿಗನುಸಾರವಾಗಿ ಆ ನಿಜ ಸ್ಥಿತಿಯಲ್ಲಿ ಭಾಗಿಗಳಾಗುವರು. ಕೆಲ ತತ್ವಜ್ಞಾನಿಗಳು ತಿಳಿಯುವಂತೆ ಮಹಾತ್ಮನು ಪ್ರತ್ಯಕ್ಷ ಪ್ರಜ್ಞೆಯನ್ನು ಹೊಂದಿರದೆ ಕೇವಲ ಪ್ರಜ್ಞೆಯ ಬೀಜವನ್ನು ಮಾತ್ರ ಪಡೆದಿರುವೆಂಬುದು ತಪ್ಪು ಗ್ರಹಿಕೆಯಾಗಿದೆ. ನಿಸ್ಸಂದೇಹವಾಗಿ ಮುಕ್ತಾತ್ಮನು ತಮ್ಮ ಸಾಮರ್ಥ್ಯವನ್ನು ಎಷ್ಟರ ಮಟ್ಟಿಗೆ ಬೆಳೆಸಿಕೊಳ್ಳುವರೆಂದರೆ ಅವರ ಪ್ರಜ್ಞೆ ಮತ್ತು ಅದರ ಬೀಜ ಎರಡನ್ನೂ ತಮಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬಲ್ಲವರಾಗಿದ್ದರು ಅವೆರಡಕ್ಕಿಂತ ಮೇಲಿನ ಮಟ್ಟದಲ್ಲಿರುವರು ಮತ್ತು ಆಗ ಮಾತ್ರವೇ ಮುಕ್ತಿಯು ಸಾಧ್ಯವಾಗುವುದು. ನಿಮ್ಮಲ್ಲಿ ಬೀಜವಿದ್ದರೆ ಶೂನ್ಯಾವಸ್ಥೆಯ ಕಲ್ಪನೆಯಿಂದ ಬಹುದೂರವಿರುವೆಂದು ಅರ್ಥವಾಯಿತೆ. ಸೊ ಪ್ರಜ್ಞೆಯ ಬೀಜಾವಸ್ಥೆ ಈ ಎರಡನ್ನೂ ಮೀರಿದ ಸ್ಥಿತಿಗೆ ಹೋದಾಗ ತಮ್ಮ ಸ್ಥಿತಿ ಅಂತ ಹೇಳ್ತೀವಿ. ಸರಿನಾ? ಸೊ ಕೆಳಗಿನ ಸ್ಥಿತಿನಲ್ಲಿ ಪ್ರಜ್ಞೆ, ನಂತರ ಪ್ರಜ್ಞೆಯ ಬೀಜಾವಸ್ಥೆ, ಅದು ಎರಡನ್ನೂ ದಾಟಿದ ಮೇಲೆ ನಮಗೆ ಸಿಗ್ತಕ್ಕಂಥ ಸ್ಥಿತಿಯನ್ನು ನಾವು ತಮದ ಅವಸ್ಥೆ ಅಂತ ಕರಿತೀವಿ. ಮುಕ್ತಾತ್ಮರು ತಮದ ಅವಸ್ಥೆಯಲ್ಲಿ ಇರ್ತಾರೆ. ಸಾಮಾನ್ಯವಾಗಿ ತತ್ವಜ್ಞಾನಿಗಳು ತಮ್ಮ ವಿಚಾರಗಳಿಗೆ ಅನುಸಾರವಾಗಿಯೇ ಜನರನ್ನು ಎಳೆಯಲು ಯತ್ನಿಸುವರು, ಆದರೆ ಅದು ಸರಿಯಾದ ದಾರಿಯಲ್ಲವೆಂದು ನನಗನಿಸುತ್ತದೆ. ಆತ್ಮ ಸಾಕ್ಷಾತ್ಕಾರದಲ್ಲಿ ಪ್ರತ್ಯಕ್ಷಾನುಭವವೇ ಸಹಾಯಕಾರಿ ಆಗುವುದು. ಅದನ್ನ ಅನ್ಲೇಟ್ ಮಾಡ್ಕೊಳ್ರಿ. ಆತ್ಮ ಸಾಕ್ಷಾತ್ಕಾರದಲ್ಲಿ ಪ್ರತ್ಯಕ್ಷ ಅನುಭವವೇ ಸಹಾಯಕಾರಿ ಆಗುವುದು. ಈ ದಿಶೆಯಲ್ಲಿ ಬೇರೆ ಯಾವುದೇ ಮಾರ್ಗವಾಗಲಿ ಗ್ರಂಥವಾಗಲಿ ಶಾಸ್ತ್ರವಾಗಲಿ ಪ್ರಯೋಜನಕ್ಕೆ ಬರುವುದಿಲ್ಲ. ಏಕತ್ವದ ಅಥವಾ ಶೂನ್ಯಾವಸ್ಥೆಯ ಸಾಕ್ಷಾತ್ಕಾರವನ್ನು ಸತ್ಯದ ಸಾಕ್ಷಾತ್ಕಾರವೆಂದು ಹೇಳುವುದು ಎಂಥ ವಿಪರ್ಯಾಸ! ಸತ್ಯಕ್ಕೆ ತನ್ನದೇ ಆದ ಒಂದು ವ್ಯಾಖ್ಯೆ ಇದೆ, ಆದರೆ ನಾವು ಕಟ್ಟಕಡೆಗೆ ತಲುಪಬೇಕಾದುದು ಎಲ್ಲವುಗಳ ಆಚೆ ಇದೆ. ಸೊ ಸತ್ಯವೂ ಅಲ್ಲ, ಮತ್ತೆ ಪ್ರಜ್ಞೆಯೂ ಅಲ್ಲ ನಾವು ತಲುಪಬೇಕಾಗಿರೋದು, ಪ್ರಜ್ಞೆಯ ಬೀಜವೂ ಅಲ್ಲ. ಈ ಮೂರನ್ನೂ ದಾಟಿರ್ತಕ್ಕಂಥ ಸ್ಥಿತಿಗೆ ನಾವು ತಲುಪಬೇಕಾಗಿರ್ತಕ್ಕಂಥ ಗುರಿ, ಅದನ್ನು ನಾವು ಶೂನ್ಯ ಅವಸ್ಥೆ ಅಂತ ಹೇಳ್ತೀವಿ. ಕೇಂದ್ರ ಮಂಡಲದ ಶೋಧಕ್ಕಿಂತ ಮುಂಚೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಸತ್ಯವೇ ಪ್ರಧಾನವಾಗಿದ್ದಿತು. ತುಂಬಾ ಜನ, ಬಹಳಷ್ಟು ಮಂದಿ ಸತ್ಯದ ಕಡೆಗೆ ಹೋಗ್ಬೇಕು, ನಾವು ಸತ್ಯ ಹರಿಶ್ಚಂದ್ರನ ಹೆಚ್ಚು ಕೊಂಡಾಡ್ತೀವಿ, ಸತ್ಯನ ಮೆರೆಸಿದವನು ಅಂತ. ಆದ್ರೆ ನಮ್ಮಲ್ಲಿ ಆಧ್ಯಾತ್ಮದಲ್ಲಿ ಸತ್ಯ ನಮ್ಮ ಗುರಿ ಅಲ್ಲ. ಸತ್ಯವು ಎಲ್ಲೆಡೆಯಲ್ಲಿಯೂ ಇದೆ, ಅದು ಮಾನವ ಜೀವನದ ವಿಕಾಸದ ಪ್ರತಿಯೊಂದು ಘಟ್ಟದಲ್ಲಿಯೂ ಇದೆ. ಆಧ್ಯಾತ್ಮ ವಿಜ್ಞಾನದಲ್ಲಿ ಪದಾರ್ಥಗಳ ಸತ್ಯತೆಯನ್ನು ತೋರಿಸಲು ಜನರು ಸಾಮಾನ್ಯವಾಗಿ ಈ ಪದವನ್ನು ಬಳಸುವರು. ಭೌತ ವಸ್ತುವಿನಿಂದ ದೂರವಾದ ಯಾವುದೇ ಪದಾರ್ಥವನ್ನು, ಅರ್ಥಾತ್ ಭೌತಿಕತೆಯು ಮುಗಿದ ನಂತರ ಉಳಿಯುವುದನ್ನು ಸತ್ಯವೆಂದು ಹೇಳಬಹುದು. ಇದು ಡೆಫಿನೇಷನ್ ಕೊಡ್ತಿದ್ದಾರೆ. ಸತ್ಯ ಅಂದ್ರೆ ಏನು? ಭೌತಿಕತೆ ಎಲ್ಲಿ ಕೊನೆ ಆಗತ್ತೋ ತದನಂತರ ಬರ್ತಕ್ಕಂಥ ಸ್ಥಿತಿನ ನಾವು ಸತ್ಯ ಅಂತ ಕರಿಬಹುದು. ಏನ್ರಿ? ಎಷ್ಟನೇ ಪೇಜ್ ಬ್ರದರ್? 176. ಆದರೆ ಇವೆರಡೂ ಕೊನೆಗಡ್ಡಾಗ ನೀವು ಏನೆನ್ನುವಿರಿ? ಭೌತಿಕತೆ ಆಯ್ತು, ಭೌತಿಕತೆ ಆದ್ಮೇಲೆ ಭೌತಿಕತೆ ಹಿಂದೆ ಇರತಕ್ಕಂಥ ಒಂದು ಸ್ಥಿತಿ ಆಯ್ತು. ಈ ಎರಡೂ ಕೊನೆಗೊಂಡಾಗ ಅದನ್ನ ಏನಂತೀರಿ? ಅದನ್ನು ಸತ್ಯವೆಂದು ಕರೆಯಲಾದೀತೆ? ಇಲ್ಲ, ಏಕೆಂದರೆ ಭೌತಿಕತ್ವ ಅಥವಾ ಜಡತ್ವವು ಮುಗಿದಾಗ ಪ್ರವೃತ್ತಿ ಅಥವಾ ಚೈತನ್ಯವು ಬರುವುದು. ಇದನ್ನು ಅನ್ಲೈನ್ ಮಾಡ್ಕೊಳ್ರಿ. ಭೌತಿಕತೆ ಮುಗಿದಾಗ ಏನ್ ಬರುತ್ತೆ? ಭೌತಿಕತೆ ಅಥವಾ ಜಡತ್ವ ಮುಗಿದಾಗ ಪ್ರವೃತ್ತಿ ಅಥವಾ ಚೈತನ್ಯವು ಬರುವುದು. ಇವೆರಡರ ಆಚೆ ನೀವು ನಡೆದಾಗ ಈ ವಸ್ತುಗಳು ಎಲ್ಲಿಂದ ಬಂದುವೋ ಆ ಸ್ಥಿತಿಯನ್ನು ತಲುಪುವಿರಿ. ಅವುಗಳನ್ನು ದಾಟದೆ ಇರುವವರೆಗೆ ನೀವು ಸತ್ಯದ ಸಿಲುಮೆಯಲ್ಲಿಯೇ ಇರುವಿರಿ. ಅದನ್ನು ದಾಟಿದಾಗ ಸತ್ಯವೂ ಹೊರಟು ಹೋಗಿ ನಿಷ್ಕ್ರಿಯತೆ ಅಥವಾ ಶೂನ್ಯತೆಯೇ ಉಳಿಯುವುದು. ಇದರ್ಥ ಆಗ್ತಿದೆಯಾ? ಸೊ ಸತ್ಯನೂ ನಮ್ಮ ಗುರಿಯಲ್ಲ, ಪ್ರಜ್ಞೆನೂ ನಮ್ಮ ಗುರಿಯಲ್ಲ, ಚೈತನ್ಯನೂ ನಮ್ಮ ಗುರಿಯಲ್ಲ, ಇದ್ಯಾವುದೂ ನಮ್ಮ ಗುರಿಯಲ್ಲ. ಅಥವಾ ಪ್ರಜ್ಞೆಯ ಬೀಜವೂ ಕೂಡ ನಮ್ಮ ಗುರಿಯಲ್ಲ. ಇವೆರಡನ್ನೂ ದಾಟಿದ ಮೇಲೆ ನಮ್ಗೆ ಇರತಕ್ಕಂಥ ಸ್ಥಿತಿಯನ್ನು ನಾವು
ಹೋಗಿ ತಲುಪಬೇಕಾಗಿರೋದು. ಜನರು ಅಹಂಕಾರದ ಬೆನ್ನು ಹತ್ತಿದ್ದು ಅದಕ್ಕೆ ಬಲಿಯಾಗುತ್ತಿದ್ದಾರೆ. ಅದು ಜಡ ಶರೀರದ ರೂಪದಲ್ಲೇ ಆಗಲಿ ಅಥವಾ ಸೂಕ್ಷ್ಮ ರೂಪದಲ್ಲಿ ಆಗಲಿ ಅದಕ್ಕಿಂತ ಮೇಲಾಗಲಿ ಕಾಣಿಸಿಕೊಳ್ಳುತ್ತದೆ. ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಇದೊಂದು ಪ್ರತಿಬಂಧಕವಾಗಿದೆ. ಅದು ಹೃದಯ ಮಂಡಲದಿಂದ ಪ್ರಾರಂಭವಾಗಿ ಅದನ್ನು ದಾಟಿದ ಮೇಲೆ ತನ್ನ ಜಡತ್ವವನ್ನು ಕಳೆದುಕೊಳ್ಳುವುದು. ನೋಡಿ, ಹೃದಯ ಮಂಡಲದಿಂದನೇ ಅಹಂಕಾರ ಶುರು ಆಗ್ತಿದೆ ಅಂತ ಹೇಳ್ತೀವಿ ನಾವು. ಅಹಂಕಾರದ ಬಗ್ಗೆ ಮಾಯದ ಪರದೆ ದಾಟಿದ ಮೇಲೆ ಅಹಂಕಾರದ 11 ವೃತ್ತಗಳು ಬರುತ್ತೆ ಅಂತ ನಾವು ಹೇಳ್ತೀವಿ. ಆದ್ರೆ ಇಲ್ಲಿ ಏನ್ ಬರೀತಾ ಇದ್ದಾರೆ? ಹೃದಯ ಮಂಡಲದಿಂದನೇ ಅಹಂಕಾರ ಶುರು ಆಗುತ್ತೆ. ಅಂದ್ರೆ ಕೆಳಗಿನ ಮಂಡಲದಲ್ಲಿ 5 ಬಿಂದುಗಳಲ್ಲಿ, ಕೆಳಗಿನ 5 ಬಿಂದುಗಳಲ್ಲಿ ಅಹಂಕಾರ ಜಡತ್ವದ ರೂಪದಲ್ಲಿ ಇರುತ್ತೆ. ಅದು ಹೃದಯ ಮಂಡಲದಿಂದ ಪ್ರಾರಂಭವಾಗಿ ಅದನ್ನು ದಾಟಿದ ಮೇಲೆ, ಅಂದ್ರೆ ಮೊದಲ 5 ಬಿಂದುಗಳನ್ನು ದಾಟಿದ ಮೇಲೆ ತನ್ನ ಜಡತ್ವವನ್ನು ಕಳೆದುಕೊಳ್ಳುವುದು. ಸೊ ಜಡತ್ವದಿಂದ ಕೂಡಿದ ಅಹಂಕಾರ ಮೊದಲ 5 ಬಿಂದುಗಳಲ್ಲಿದೆ. ತನ್ನ ನಂತರ ಸೂಕ್ಷ್ಮತೆಯಿಂದ ಕೂಡಿರತಕ್ಕಂಥ ಅಹಂಕಾರ ಮುಂದಿನ 11 ಬಿಂದುಗಳಲ್ಲಿದೆ, 11 ವೃತ್ತಗಳಲ್ಲಿದೆ. ಬೇರೆ ಶಬ್ದಗಳಲ್ಲಿ ಹೇಳುವುದಾದರೆ ಅಹಂಕಾರವು ತೊಲಗಿ ಹೋಗುವುದು. ಹೃದಯ ಮಂಡಲವನ್ನು ದಾಟಿದ ನಂತರ ಮಮಕಾರವು ಅಪ್ಪಣೆಯನ್ನು ತೆಗೆದುಕೊಳ್ಳುವುದು. ಈಗ ಆತನು ಭಗವಂತನ ಮನೋಮಂಡಲದಲ್ಲಿ ಪ್ರವೇಶಿಸಿದ್ದಾನೆ. ಇದು 1ನೇ ಪಾಯಿಂಟ್ ಇಂದ ಹಿಡಿದು ನಿಮಗೆ 9ನೇ ಪಾಯಿಂಟ್ ವರೆಗೂ ಕೂಡ ಇದನ್ನು ತಗೋಬಹುದು. ಅಲ್ಲಿವರೆಗೂ ಕೂಡ ಅಹಂಕಾರ 2 ರೂಪದಲ್ಲಿ ಇರುತ್ತೆ. ಜಡತ್ವ ರೂಪದಲ್ಲಿ ಮೊದಲ 5 ಬಿಂದುವಿನಲ್ಲಿರುತ್ತೆ. ತದನಂತರ ಸೂಕ್ಷ್ಮ ರೂಪದಲ್ಲಿ ಅಹಂಕಾರ ಇರುತ್ತೆ. 10ನೇ ಬಿಂದುವಿನಿಂದ 13ನೇ ಬಿಂದುವರೆಗೂ ಕೂಡ ಅಹಂಕಾರ ಇದ್ರೂ ಕೂಡ ಅದು ಸಾಕಷ್ಟು ಸೂಕ್ಷ್ಮತೆಯನ್ನು ಹೊಂದಿರುತ್ತೆ. ಸೂಕ್ಷ್ಮವಾದಂತ ಅಹಂಕಾರ. ಆ ಸೂಕ್ಷ್ಮವಾದಂತ ಅಹಂಕಾರ ಇಟ್ಕೊಂಡೆ ನಾವು ಭಗವಂತನ ರಾಜ್ಯವನ್ನು ಪ್ರವೇಶ ಮಾಡ್ತೀವಿ. ಸೊ ನಮ್ಮ ಹೃದಯ ಮಂಡಲ ದಾಟಿದ ಮೇಲೆ ಭಗವಂತನ ಹೃದಯ ಮನೋಮಂಡಲವನ್ನು ಪ್ರವೇಶಿಸಿದ್ದಾನೆ. ಈ ವಲಯದಲ್ಲಿ ಬಹುಸೂಕ್ಷ್ಮವಾದ ಅಹಂಕಾರವಿರುವುದು. ಅದನ್ನು ನಯವಾದ ಅಹಂಕಾರವೆಂದು ಹೇಳಬಹುದು. ನೋಡಿ, ಜಡತ್ವದಿಂದ ಕೂಡಿದ ಅಹಂಕಾರ ಕೆಳಗಡೆ ಇದೆ. ಮೇಲ್ಗಡೆ ಇರ್ತಕ್ಕಂಥದ್ದು ಭಗವಂತನ ರಾಜ್ಯ ಪ್ರವೇಶ ಮಾಡಿದ ಮೇಲೆ, ಅವನ ಮನೋ ಮಂಡಲ ಏನಿದೆ ಅದನ್ನು ಪ್ರವೇಶ ಮಾಡಿದ ಮೇಲೆ ಸೂಕ್ಷ್ಮವಾದಂತಹ ಅಹಂಕಾರ ಅಥವಾ ನಯವಾದಂತಹ ಅಹಂಕಾರ ಇದೆ. ಆದರೆ ದೋಷವು ಎಷ್ಟೆಂದರೂ ದೋಷವೇ. ಅದು ತನ್ನ ವಾಸಸ್ಥಾನವಾದ ಮನೋಮಂಡಲಕ್ಕೆ ಬಂದಾಗ ಅದರ ಶಕ್ತಿಯು ಹೆಚ್ಚಾಗುವುದು. ಹೇಗೆಂದರೆ ನೀವು ಅದರೊಂದಿಗೆ ಮುಂದುವರಿಯುತ್ತಾ ಕಂಪನಗಳ ರೂಪದಲ್ಲಿ ಕಾಣಿಸಿಕೊಳ್ಳುವ ಚಲನದಿಂದ ಶಕ್ತಿಯನ್ನು ಪಡೆಯುವಿರಿ. ಈಗ ನಿಮ್ಮ ಗುರಿಯು ಯಥಾರ್ಥವಾದುದಾಗಿದ್ದು ಅದನ್ನು ಸಾಧಿಸಬೇಕೆಂಬ ನಿಮ್ಮ ಸಂಕಲ್ಪವಾದವು ದೃಢವೂ ಸಂಪೂರ್ಣವೂ ಆಗಿದ್ದರೆ ನೀವು ಕೇಂದ್ರ ಮಂಡಲದಿಂದ ಶಕ್ತಿಯನ್ನು ಹೀರತೊಡಗುವಿರಿ. ನೋಡಿ, ಆ ನಯವಾದಂತ ಅಹಂಕಾರ ಇದೆಯಲ್ಲ, ಭಗವಂತನ ರಾಜ್ಯ ಪ್ರವೇಶ ಮಾಡಿದ್ದೀರ, ನಯವಾದಂತ ಅಹಂಕಾರ ನಿಮಗೆ ಅನುಭವಕ್ಕೆ ಬರ್ತಿದೆ. ಅಲ್ಲಿ ಅದು ನಯವಾಗಿದ್ರು ಸೂಕ್ಷ್ಮ ಸ್ತರದಲ್ಲಿದ್ರು ಕೂಡ ಹೆಚ್ಚು ಪ್ರಾಬ್ಲಮ್ ಆಗಿರುತ್ತೆ. ಯಾಕೆ ಹೆಚ್ಚು ಪ್ರಾಬ್ಲಮ್ ಆಗಿರುತ್ತೆ ಅಂತಂದ್ರೆ ಅಲ್ಲಿ ಕಂಪನಗಳಿರುತ್ತೆ. ಆ ಕಂಪನಗಳ ಶಕ್ತಿಯನ್ನು ನಾವು ಹೀರ್ಕೊಳ್ತೀವಿ. ಅದನ್ನು ನಾವು ನಮ್ಮ ಅಹಂಕಾರಕ್ಕೆ ಕೊಡ್ತೀವಿ. ಆಗ ಅಲ್ಲಿ ಅಹಂಕಾರ ಸೂಕ್ಷ್ಮತೆಯಿಂದ ಇದ್ರೂ ಕೂಡ ಪ್ರಬಲವಾಗಿರುತ್ತೆ. ಸರಿನಾ? ಇದನ್ನೆಲ್ಲವನ್ನೂ ದಾಟಿ ನಾವು ಕೇಂದ್ರ ಮಂಡಲಕ್ಕೆ ಹೋದಾಗ ಕೇಂದ್ರ ಮಂಡಲ ಹಾಗಾದ್ರೆ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಈ ನಯವಾದಂತ ಅಹಂಕಾರ ಇದೆ, ಕಂಪನಿಗಳಿಂದ ಶಕ್ತಿ ಪಡಿತಾ ಇದೀವಿ, ಅಹಂಕಾರ ಶಕ್ತಿಯುತವಾಗ್ತಾ ಇದೆ. ಸೂಕ್ಷ್ಮವಾಗಿದೆ ಆದ್ರೆ ಶಕ್ತಿಯುತವಾಗಿದೆ, ಪ್ರಬಲವಾಗಿದೆ. ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ನಾವು ಮುಂದಕ್ಕೆ ಹೋಗ್ಬೇಕಂತಂದ್ರೆ ಅಲ್ಲಿ ನಾವೇನ್ ಮಾಡ್ಬೇಕು? ನಮ್ಮ ಸಂಕಲ್ಪ ದೃಢವಾಗಿದ್ರೆ, ನಾವು ಗುರಿಯೆಡೆಗೆ ನಮ್ಮ ಕೇಂದ್ರೀಕರಣಗೊಳಿಸಿದ್ರೆ ನಮ್ಮ ಮನಸ್ಸನ್ನ, ಅವಾಗ ಏನಾಗುತ್ತೆ ಅಂತಂದ್ರೆ ಕೇಂದ್ರ ಮಂಡಲದಿಂದ ಶಕ್ತಿ ಏನಿದೆಯಲ್ಲ ಆ ಶಕ್ತಿಯನ್ನು ಹೀರ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಆ ಶಕ್ತಿ ನಮಗೆ ಈ ಶಕ್ತಿಯಿಂದ ಆಗ್ತಾ ಇರ್ತಕ್ಕಂಥ ತೊಂದರೆನ ನಿವಾರಣೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಈಗ ಆಗ ನಿಮ್ಮ ಮುಂದಿನ ಪ್ರಗತಿಗೆ ಆ ಶಕ್ತಿಯು ಸಂಕಲ್ಪವನ್ನು ರೂಪಿಸುತ್ತಾ ಹೋಗುತ್ತದೆ. ಆ ಶಕ್ತಿ ಏನ್ ಮಾಡುತ್ತೆ? ಮುಂದಿನ ಸಂಕಲ್ಪ ದಾರಿ ಮಾಡ್ತಾ ಹೋಗುತ್ತೆ. ನಮಗೆ ಸಂಕಲ್ಪ ಶಕ್ತಿಯಿಂದ ನಾವು ದಾರಿ ಮಾಡ್ಕೊಳ್ತಾ ಹೋಗ್ತೀವಿ. ನೀವು ಕೇಂದ್ರ ಮಂಡಲದಲ್ಲಿ ಮುಂದುವರಿದಾಗ ಆ ಅಹಂಕಾರವು ಸಾರೂಪ್ಯವಾಗಿ ಕಳಿಸಿಕೊಳ್ಳುವುದು. ಕೇಂದ್ರ ಮಂಡಲಕ್ಕೆ ನಾವು ಪ್ರವೇಶ ಮಾಡ್ತಿದ್ದಂಗೆನೆ, ಕೇಂದ್ರ ಮಂಡಲಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಮುಂಚೆನೆ ಅಲ್ಲಿಂದ ಶಕ್ತಿಯನ್ನು ಡ್ರಾ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಕೇಂದ್ರ ಮಂಡಲಕ್ಕೆ ನಾವು ಎಂಟರ್ ಆಗ್ತಿದ್ದಂಗೆನೆ ನಮ್ಮ ಅಹಂಕಾರವು ಹೋಗಿ ಸಾರೂಪ್ಯತೆ ಅಥವಾ ಐಡೆಂಟಿಟಿ ಅಂತ ನಮ್ಮಲ್ಲಿ ಉಳಿಯುತ್ತೆ. ನೀವು ನಿಮ್ಮ ಶರೀರವನ್ನು ಬಿಡುವವರೆಗೆ ಅದು ಆ ಕ್ಷೇತ್ರದಲ್ಲಿ ಕಾರ್ಯ ಮಾಡುವುದು. ಅದು ಚಿತ್ತವಲ್ಲ. ಒಂದು ರೀತಿಯಿಂದ ನೀವು ಆವರಣ ರಹಿತರಾಗುವಿರಿ. ಆದುದರಿಂದ ಅಹಂಕಾರವಾದರೂ ಆವರಣ ರಹಿತವಾಗಿರುವುದು. ಕೊನೆಗೆ ಅದು ಮುಕ್ತಾತ್ಮರ ಸಾರೂಪ್ಯದ ಚಿಹ್ನೆವಾಗುವುದು. ಅದೀಗ ಬಹುಮಟ್ಟಿಗೆ ನಾಶವಾಗಿದೆ ಎಂದು ಹೇಳಬಹುದು. ಅಹಂಕಾರ ಎಲ್ಲಿ ಕೊನೆಯಾಗುತ್ತೆ? ನಾವು ಕೇಂದ್ರ ಮಂಡಲನ ಪ್ರವೇಶ ಮಾಡಿದ ತಕ್ಷಣ ಅಹಂಕಾರ ಕೊನೆಗೊಳ್ಳುತ್ತೆ. ಅಲ್ಲಿ ಏನು ಉಳ್ಕೊಳ್ಳುತ್ತೆ? ಸಾರೂಪ್ಯತೆ ಮಾತ್ರ ಉಳ್ಕೊಳ್ಳುತ್ತೆ.
ಆ ಸಾರೂಪ್ಯತೆ ನಮಗೆ ಮುಂದಿನ ಮಹಾಪ್ರಳಯ ಆಗುವವರೆಗೂ ಕೂಡ ನಾವು ಅದನ್ನ ಇಟ್ಕೊಂಡೇ ಕೇಂದ್ರ ಮಂಡಲದಲ್ಲಿ ನಮ್ಮ ಪ್ರಯಾಣನ ಮುಂದುವರಿಸ್ತೀವಿ. ಬೇರೆ ಬೇರೆ ವಲಯಗಳಿಂದ ಅಹಂಕಾರ ಸ್ಥಿತಿಗಳನ್ನು ಓದುಗರು ನಿರ್ಣಯಿಸಬೇಕೆಂಬ ದೃಷ್ಟಿಯಿಂದ ಈ ವಿಷಯವಾಗಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ವಿವರಣೆ ಮಾಡಿದರೆ ಅಪ್ರಸ್ತುತವಾಗಲಾರದು. ಈಗ ಅಹಂಕಾರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ವಿವರಣೆ ಕೊಡ್ತಾರೆ. ಅಹಂಕಾರದ ಕಲ್ಪನೆಯು ದೇಹದಿಂದ ಪ್ರಾರಂಭವಾಗುವುದು. ಮೊದಲನೇ ಸ್ಥಿತಿ ಅದು, ಅಹಂಕಾರದ ಮೊದಲ ಸ್ಥಿತಿ. ಈ ಪ್ರಭಾವದಲ್ಲಿ ನೀವು ಯಾವುದಾದರೂ ಒಂದು ಕಾರ್ಯವನ್ನು ಮಾಡಿದಾಗ ಅದನ್ನು ನೀವು ಅಂದರೆ ನಿಮ್ಮ ದೇಹವು ಮಾಡುತ್ತಿರುವುದೆಂಬ ಕಲ್ಪನೆಯಿಂದ ವಿಷಯಗಳ ಸ್ಥೂಲತೆಯನ್ನು ಅನುಭವಿಸಿರಿ. ಮೊದಲನೇ ಸ್ತರದಲ್ಲಿ ಅಹಂಕಾರದಲ್ಲಿ ದೇಹ ಮಾಡ್ತಾ ಇದೆ ಅಂತ ನಾವು ನಮ್ಮ ಅನುಭವಕ್ಕೆ ಬರುತ್ತೆ, ಅದು ಸ್ಥೂಲತೆ ಬೆಳೆಸುತ್ತೆ. ಇದು ಅತ್ಯಂತ ಕೆಳದರ್ಜೆಯ ಅಥವಾ ಸ್ಥೂಲತಮವಾದ ಅಹಂಕಾರ. ಈ ಸ್ಥಿತಿಯಲ್ಲಿ ಮನುಷ್ಯನ ದೃಷ್ಟಿಯು ತನ್ನ ಶರೀರದ ಮೇಲೆಯೇ ನೆಟ್ಟಿರುವುದು. ಅವನು ತನ್ನ ಶರೀರವೇ ಕರ್ತೃವೆಂದು ತಿಳಿದು ಹಾಗೆ ಅನುಭವಿಸಿ ಅದಕ್ಕಿಂತ ಮುಂದೆ ಹೋಗಲಾರನು. ಅವನಿಗೆ ಸ್ಥೂಲ ದೇಹದ ಹೊರತಾಗಿ ಬೇರೆ ಯಾವ ಕಲ್ಪನೆಯೂ ಇರುವುದಿಲ್ಲ. ಇದು ಜಗತ್ತಿನ ಸಾಮಾನ್ಯ ಜನರ ಸ್ಥಿತಿ. ಇದರ್ಥ ಆಯ್ತಲ್ವಾ? ಮೊದಲನೇದು, ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ದೇಹ ಮಾಡ್ತಾ ಇದೆ. ನನ್ನ ದೇಹ ಮಾಡ್ತಿದೆ ಅಂದ್ರೆ ಅದು ಸ್ಥೂಲತೆಯಿಂದ ಕೂಡಿರತಕ್ಕಂಥ ದೇಹ ಮಾಡ್ತಾ ಇದೆ ಅಂತ ನಾವು ಮೊದಲು ಅನ್ಕೊಳ್ತೀವಿ. ಅದು ನಮ್ಮ ಅನುಭವಕ್ಕೆ ಬರುತ್ತೆ. ನೀವು ಮುಂದುವರಿತೆ ಅಂತಲ್ಲ, ನಿಮ್ಮ ದೇಹದಿಂದ ಬೇರೆಯಾದ ಯಾವುದೋ ಒಂದು ಕಾರ್ಯಗಳ ಕರ್ತೃ ಎಂಬುದನ್ನು ಅನುಭವಿಸಿರಿ. ಇದು ಎರಡನೇ ಸ್ಥಿತಿ. ದೇಹ ಮಾಡ್ತಿಲ್ಲ, ದೇಹದೊಳಗಡೆ ಯಾವುದೋ ಒಂದು ಶಕ್ತಿ ಇದೆ, ಅದು ಮಾಡ್ತಾ ಇದೆ. ಇದು ಅಹಂಕಾರದ ಎರಡನೇ ಘಟ್ಟ. ಇಲ್ಲಿ ಮನುಷ್ಯನ ದೃಷ್ಟಿಯು ಭೌತಿಕ ಶರೀರವನ್ನು ದಾಟಿ ಒಳಗಡೆ ಸೂಕ್ಷ್ಮ ವಸ್ತುವಿನ ಮೇಲೆ ಬೀಳುವುದು. ಜನರು ತಮ್ಮ ತಮ್ಮ ವಿಚಾರ ವಿಶ್ವಾಸಗಳಿಗೆ ಅನುಸಾರವಾಗಿ ಬೇರೆ ಬೇರೆ ಅನುಭವಗಳನ್ನು ಪಡೆಯುವರು. ಈಗ ಸೂಕ್ಷ್ಮವಾದಂಥ ವಿಚಾರಕ್ಕೆ ಹೋಗ್ತಾ ಇದ್ದೀವಿ. ಜಡತ್ವದಿಂದ ಅಥವಾ ಸ್ಥೂಲತಮದಿಂದ ದೇಹದ ಅವಸ್ಥೆಯಿಂದ ಸೂಕ್ಷ್ಮದ ಸ್ತರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ಅನ್ಕೊಳ್ತಾರೆ. ಕೆಲವರು ಆತ್ಮವೇ ಎಲ್ಲ ಕೆಲಸಗಳನ್ನು ಮಾಡುತ್ತಿರುವಾಗಿಯೂ, ದೇಹವು ಕಾರ್ಮಿಕನ ಕೈಲಿ ಇರುವ ಯಂತ್ರದಂತೆಯೋ ಉಪಕರಣದಂತೆಯೋ ಕೆಲಸ ಮಾಡುತ್ತಿರುವುದಾಗಿಯೂ ಅನುಭವಿಸುವರು. ನಿಜವಾಗಿ ಕೆಲಸ ಮಾಡುತ್ತಿರುವವನು ಕಾರ್ಮಿಕನು, ಉಪಕರಣಗಳು ಆತನ ಸಹಕಾರಿಗೆ ಮಾತ್ರ. ಅದರಂತೆಯೇ ನಿಜವಾದ ಕರ್ತೃವು ಆತ್ಮವೇ ಹೊರತು ದೇಹವಲ್ಲ ಅಂತ ಕೆಲವರಿಗೆ ಅನಿಸಬಹುದು. ಇನ್ನು ಕೆಲವರಿಗೆ ಪ್ರಜ್ಞಾನ, ದೇವರು, ಗುರು ಅಥವಾ ತಾವು ಆದರ್ಶವಾಗಿ ಇಟ್ಟುಕೊಂಡ ಯಾವುದೇ ಒಂದು ವಸ್ತುವು ನಿಜವಾದ ಕರ್ತೃ ಎಂದು ಅನುಭವಿಸುವರು. ಎರಡನೇ ಸ್ತರದಲ್ಲಿ ನಾವು ಮಾಡ್ತಾ ಇಲ್ಲ, ಗುರುಗಳೇ ಮಾಡ್ತಾ ಇದ್ದಾರೆ, ದೇವರೇ ಮಾಡ್ತಾ ಇದ್ದಾರೆ, ನಮ್ಮ ಪ್ರಜ್ಞಾನ ಮಾಡ್ತಾ ಇದೆ, ಇದೆಲ್ಲ ಅನಿಸುತ್ತೆ ನಮಗೆ. ಇಲ್ಲಿ ಭೌತಿಕ ಶರೀರವು ಕಾರ್ಯ ಮಾಡುತ್ತಿರುವುದೆಂಬ ಕಲ್ಪನೆಯು ಮರೆತು ಹೋಗಿದೆ. ಹಾಗಾದ್ರೆ ಈ ಸ್ಥಿತಿನಲ್ಲಿ ಏನಾಗುತ್ತೆ? ಮೊದಲನೇ ಸ್ಥಿತಿನಲ್ಲಿ ಅಹಂಕಾರದ ಸ್ಥಿತಿಯಲ್ಲಿ ಭೌತಿಕ ಶರೀರ ಕಾರ್ಯ ಮಾಡ್ತಿದೆ ಅಂತ ಅನ್ಸುತ್ತೆ ನಾವು. ಎರಡನೇ ಸ್ಥಿತಿ ಅಹಂಕಾರದಲ್ಲಿ ಭೌತಿಕ ಶರೀರ ಬರೀ ಯಂತ್ರ ಅಷ್ಟೇ, ಒಳಗಡೆ ಇರ್ತಕ್ಕಂಥ ಬೇರೆ ಯಾವುದೋ ಶಕ್ತಿ ಕೆಲಸ ಮಾಡ್ತಾ ಇದೆ. ಅದು ಗುರು ಆಗಿರ್ಬೋದು, ದೇವರಾಗಿರ್ಬೋದು, ಪ್ರಜ್ಞಾನ ಆಗಿರ್ಬೋದು, ಯಾರು ಬೇಕಾದ್ರೆ ಅನ್ಬೋದು ನಾವು. ಹೀಗೆ ಮುಂದುವರೆದರೆ ನೀವು ಮಾಡುವುದೆಲ್ಲ ನಿಮ್ಮ ದೇಹದ ಮೂಲಕವಾಗಿಯೂ ಅಲ್ಲ, ಮೇಲೆ ಹೇಳಿದಂತೆ ಒಳಗಡೆ ಯಾವುದೋ ವಸ್ತುವಿನ ಮೂಲಕವಾಗಿಯೂ ಅಲ್ಲವೆಂಬುದನ್ನು ನೀವು ಕಾಣುವಿರಿ. ಈಗ ಮೂರನೇ ಘಟ್ಟಕ್ಕೆ ಬಂದ್ವಿ. ಮೂರನೇ ಘಟ್ಟಕ್ಕೆ ಬಂದಾಗ ಏನನ್ಸುತ್ತೆ? ಈಗ ನೀವು ಸರಿಯಾದ ದಾರಿಯನ್ನು ಅನುಸರಿಸುವಿರಿ ಮತ್ತು ಕೆಲಸವು ಕರ್ತೃವಿನ ಭಾವನೆ ಇಲ್ಲದೆ ತಾನಾಗೇ ನಡೆದಿದೆ ಎಂಬುದನ್ನು ಅನುಭವಿಸಿರಿ. ಈಗ ದೇಹನೂ ಮಾಡ್ತಾ ಇಲ್ಲ, ಒಳಗಡೆ ದೇವರು ಮಾಡ್ತಿಲ್ಲ, ಗುರುನೂ ಮಾಡ್ತಿಲ್ಲ, ಕೆಲಸ ತನ್ನ ಪಾಡಿಗೆ ತಾನು ಆಗ್ತಾ ಇದೆ ಅಂತ ಅನಿಸ್ತಿದೆ. ಕರ್ತೃವು ನಿಮ್ಮ ದೇಹವೂ ಅಲ್ಲ, ಮನಸ್ಸು ಅಲ್ವಾ, ಮತ್ತಾವುದು ಕೆಲಸ ಮಾಡುತ್ತಲಿಲ್ಲ, ಆದರೆ ಅದು ತನ್ನಿಂದ ತಾನೇ ಹೇಗೋ ಆಗುತ್ತದೆ ಎಂಬುದು ಅನುಭವಕ್ಕೆ ಬರುವುದು. ಈ ಸ್ಥಿತಿಯಲ್ಲಿ ಹೇಗೆ, ಯಾರಿಂದ ಅಥವಾ ಯಾರ ಮೂಲಕ ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುವುದು ಇಲ್ಲ. ಇದು ಮೂರನೇ ಸ್ಥಿತಿ, ಅಹಂಕಾರದ ಮೂರನೇ ಸ್ಥಿತಿ. ಕೆಲಸ ತನ್ನ ಪಾಡಿಗೆ ತಾನು ಆಗ್ತಾ ಇದೆ, ದೇಹನೂ ಮಾಡ್ತಾ ಇಲ್ಲ, ಮನಸ್ಸು ಮಾಡ್ತಿಲ್ಲ, ಆತ್ಮನೂ ಮಾಡ್ತಿಲ್ಲ, ಯಾರು ಮಾಡ್ತಿದ್ರೆ ಅಂತ ಪ್ರಶ್ನೆನೇ ಉದ್ಭವಿಸಲ್ಲ ನಮ್ಗೆ. ತನ್ನ ಪಾಡಿಗೆ ತಾನು ಏನೋ ಆಗ್ತಾ ಇದೆ ಅಂತ ಅನಿಸುತ್ತೆ. ಇದು ಮೂರನೇ ಸ್ಥಿತಿ, ಅಹಂಕಾರದ ಮೂರನೇ ಸ್ಥಿತಿ. ಅಹಂಕಾರದ ಮೂರು ಸ್ಥಿತಿಗಳು ಯಾವುದು, ವಿವರಣೆ ಕೊಡಿ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಅದಕ್ಕೆ ಇದು ಸ್ವಲ್ಪ ವಿವರವಾಗಿ ನಾವು ಕವರ್ ಮಾಡಿದ್ವಿ. ಈಗ ನಾಲ್ಕನೇ ಸ್ಥಿತಿಗೆ ಹೋಗೋಣ. ಇನ್ನೂ ಮುಂದಕ್ಕೆ ಹೋದಾಗ ನೀವು ಕಾರ್ಯವಾಗುವುದಕ್ಕಿಂತ ಮುಂಚೆವಾಗಲಿ ಅಥವಾ ನಡೆದ ಮೇಲಾಗಲಿ ಅದರ ಯಾವ ಕಲ್ಪನೆಯೂ ಇಲ್ಲದಿರುವುದನ್ನು, ಅವಶ್ಯಕತೆಗೆ ಅನುಸಾರವಾಗಿ ಕಾರ್ಯವು ತನ್ನಿಂದ ತಾನೇ ನಡೆಯುತ್ತಿರುವುದನ್ನು ಅನುಭವಿಸಿರುವಿರಿ. ಸೊ ಎಲ್ಲ ಆಟೋಮೆಟಿಕ್ ಆಗಿ ಆಗ್ತಾ ಇದೆ, ಯಾವುದೇ ಕೆಲಸಕ್ಕೆ ಯಾವುದೇ ಕಲ್ಪನೆ ಇಲ್ಲ, ಎಲ್ಲ ತನ್ಪಾಡಿ ತಾನು ಆಗ್ತಾ ಇದೆ. ಸೊ ಕೆಲಸ ಆಗೋದಕ್ಕೆ ಮುಂಚೆ ಆಗಲಿ ಅದರ ಮೇಲಾಗಲಿ ಯಾವ ಕಲ್ಪನೆ ಆಗಲಿ ಇಲ್ಲದಿರುವುದನ್ನು, ಅವಶ್ಯಕತೆಗೆ ಅನುಸಾರವಾಗಿ ಕೆಲಸವು ತಂತಾನೇ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಇದು ನಾಲ್ಕನೇ ಸ್ಥಿತಿ, ಅಹಂಕಾರದ ನಾಲ್ಕನೆಯ ಘಟ್ಟ. ಮುಂದಿನ ಉದಾಹರಣೆಯಿಂದ ಇದು ಸ್ಪಷ್ಟವಾಗಬಹುದು. ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬ ಮನುಷ್ಯನು ಮಲಗಿದ್ದಾನೆ, ನಿದ್ರೆಯಲ್ಲಿ ಸೊಳ್ಳೆಗಳು ಇರುವಗಳು ಅವನನ್ನು ಕಚ್ಚುವವು ಅಥವಾ ಅವನಿಗೆ ನವೆಯು ಅನುಭವ ಆಗುವುದು. ಆತನ ಕೈ ತಾನಾಗಿಯೇ ಆ ಭಾಗಕ್ಕೆ ಹೋಗಿ ಅವಶ್ಯವೆನಿಸಿದಷ್ಟು ಕೆರೆಯುವುದು. ಆದರೂ ಅವನು ನಿದ್ರೆಯಲ್ಲಿಯೇ
ಇರುವನು. ಈಗ ಈ ಕಾರ್ಯದ ಮೊದಲಾಗಲಿ ಅನಂತರವಾಗಲಿ ಆತನಿಗೆ ಈ ಬಗ್ಗೆ ಯಾವುದೇ ಕಲ್ಪನೆ ಇರುವುದಿಲ್ಲ. ಸೊಳ್ಳೆ ಕಚ್ತು ಅಂತಾಗ್ಲಿ, ತಾನು ಕೈ ಹೋಗಿ ಕೆರೆದೆ ಅಂತಾಗ್ಲಿ ಯಾವುದರ ಕಲ್ಪನೆಯೂ ಇರಲ್ಲ. ಅಲ್ಲಿ ಕಲ್ಪನೆಗಿಂತ ಯಾವುದರ ಒಂದು ನೆನಪು ಇರಲ್ಲ ಅಂತ ಹೇಳ್ಬೋದು. ಎಚ್ಚರ ಹೊಂದಿದಾಗ ಇದರ ವಿಷಯವೇನು ಆತನ ನೆನಪಿಗೆ ಬಾರದು. ಈ ಸ್ಥಿತಿಯು ಪ್ರಾಪ್ತವಾದಾಗ ಎಂದರೆ ಜಾಗೃತಾವಸ್ಥೆಯಲ್ಲಿ ನಿದ್ರೆಯ ಸ್ಥಿತಿಯು ಬಂದು ಪ್ರಸಂಗಾನುಸಾರ ಕಾರ್ಯದ ಅಥವಾ ಕರ್ತೃವಿನ ಭಾವನೆ ಇಲ್ಲದೆ ವರ್ತಿಸುತ್ತಾ ಮುಂದುವರಿದಾಗ ನೀವು ಮಾಡುವ ಕಾರ್ಯಗಳು ನಿಮ್ಮ ಮೇಲೆ ಯಾವ ಸಂಸ್ಕಾರಗಳನ್ನು ಉಂಟು ಮಾಡುವುದಿಲ್ಲ. ಇದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಇದು ಸಾರೂಪ್ಯದಲ್ಲಿ ಪರಿಣಮಿಸುವುದು. ಈ ಲೈನ್ ಇದೆಯಲ್ಲ, ಎಂದರೆ ಜಾಗೃತಾವಸ್ಥೆ ಅಲ್ಲಿಂದ ಕೊನೆಯವರೆಗೂ ಪರಿಣಮಿಸುವುದು, ಅಲ್ಲಿವರೆಗೂ ಅಂಡರ್ಲೈನ್ ಮಾಡ್ಕೊಳ್ರಿ. ಜಾಗೃತಾವಸ್ಥೆಯಲ್ಲಿಯೇ ನಿದ್ರೆಯ ಸ್ಥಿತಿಯನ್ನು ಬಂದಾಗ ಪ್ರಸಂಗಾನುಸಾರ ಕಾರ್ಯ ಅಥವಾ ಕರ್ತೃವಿನ ಭಾವನೆ ಇಲ್ಲದೆ ವರ್ತಿಸುತ್ತಾ ಮುಂದುವರಿದಾಗ ನೀವು ಮಾಡುವ ಕಾರ್ಯಗಳು ನಿಮ್ಮ ಮೇಲೆ ಯಾವ ಸಂಸ್ಕಾರವನ್ನು ಉಂಟು ಮಾಡುವುದಿಲ್ಲ. ಅದನ್ನು ಮುಂದಕ್ಕೆ ದಾಟು ಹೋಯಿತು ಅಂತಂದ್ರೆ ನಾವು ನಮ್ಮ ಸಾರೂಪ್ಯದಲ್ಲಿ ನೆಲೆಗೊಳ್ತೀವಿ. ಇದೇ ಐಡೆಂಟಿಟಿ ಅಂತ ಕರಿತೀವಿ. ಅಹಂಕಾರದ ಇವೇ ಹಲವು ಸ್ಥಿತಿಗಳು ಕೇಂದ್ರ ಮಂಡಲವನ್ನು ಪ್ರವೇಶಿಸಿದಾಗ ನಷ್ಟಪ್ರಾಯವಾಗುವು. ಇದೆಲ್ಲವೂ ಕೂಡ ನಷ್ಟ ಆಗುತ್ತೆ. ಅಹಂಕಾರದ ಈ 4 ಸ್ಥಿತಿನ ಹೊರಟೋಗುತ್ತೆ. ನಾನು ಹೇಳಿದ ಸಾರೂಪ್ಯ ಅಥವಾ ಮುಕ್ತಾತ್ಮನ ಸಾಮಾನ್ಯ ಕುರುಹು ಇನ್ನೂ ಉಳಿದಿರುವುದು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸಾರೂಪ್ಯ ಅಂದ್ರೆ ಮುಕ್ತಾತ್ಮನ ಸಾಮಾನ್ಯ ಕುರುಹು, ಸಾರೂಪ್ಯತೆ, ಐಡೆಂಟಿಟಿ. ಯಾರು ಮುಕ್ತಿಯನ್ನು ಗಳಿಸ್ಕೊಂಡಿರ್ತಾರೆ ಅವರ ಸಾಮಾನ್ಯ ಕುರುಹು ಏನಪ್ಪಾ ಅಂತಂದ್ರೆ ಐಡೆಂಟಿಟಿ ಅಥವಾ ಸಾರೂಪ್ಯತೆ. ಅದು ಮಹಾಪ್ರಳಯದ ಕಾಲಕ್ಕೆ ಮಾತ್ರ ಎಲ್ಲವೂ ನಷ್ಟವಾದಾಗ ಇಲ್ಲದಂತಾಗುವುದು. ಶೂನ್ಯವೆಂಬುದು ಆಗಲೂ ಉಳಿಯುವುದು. ಮಹಾಪ್ರಳಯ ಆದ್ಮೇಲೂ ಕೂಡ ಶೂನ್ಯ ಉಳಿಯುತ್ತೆ. ಎಂದರೆ ಮಹಾತ್ಮನ ಎಲ್ಲಾ ಸಂಸ್ಕಾರ ಸಾರೂಪ್ಯಗಳು ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ವಸ್ತುವಿನ ಸಾರೂಪ್ಯವು ತಮ್ಮ ಪೃಥಕ್ ಚಿಹ್ನೆಗಳನ್ನು ಕಳೆದುಕೊಂಡು ಒಂದರಲ್ಲಿ ಲಯವಾಗುವುದು. ಇದನ್ನ ಸಾರ್ವತ್ರಿಕ ಸಾರೂಪ್ಯತೆ ಅಂತ ಕರೀಬಹುದು. ಪ್ರತಿಯೊಬ್ಬರಿಗೂ ಒಂದು ರೀತಿಯಾದಂತಹ ಸಾರೂಪ್ಯತೆ ಇರುತ್ತೆ. ಆ ವೈಯಕ್ತಿಕವಾದಂತಹ ಸಾರೂಪ್ಯತೆ ಕಳ್ಕೊಂಡು ನಾವು ಸಾರ್ವತ್ರಿಕವಾದಂತಹ ಸಾರೂಪ್ಯತೆಯಲ್ಲಿ ನಮ್ಮನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಮತ್ತು ಸಮಯ ಬಂದಾಗ ಮುಂದಿನ ಹೊಸ ಸೃಷ್ಟಿಯನ್ನು ರಚಿಸಲು ಇದು ಸ್ವಯಂ ಒಂದು ಸಾರೂಪ್ಯವಾಗಿದೆ. ಮುಂದಿನ ಸೃಷ್ಟಿ ಎಲ್ಲಿಂದ ಬರುತ್ತೆ ಅಂತಂದ್ರೆ ಆ ಸಾರ್ವತ್ರಿಕ ಸಾರೂಪ್ಯತೆ ಇದೆಯಲ್ಲ, ಅಲ್ಲಿ ಕಂಪನಗಳು ಮತ್ತೆ ಶುರು ಆದಾಗ ಮೂಲದಲ್ಲಿ ಆ ಶೂನ್ಯದ ಸ್ಥಿತಿಯಲ್ಲಿ ಮತ್ತೆ ಸೃಷ್ಟಿಯ ರಚನೆ ಆಗ್ಬೇಕು ಅಂತ ಅದು ಒಂದು ಸಂಕಲ್ಪ ಬಂದಾಗ ಅದರಿಂದ ಬರ್ತಕ್ಕಂಥ ಶಕ್ತಿಯಿಂದ ಈ ಸಾರೂಪ್ಯದಲ್ಲಿ ಇರ್ತಕ್ಕಂಥ ಏನು ವೈಯಕ್ತಿಕ ಸಾರೂಪ್ಯತೆ ಹೊಂದಿರತಕ್ಕಂಥ ಆತ್ಮಗಳಿದೆಯಲ್ಲ ಅದೆಲ್ಲ ಮತ್ತೆ ಹೊರಗಡೆ ಬರಲಿಕ್ಕೆ ಶುರು ಆಗುತ್ತೆ. ಇದು ಮುಂದಿನ ಸೃಷ್ಟಿಯ ಚಕ್ರದ ಅದು ಕಂಟಿನ್ಯೂಯೇಷನ್ ಹಾಗೆ ಆಗುತ್ತೆ. ಸೊ ಇಲ್ಲಿ ವೈಯಕ್ತಿಕ ಸಾರೂಪ್ಯತೆ ಹೋಗಿ ಸಾರ್ವತ್ರಿಕ ಸಾರೂಪ್ಯತೆಯಲ್ಲಿ ನಮ್ಮನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಯಾವಾಗ? ಮಹಾಪ್ರಳಯವಾದಾಗ. ಈ ಸ್ಥಾನವನ್ನು ಸೇರಿದಾಗ ಮನುಷ್ಯನು ತಾನು ಆದೇಶ ಪಡೆದ ರೀತಿಯಲ್ಲಿ ವಿಶ್ವವನ್ನು ನಿಯಂತ್ರಿಸುವನು. ಹಾಗಾದ್ರೆ ಈಗ ಅಲ್ಲಿ ನಾವು ಕೇಂದ್ರ ಮಂಡಲದಲ್ಲಿ ಪ್ರವೇಶ ಮಾಡಿ ಅಲ್ಲಿ ನಮ್ಮ ಪ್ರಯಾಣ ಮುಂದುವರಿಸಿದಾಗ ಏನಾಗುತ್ತೆ? ಭಗವಂತನ ಪರಾಮನಸ್ಸಿದೆಯಲ್ಲ ಅದರ ಜೊತೆಗೆ ನಮ್ಮ ಒಂದು ಐಕ್ಯತೆಯನ್ನು ಸಾಧನೆ ಮಾಡ್ಕೊಳ್ಳಿ ಶುರು ಮಾಡ್ತೀವಿ. ಅದರ ಜೊತೆ ಅಲೈನ್ ಆಗ್ತೀವಿ. ಅದರ ಜೊತೆಗೆ ನಮ್ಮನ್ನು ನಾವು ಅಳವಡಿಸ್ಕೊಳ್ತೀವಿ. ಅವಾಗ ಏನಾಗುತ್ತೆ? ಭಗವಂತನ ಪರಾಮನಸ್ಸಿನಲ್ಲಿ ಹರಿದು ಬರ್ತಿರ್ತಕ್ಕಂಥ ಏನು ಆದೇಶಗಳಿದೆ ಅದನ್ನೆಲ್ಲ ಗ್ರಹಿಸ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆ ಸ್ಥಾನವನ್ನು ಸೇರಿದಾಗ ಮನುಷ್ಯ ತಾನು ಆದೇಶ ಪಡೆದ ರೀತಿಯಲ್ಲಿ ವಿಶ್ವವನ್ನು ನಿಯಂತ್ರಿಸುವನು. ಆದೇಶ ಎಲ್ಲಿಂದ ಬರುತ್ತೆ? ಕೇಂದ್ರದಿಂದ ಬರುತ್ತೆ. ಕೇಂದ್ರದಿಂದ ಆದೇಶ ಭಗವಂತನ ಪರಾಮನಸ್ಸು ಅಥವಾ ಆದಿಮನಸ್ಸು ಏನಿದೆ ಅದ್ರ ಮುಖಾಂತರ ಹರಿತಾ ಇರುತ್ತೆ. ನಾವು ಅದರ ಜೊತೆಗೆ ನಮ್ಮನ್ನು ನಾವು ಅಲೈನ್ ಮಾಡಿಕೊಂಡಾಗ, ಕ್ರೋಢೀಕರಿಸಿಕೊಂಡಾಗ ಆ ಆದೇಶಗಳನ್ನ ಕೂಡ ನಾವು ಗ್ರಹಿಸ್ಕೊಳ್ತೀವಿ. ಆ ಆದೇಶಗಳ ಪ್ರಕಾರ ನಾವು ಜೀವನ ಮಾಡಲಿಕ್ಕೆ ಶುರು ಮಾಡ್ತೀವಿ. ಆದೇಶಗಳು ಕೇವಲ ಮೂಲದಿಂದ ಬರುವುವು. ಅವು ಹೇಗೆ ಬರುವುದೆಂಬುದನ್ನು ನಾನು ಹೇಳಬಹುದಾಗಿತ್ತು, ಆದರೆ ಅಂತಹ ಅನುಭವವು ಪ್ರಾಪ್ತವಾಗದೆ ತಪ್ಪು ತಿಳಿವುಗಳಿಗೆ ಆಗುವ ಸಂಭವವಿರುವುದರಿಂದ ಅದನ್ನು ಇಲ್ಲಿ ನಾನು ಹೇಳುವುದಿಲ್ಲ. ಆತನಿಗೆ ವಿಶಿಷ್ಟ ಶಕ್ತಿಗಳನ್ನು ಕೊಡಲಾಗುತ್ತದೆ. ಯಾರು ಭಗವಂತನ ಆ ಪರಾಮನಸ್ಸಿದೆಯಲ್ಲ ಅದಕ್ಕೆ ಯಾರು ಅಲೈನ್ ಆಗ್ತಾರೆ ಆ ಒಂದು ಸಾರೂಪ್ಯತೆ ಬಂದಿರತಕ್ಕಂಥ ಮುಕ್ತಾತ್ಮನಿಗೆ ವಿಶೇಷ ಶಕ್ತಿಗಳನ್ನು ಕೊಡಲಾಗುತ್ತದೆ ಮತ್ತು ಅವನು ಅವುಗಳಿಂದ ಕೆಲಸವನ್ನು ಪ್ರಾರಂಭ ಮಾಡುತ್ತಾನೆ. ಆತನು ಭಗವತ್ ಕಾರ್ಯದ ತರಂಗಗಳನ್ನು ಅನುಭವಿಸಿ ಅದರಂತೆ ಮಾಡತೊಡಗುವನು. ಹಾಗಾದ್ರೆ ಇನ್ನು ಒಂದು ಕ್ಲೂ ಕೊಡ್ತಾ ಇದ್ದಾರೆ. ಆ ಆದೇಶ ಹೆಂಗ್ ಬರುತ್ತೆ ಅಂತಂದ್ರೆ ಭಗವತ್ ಕಾರ್ಯದ ತರಂಗಗಳು ಬರುತ್ತೆ. ಈ ಮುಕ್ತಾತ್ಮ ಎಷ್ಟು ಮಟ್ಟಿಗೆ ಒಂದು ಸೂಕ್ಷ್ಮತೆ, ಒಂದು ಸಂವೇದನಾಶೀಲತೆ ಅಥವಾ ಸೂಕ್ಷ್ಮತೆ ಹೊಂದಿರ್ತಾನೆ ಅಂದ್ರೆ ಆ ಕಂಪನಗಳನ್ನ ತಾನು ಆ ಕಂಪನಿಗಳಿಗೆ ಏನ್ ಇಂಡಿಕೇಟ್ ಮಾಡುತ್ತೆ, ಕಂಪನಿಗಳಿಗೆ ಏನನ್ನ ಸೂಚಿಸ್ತಾ ಇದೆ ಅನ್ನೋದನ್ನ ಗ್ರಹಿಸ್ಕೊಂಡು ಅದರ ಪ್ರಕಾರ ಕೆಲಸ ಮಾಡ್ತಾನೆ. ಇಲ್ಲಿ ಏನು ಹೇಳಲ್ಲ ಅಂತ ಹೇಳಿದ್ರು, ಬಟ್ ಎರಡನೇ ಹೇಳ್ತಾ ಇದ್ದಾರೆ, ಸ್ವಲ್ಪ ಕ್ಲೂ ಕೊಡ್ತಾ ಇದ್ದಾರೆ.
ಪರಾಮನಸ್ಸಿನಲ್ಲಿ ಬರ್ತಕ್ಕಂಥ ಕಂಪನಗಳೇನಿದೆ, ಕಂಪನ ರಹಿತ ಕಂಪನ ಅಂತ ಕರೀತಾರೆ ಅದನ್ನ ಕೇಂದ್ರ ಮಂಡಲದಲ್ಲಿ. ಆ ಕಂಪನ ರಹಿತ ಕಂಪನನ ಗ್ರಹಿಸುವಂತ ಸ್ಥಿತಿನಲ್ಲಿ ಇಡ್ತಾನೆ ಆ ಮುಕ್ತಾತ್ಮ. ಆ ಒಂದು ವ್ಯಕ್ತಿಗೆ ಆ ಕಂಪನದಲ್ಲಿ ಏನ್ ಆದೇಶ ಬರ್ತಿದೆ ಅಂತ ಗ್ರಹಿಸಿಕೊಂಡು ಅದರ ಪ್ರಕಾರ ಅವನು ಕೆಲಸವನ್ನು ಮಾಡ್ತಾನೆ. ಆತನು ಭಗವತ್ ಕಾರ್ಯದ ತರಂಗಗಳನ್ನು ಅನುಭವಿಸಿ ಅದರಂತೆ ಮಾಡತೊಡಗುವನು. ಭಗವಂತನ ಪ್ರತಿಯೊಂದು ಆಜ್ಞೆಯು ಆತನ ಮೂಲಕವಾಗಿಯೇ ಹೊರಡುತ್ತದೆ. ಅವನು ನಿಸರ್ಗದಲ್ಲಿಯ ಪ್ರತಿಯೊಂದನ್ನೂ ಗ್ರಹಿಸುವನು. ಆತನ ದೃಷ್ಟಿಗೆ ಎಲ್ಲವೂ ಸ್ಪಷ್ಟವಾಗುವುದು. ಆಯ್ಕೆಯು ಸಂಪೂರ್ಣ ವ್ಯಾಪಿಸಿ ಒಳಗೂ ಹೊರಗೂ ಅದನ್ನೇ ಅನುಭವಿಸುವನು. ಆತನು ಕಲ್ಲು, ಮನುಷ್ಯ ಮತ್ತು ಸಸ್ಯವನ್ನು ಜಡರೂಪದಲ್ಲಿಯೂ ಹಾಗೆ ಗುರುತಿಸಲಾರನು. ಇಲ್ಲಿಗೆ ಬಂಧನಗಳೆಲ್ಲವೂ ಮುಗಿದು ಹೋಗುವು. ಇದು ಚರಮ ಗುರಿಯಾಗಿದ್ದು ಜೀವನದ ಸಮಸ್ಯೆಯು ಪೂರ್ಣವಾಗಿ ಪರಿಹಾರವಾಯಿತು. ಈಗ ಕೇಂದ್ರ ಮಂಡಲದಲ್ಲಿ ಪ್ರಯಾಣವನ್ನು ಮುಂದುವರಿಸಿ ಕೇಂದ್ರಕ್ಕೆ ಹತ್ತಿರ ಹೋಗಿ ಅಲ್ಲಿ ನಮ್ಮ ಒಂದು ಸ್ಥಿತಿಯನ್ನು ಇರುವಿಕೆಯನ್ನು ನಾವು ಸ್ಥಾಪನೆ ಮಾಡಿಕೊಳ್ತೀವಿ. ಕೇಂದ್ರದ ಜೊತೆಗೆ ನಮಗೆ ಒಂದು ಅವಿನಾಭಾವ ಒಂದು ಸಂಬಂಧ ಮತ್ತೆ ಏರ್ಪಾಡಾಗುತ್ತೆ. ನಾವು ಅಲ್ಲಿಂದನೇ ಬಂದಿದ್ದು, ಮತ್ತೆ ವಾಪಸ್ಸು ಆ ಸಂಬಂಧ ಏರ್ಪಾಡಾಗತ್ತೆ. ಆವಾಗ ನಮ್ಮ ಗುರಿ ಮುಟ್ಟಿತು ಅಂದಂಗಾಯ್ತು. ಇಲ್ಲಿಗೆ ಬಂಧನಗಳೆಲ್ಲ ಮುಗಿದು ಹೋಗುವು. ಇದು ಚರಮ ಗುರಿಯಾಗಿದ್ದು ಜೀವನದ ಸಮಸ್ಯೆಯು ಪೂರ್ಣವಾಗಿ ಪರಿಹಾರವಾಯಿತು. ಇಲ್ಲಿ ಯಾವುದೇ ತರದ ಧ್ಯಾನವಾಗಲಿ ಪೂಜೆಯಾಗಲಿ ಬೇಕಾಗುವುದಿಲ್ಲ. ಸೊ ಧ್ಯಾನಕ್ಕೆ ಒಂದು ಕೊನೆ ಇದೆ, ಪೂಜೆಗೆ ಒಂದು ಕೊನೆ ಇದೆ ಅಂತ ಹೇಳ್ತೀವಲ್ಲ. ಯಾವಾಗ ಮುಗಿಯುತ್ತೆ ಅಂತಂದ್ರೆ ನಾವು ಕೇಂದ್ರದ ಹತ್ರ ಹೋಗಿ ಕೇಂದ್ರದ ಜೊತೆಗೆ ಮೂಲದ ಜೊತೆಗೆ ನಮ್ಮ ಸಂಬಂಧವನ್ನು ಮರುಸ್ಥಾಪನೆ ಮಾಡ್ಕೊಂಡ್ಮೇಲೆ ನಮಗೆ ಧ್ಯಾನದ ಅವಶ್ಯಕತೆ ಆಗಲಿ ಅಥವಾ ಯಾವುದೇ ಪೂಜೆಯ ಅವಶ್ಯಕತೆ ಆಗಲಿ ಇರುವುದಿಲ್ಲ. ನಿಸರ್ಗದ ವಿವಿಧ ಶಕ್ತಿಗಳು ಆತನ ಅಂಕಿತದಲ್ಲಿದ್ದು ಅವುಗಳಿಂದ ಕೆಲಸವನ್ನು ತೆಗೆದುಕೊಳ್ಳುವನು. ಅವೆಲ್ಲ ಅವನ ಆಜ್ಞೆಯನ್ನು ಪಾಲಿಸುವವು. ಯಾವುದೇ ಒಂದು ಕಾಲಕ್ಕೆ ಇಂಥ ವಿಭೂತಿಯ ಸಮಸ್ಯೆ ವಿಷಯದಲ್ಲಿ ಕೇವಲ ಒಬ್ಬನಿರುವನು. ಪ್ರಳಯ ಕಾಲ ಬಂದಾಗ ಆಗ ಬರುವ ವಿಭೂತಿಯು ಸೃಷ್ಟಿಯನ್ನು ಲಯಗೊಳಿಸಲು ನಿಯಮಿತನಾದ ಮುಕ್ತಾತ್ಮನೊಂದಿಗೆ ಕೆಲಸ ಮಾಡುವನು. ಪ್ರಳಯ ಕಾಲ ಬಂದಾಗ ಇನ್ನೊಬ್ಬ ವಿಭೂತಿ ಪುರುಷ ಬರ್ತಾನೆ. ಆ ವಿಭೂತಿ ಪುರುಷ ಏನ್ ಮಾಡ್ತಾನೆ, ಬೇರೆ ಎಲ್ಲ ಮುಕ್ತಾತ್ಮನ ಜೊತೆ ಕೆಲಸ ಮಾಡಿಕೊಂಡು ಪ್ರಳಯನ ಆಗಿಗೊಳಿಸ್ತಾನೆ. ಈ ಮುಕ್ತಾತ್ಮನು ಇತರಕ್ಕಿಂತ ಕೇಂದ್ರಕ್ಕೆ ತೀರಾ ಸಮೀಪವಾಗಿರುವನು. 6ನೇ ಆಕೃತಿಯಲ್ಲಿ ಮುಕ್ತಾತ್ಮನ ತರಣ ಸ್ಥಾನವನ್ನು ತೋರಿಸಲಾಗಿದೆ. ಅವರು ಕೇಂದ್ರಕ್ಕೆ ಸಮೀಪದಲ್ಲಿಯೇ ವಿಶಾಲವಾದ ಅನಂತ ಕ್ಷೇತ್ರದಲ್ಲಿ ಈಜಾಡುತ್ತಿರುವರು. ಮೇಲೆ ವಿವರಿಸಲಾದಂತಹ ಮಹಾಪ್ರಳಯ ಬಂದಾಗಲೇ ಮುಕ್ತಾತ್ಮರು ತಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವರು. ವ್ಯಕ್ತಿತ್ವ ಅಂತಂದ್ರೆ ಸಾರೂಪ್ಯತೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವ, ದೇಹ ಮನಸ್ಸಿನ ಸ್ತರದಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವ ಅಲ್ಲ, ಆತ್ಮದ ಸ್ತರದಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವನ ಅವರು ಸಂಪೂರ್ಣವಾಗಿ ಅವರು ಕಳೆದುಕೊಳ್ತಾರೆ ಯಾವಾಗ ಮಹಾಪ್ರಳಯ ಬಂದಾಗ. ಸಿ ಎಂದು ಗುರುತಿಸಲಾದ ಕೇಂದ್ರದ ಸುತ್ತಮುತ್ತಲಿನ ಸ್ಥಾನವು ಮುಕ್ತಾತ್ಮನು ಈಜಾಡುವ ಮತ್ತು ಉತ್ತರಣ ಮಾಡುವ ಸ್ಥಾನವಾಗಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಈ ಸಿ ಎಂದು ಗುರುತಿಸಲಾಗಿದೆಯಲ್ಲ, ಸೆಂಟರ್ ಡಾಟ್ ಇದೆಯಲ್ಲ, ಅದು ಸೆಂಟರ್ ಮಧ್ಯದಲ್ಲಿ ಇರತಕ್ಕಂಥ ಬಿಂದು. ಅದರ ಸುತ್ತ ಸಿ ಅಂತ ಏನು ಹಾಕಿದಾರಲ್ಲ, ಆ ಸಿ ಇರತಕ್ಕಂಥ ಜಾಗ ಮುಕ್ತಾತ್ಮರು ಈಜಾಡುವಂತ ಜಾಗ. ಇದು ಎಷ್ಟು ವಿಸ್ತಾರವಾಗಿದೆ ಎಂದರೆ ಸೃಷ್ಟಿ ಆರಂಭದಲ್ಲಿ ಮೊಟ್ಟ ಮೊದಲನೆಯ ಋಷಿಯು ಇನ್ನೂ ಈಜುತ್ತಿದ್ದು ಈ ಸಾಗರದ ಮಧ್ಯ ಹಂತವನ್ನು ಕೂಡ ಮುಟ್ಟಲು ಶಕ್ತನಾಗಿಲ್ಲ. ದಿವ್ಯ ದೃಷ್ಟಿಯುಳ್ಳವರು ಅರ್ಥಾತ್ ಕೇಂದ್ರ ಮಂಡಲವನ್ನು ಮುಟ್ಟಿದಾಗ ಇರಬೇಕಾದ ದೃಷ್ಟಿಯುಳ್ಳವರು ನಾನು ಹೇಳಿದ ಯಥಾರ್ಥತೆಯನ್ನು ಮನಗಾಣಬಹುದು. ಈ ಕ್ಷೇತ್ರದಲ್ಲಿ ನಾನು ಶೂನ್ಯತೆ ಎಂದು ವರ್ಣಿಸಿದ ಸ್ಥಿತಿಯು ಶಕ್ತಿ ರಾಹಿತ್ಯದ ಕಲ್ಪನೆಯನ್ನು ಕೊಡುವುದು. ಶಕ್ತಿ ಇಲ್ಲ ಅಲ್ಲಿ, ಶಕ್ತಿ ರಹಿತವಾದಂತ ಶಕ್ತಿ, ಕಂಪನ ರಹಿತವಾದಂತ ಕಂಪನ, ಆ ರೀತಿಯಾದಂತ ಸ್ಥಿತಿ ಇದೆ ಕೇಂದ್ರದ ಸುತ್ತ. ಕೇಂದ್ರದ ಸುತ್ತಮುತ್ತಲು ನಿಸ್ಸಂದೇಹವಾಗಿ ಅವ್ಯಕ್ತ ಚಲನೆಗಳಿದ್ದರೂ ಸ್ವಯಂ ಕೇಂದ್ರದಲ್ಲಿ ಯಾವ ಕ್ರಿಯೆಯೂ ಇಲ್ಲ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಕೇಂದ್ರದ ಸುತ್ತ ಸ್ವಲ್ಪ ಮಟ್ಟಿಗೆ ಅಗೋಚರವಾದ ಚಲನೆ ಇರಬಹುದು. ಅಗೋಚರವಾದ ಚಲನೆ ಅದು ಗೋಚರಕ್ಕೆ ಬರಲ್ಲ, ಆದ್ರೆ ಅದನ್ನ ಅನುಭವಿಸಬಹುದು. ಅಗೋಚರವಾದ ಚಲನೆ ಇದೆ, ಆದ್ರೆ ಕೇಂದ್ರ ಇದೆಯಲ್ಲ ಅದು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ಅದು ನಿಷ್ಕ್ರಿಯ ಮತ್ತು ಮೂಕ ವಸ್ತುವಿನ ಕಲ್ಪನೆಯನ್ನು ಕೊಡುವುದು ಕೇಂದ್ರ. ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಹೇಳಿದರೆ ಜನರು ಗೊಂದಲದಲ್ಲಿ ಬೀಳಬಹುದು. ಅದು ಸ್ವಯಂ ಅನಂತವಾಗಿದ್ದು ಯಾರಾದರೂ ಅದರೊಳಗೆ ಮುಂದುವರೆದರೆ ಆಶ್ಚರ್ಯ ಸಾಗರದಲ್ಲಿ ಮುಳುಗುವರು. ಅದು ಕೇವಲ ಅತ್ಯುಚ್ಚರದ ಅನುಭವಕ್ಕೆ ಸಂಬಂಧಿಸಿದ್ದು. ಕಲ್ಪನೆಯಾಗಲಿ ಅಭಿವ್ಯಕ್ತಿ ಆಗಲಿ ಸಂಪೂರ್ಣ ನಿಂತು ಹೋಗುವುದು. ಉಚ್ಚ ಸ್ಥಿತಿಯನ್ನು ಹೊಂದಿದ ಯಾರಾದರೂ ಇದನ್ನು ಅನುಭವಿಸಲು ಸಿದ್ಧರಾಗಿ ನನ್ನ ಈ ಅಲ್ಪ ಸೇವೆಗೆ ಅವಕಾಶ ಕೊಟ್ಟರೆ ನನಗೆ ತುಂಬಾ ಸಂತೋಷವಾಗುವುದು. ಈಗ ಸರ್ವಸಾಮಾನ್ಯವಾಗಿ ದೇವರ ಸರ್ವಶಕ್ತಿಯೆಂದು ವರ್ಣಿಸಲಾಗುತ್ತದೆ. ನಮ್ಮಲ್ಲಿರುವ ಶಕ್ತಿಯು ಆ ಮಹತಿ ಶಕ್ತಿಯ ಅಂಶವೆಂದು ತಿಳಿದು ನಾವು ಆತನನ್ನು ಸರ್ವಶಕ್ತಿನೆಂದು ಕರೆಯುವವು. ಭಗವಂತನ ಸರ್ವಶಕ್ತ ಅಂತ ಯಾಕೆ ನಾವು ಕರಿತೀವಿ ಅಂತಂದ್ರೆ ಅವನ ಶಕ್ತಿನೇ ನಾವು ತಗೊಂಡ್ ಬಂದಿದ್ದೀವಿ. ಆ ಶಕ್ತಿಯ ನಮಗೆ ಅನುಭವ ಆಗೋದ್ರಿಂದ ಭಗವಂತ ಸರ್ವಶಕ್ತ ಅಂತ ನಾವು ಅನ್ಕೊಳ್ತೀವಿ. ನಮ್ಮಲ್ಲಿರುವ ಶಕ್ತಿಯು ಆ ದೊಡ್ಡ ಚಲನೆಯ ಪರಿಣಾಮವಾಗಿದ್ದು ಅದು ಕ್ರಮೇಣ ಶಕ್ತಿಯಾಗಿ ಬೆಳೆದಿದೆ. ಮೊದಲು ಸೂಕ್ಷ್ಮ ಶಕ್ತಿಯಾಗಿರುತ್ತೆ, ಕಾಲಕ್ರಮೇಣ ಸ್ಥೂಲ ಶಕ್ತಿಯಾಗಿ ಬೆಳೆಯುತ್ತೆ.
ವಿದ್ಯುತ್ ಜನಕದ ಉದಾಹರಣೆಯನ್ನು ತೆಗೆದುಕೊಂಡರೆ ನಿಮಗೆ ಇದು ಚೆನ್ನಾಗಿ ತಿಳಿಯುವುದು. ಇದು ಅಯಸ್ಕಾಂತಗಳಲ್ಲಿ ಒಂದು ವಿಧವಾಗಿ ಜೋಡಿಸಿ ತಯಾರಿಸಲಾದ ಯಂತ್ರ. ಸ್ವಯಂ ಆ ಜನಕದಲ್ಲಿ ಶಕ್ತಿ ಇಲ್ಲ, ಆದರೆ ಅದು ಚಲಿಸಿದಾಗ ಒಂದು ರೀತಿಯ ವಿದ್ಯುತ್ ಕ್ಷೇತ್ರವನ್ನು ನಿರ್ಮಿಸುವುದು ಮತ್ತು ಈ ಕ್ಷೇತ್ರದಿಂದ ಶಕ್ತಿಯು ಹೊರಹೊಮ್ಮತೊಡಗುವುದು. ಕ್ಷೇತ್ರದ ಕೆಲವು ವಿಶಿಷ್ಟ ಸ್ಥಾನಗಳಲ್ಲಿ ಇರಿಸಲಾದ ತುದಿಗಳು ಆ ಶಕ್ತಿಯನ್ನು ಆಕರ್ಷಿಸಿಕೊಳ್ಳುವುದರಿಂದ ತುದಿಗಳನ್ನು ಜನಕದ ಅಯಸ್ಕಾಂತಗಳಿಗೆ ಕೂಡಿಸಿರದಿದ್ದರೂ ಅವುಗಳಿಂದ ವಿದ್ಯುತ್ ಪ್ರವಾಹವು ಬರತೊಡಗುವುದು. ಅದರಂತೆ ಕೇಂದ್ರದ ಸಮೀಪದಲ್ಲಿಯೇ ಇರುವ ಅವ್ಯಕ್ತ ಚಲನೆಗಳು ಶಕ್ತಿಯ ಕ್ಷೇತ್ರವನ್ನು ನಿರ್ಮಿಸುವು. ಇದನ್ನು ಮುಂದಕ್ಕೆ ವಿವರಣೆ ಮಾಡ್ತಾ ಇದ್ದಾರೆ. ಮುಂಚೆ ಒಂದು ಮೆಷಿನ್ ಎಕ್ಸಾಂಪಲ್ ಕೊಟ್ಟರು. ಒಂದು ಯಂತ್ರ, ವಿದ್ಯುತ್ ಜನಕ, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡತಕ್ಕಂಥ ಒಂದು ಯಂತ್ರ. ಅದು ಯಾವುದೇ ಕನೆಕ್ಷನ್ ಇಲ್ಲದೆ ಇದ್ರೂ ಕೂಡ ಅದು ಶಕ್ತಿನ ಹಾಗೆ ಜನರೇಟ್ ಮಾಡುತ್ತೆ. ಎಲೆಕ್ಟ್ರಿಸಿಟಿ ಹಾಗೆ ಜನರೇಟ್ ಮಾಡುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಉಪಯೋಗಿಸ್ಕೊಂಡು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ. ಅದೇ ರೀತಿಯೇ ಕೇಂದ್ರದ ಸಮೀಪದಲ್ಲಿರುವ ಅವ್ಯಕ್ತ ಚಲನೆಗಳು ಶಕ್ತಿಯ ಕೇಂದ್ರವನ್ನು ನಿರ್ಮಿಸುವವು. ಅದನ್ನು ನೀವು ಕೇಂದ್ರ ಮಂಡಲವೆಂದು ಕರೆಯಬಹುದು. ಆದರೆ ಅಲ್ಲಿ ಯಾವ ಕ್ರಿಯೆಯೂ ಇಲ್ಲದೆ ಶಾಂತವಾಗಿದೆ. ಅದು ಕೇವಲ ಯೋಗ್ಯ ದ್ವಾರಗಳ ಮೂಲಕ ನಿಸರ್ಗದ ವಿವಿಧ ಶಕ್ತಿಗಳ ರೂಪದಲ್ಲಿ ಕೇಂದ್ರ ಮಂಡಲದಿಂದ ಹೊರಹೊಮ್ಮಲು ಆರಂಭಿಸುವುದು. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಇದ್ರೂ ಕೂಡ ಅದು ಕೆಲವು ಕಡೆ ಇಟ್ಟಂತ ಸ್ಥಳದಲ್ಲಿ ಮಾತ್ರ ಅದು ಎಲೆಕ್ಟ್ರಿಸಿಟಿಯ ಕನ್ವರ್ಟ್ ಆಗಿ ಆ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಆಗೋದನ್ನ ನಾವು ಹಿಡ್ಕೋಬಹುದು. ಅದೇ ರೀತಿಯಾಗಿ ಕೇಂದ್ರದ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಇದೆ ಅಂತ ಇಟ್ಕೊಳ್ರಿ. ಅಲ್ಲಿ ಯಾವುದೇ ಚಲನೆ ಇಲ್ಲ, ಆದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಇದೆ. ಆ ಮ್ಯಾಗ್ನೆಟಿಕ್ ಫೋರ್ಸ್ ನಲ್ಲಿ ಕೆಲವು ಕಡೆಯಿಂದ ಕೇಂದ್ರದ ಶಕ್ತಿಗಳು ಹೊರಹೊಮ್ಮಲು ಆರಂಭಿಸುತ್ತದೆ. ನಿಮಗೆ ನಾಸ್ತಿತ್ವ ಅಥವಾ ಶೂನ್ಯದ ಕಲ್ಪನೆ ಆಯಿತೆ. ನಾನು ನಿಮ್ಮ ಎದುರಿಗೆ ಇಡುವುದು ಬಹುದೊಡ್ಡ ತತ್ವದರ್ಶನ. ಜನರು ಇದನ್ನು ಮೊದಲು ತಿಳಿಯದಿರಲಿ ಕಾಲಾಂತರದಲ್ಲಿ ಇದರ ಸತ್ಯತೆಯನ್ನು ಮನಗಾಣುವರು. ಭಗವಂತನ ಕಾರ್ಯಗಳು ರಹಸ್ಯಮಯವೆಂದು ಹೇಳುವರು. ಕಾರಣವೆಂದರೆ ದೃಶ್ಯ ಜಗತ್ತಿನ ಹಿಂದಿರುವ ರಹಸ್ಯವು ಮರೆಯಾಗಿದೆ. ಯಾರು ತರಂಗಗಳಲ್ಲಿ ಈಜುತ್ತಾ ಹೋಗಿ ಕೇಂದ್ರದ ಸಾಮೀಪ್ಯವನ್ನು ಹೊಂದುವರೋ ಅವರಿಗೆ ಮಾತ್ರ ಭಗವಂತನ ನಿಜ ಸ್ವರೂಪದ ಕುರಿತು ಕಂಡು ಬರುವುದು. ಇದೆಲ್ಲವೂ ನನ್ನ ವಾಸ್ತವಿಕ ಅನುಭವವೆಂದು ನಾನು ದೃಢವಾಗಿ ಹೇಳಬಲ್ಲೆ. ಇದೆಲ್ಲ ರಾಜಯೋಗದ ಸಂಪೂರ್ಣ ಅಭ್ಯಾಸದಿಂದಲೂ ನನ್ನ ನರಗಳಲ್ಲೂ ಪ್ರವಹಿಸುವ ನನ್ನ ಸದ್ಗುರುಗಳ ಆಶೀರ್ವಾದದಿಂದಲೂ ಸಾಧ್ಯವಾಗಿದೆ. ಇದು ಹ್ಯಾಕ್ ಸಾಧ್ಯ ಆಯ್ತು ಅಂತ ಬರೀತಾ ಇದ್ದಾರೆ ಬಾಬುಜಿ ಅವರು. ಅನುಭವ ಶಕ್ತಿಯಿಂದ, ಅವರ ಗುರುಗಳ ಕೃಪೆಯಿಂದ. ಕೇಂದ್ರದಿಂದ ಬರುವ ಪ್ರಕಾಶವು ಕೇಂದ್ರ ಮಂಡಲದ ತುಡಿಯವರೆಗೂ ಹೊರಹೊಮ್ಮಿ ಅದು ಮುಗಿಯುವಲ್ಲಿ ವರ್ತುಲಾಕಾರದಂತಹ ಏನೋ ಒಂದನ್ನು ರಚಿಸುವುದೆಂದು ಹೇಳಿದರೆ ಜನರು ಆಶ್ಚರ್ಯ ಪಡಬಹುದು. ಇದನ್ನು ಅನ್ಲೈನ್ ಮಾಡ್ಕೊಡ್ರಿ. ಕೇಂದ್ರದಿಂದ ಒಂದು ಶಕ್ತಿ ಬರ್ತಾ ಇದೆ, ಪ್ರಕಾಶ ಬರ್ತಾ ಇದೆ. ಆ ಪ್ರಕಾಶ ಎಲ್ಲಿ ಕೊನೆಗೊಳ್ಳುತ್ತೋ ಅಲ್ಲಿ ಒಂದು ಸರ್ಕಲ್ ತರ, ಒಂದು ವರ್ತುಲಾಕಾರದಲ್ಲಿ ಒಂದು ರಚನೆಯನ್ನು ಮಾಡುತ್ತೆ. ಪ್ರಕಾಶ ಎನ್ನುವುದು ಆ ವಸ್ತುವಿನ ಸರಿಯಾದ ವ್ಯಾಖ್ಯೆ ಇಲ್ಲ. ಪ್ರಕಾಶವು ಅಲ್ಲಿರುವ ವಸ್ತುವಿಗಿಂತ ಬಹಳ ಜಡವಾಗಿದ್ದು ಹಿಂದೆ ಬಹು ದೂರ ಉಳಿದಿದೆ. ಕೇವಲ ತಿಳುವಳಿಕೆಗಾಗಿ ಹೀಗೆ ಹೇಳಲಾಗಿದೆ. ಪ್ರಕಾಶ ಅಂತ ಕರಿತೀರಾ, ಅದು ನಿಜವಾಗಿ ಪ್ರಕಾಶ ಅಲ್ಲ. ಕೇಂದ್ರ ಮಂಡಲದಲ್ಲಿ ನಾವು ಕಾಣುವುದೆಲ್ಲ ಶುದ್ಧ ಮತ್ತು ನೈಜ ರೂಪದಲ್ಲಿರುವ ಸತ್ಯ ವಸ್ತುವೇ. ಅಲ್ಲಿ ಯಾವ ತರದ ಸಮ್ಮಿಶ್ರಣವೂ ಇಲ್ಲ. ಈಗ ಈ ಕ್ಷೇತ್ರವನ್ನು ಪ್ರವೇಶಿಸಬೇಕಾದರೆ ಆ ವರ್ತುಳವೆಂದು ಮೇಲೆ ವರ್ಣಿಸಲಾದದನ್ನು ದಾಟಬೇಕಾಗುವುದು. ತಿಳುವಳಿಕೆಗಾಗಿಯೇ ಹೀಗಾಗಲೊಲ್ಲದು. ಪ್ರಕಾಶವೆಂದು ಕರೆಯಲಾದ ಪ್ರಬಲ ಪದಾರ್ಥವು ಇಲ್ಲಿ ಕೊನೆಗೊಳ್ಳುವುದು. ಗುರುವಿನ ಶಕ್ತಿಯಿಂದ ಮಾತ್ರ ಈ ಕೇಂದ್ರ ಮಂಡಲದ ಮಾರ್ಗವು ಸುಗಮವಾಗುವುದು. ಪ್ರಕಾಶವು ಕೊನೆಗೆ ಒಂದು ತರದ ಶಕ್ತಿಯನ್ನು ನಿರ್ಮಿಸುವುದು. ಅದನ್ನು ನಾವು ದಾಟಬೇಕಾಗುವುದು. ಗುರುವೇ ನಮ್ಮನ್ನು ದಾಟಿಸುವ ಸಮರ್ಥ ಶಕ್ತಿ. ಆತನು ಮನೋಮಂಡಲದಿಂದ ನಮ್ಮನ್ನು ಮುಂದಕ್ಕೆ ತಳ್ಳಿದಾಗ ಮಾತ್ರ ಇದು ಸಾಧ್ಯವಾಗುತ್ತದೆ. ಸೊ ಕೇಂದ್ರ ಮಂಡಲನ ಪ್ರವೇಶ ಮಾಡೋದಾಗ್ಲಿ, ಕೇಂದ್ರ ಮಂಡಲದಲ್ಲಿ ನಮ್ಮ ಪ್ರಯಾಣ ಆಗ್ಲಿ, ಇವೆರಡನ್ನೂ ಕೂಡ ಬರೀ ಗುರುಗಳ ಮುಖಾಂತರನೇ ನಾವು ಮಾಡ್ಕೊಳ್ಳಿಕ್ಕೆ ಅಥವಾ ಪಡ್ಕೊಳ್ಳಿಕ್ಕೆ ಸಾಧ್ಯ. ನಮ್ಮ ಸ್ವಪ್ರಯತ್ನದಿಂದ ಯಾವುದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇದನ್ನ ಒತ್ತಿ ಹೇಳ್ತಾ ಇದ್ದಾರೆ. ಆ ಕೇಂದ್ರ ಮಂಡಲದ ಕೊನೆಯಲ್ಲಿ ಇರತಕ್ಕಂಥ ವರ್ತುಲಾಕಾರದ ಒಂದು ಏನು ರಚನೆ ಏನಿದೆ ಅದನ್ನ ದಾಟಬೇಕಾದ್ರೆ ಗುರುಗಳ ಶಕ್ತಿ ಅವಶ್ಯಕವಾಗಿದೆ. ಸರಿನಾ? ಸರಿ, ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಬ್ರದರ್, ಅಹಂಕಾರದಲ್ಲಿ 4 ತರದ್ದ ಅಲ್ವಾ ಅದು? ಹೌದು, 4 ಸ್ತರ. ಮೊದಲನೇದು ಸ್ಥೂಲ ಅಹಂಕಾರ, ಎರಡನೇದು ಸೂಕ್ಷ್ಮ ಅಹಂಕಾರ. ಮೊದಲನೇ ಸ್ತರದಲ್ಲಿ ದೇಹ ಮಾಡ್ತಾ ಇದೆ ಅಂತ ಅನ್ಕೊಳ್ತೀವಿ.
ಎರಡನೇ ಸ್ತರದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಯಾವುದೋ ಒಂದು ಶಕ್ತಿನೋ ಗುರುನೋ ದೇವರೋ ಯಾರೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತೀವಿ. ಮೂರನೇದಲ್ಲಿ ಆಯ್ತು. ಕೆಲಸ ಎಲ್ಲ ತನಗೆ ತಾನಾಗಿ ಆಟೋಮೆಟಿಕ್ ಆಗಿ ಆಗ್ತಿದೆ ಅಂತ ಅನ್ಸುತ್ತೆ. 3ಕ್ಕೂ 4ಕ್ಕೂ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಮೂರನೇ ಸ್ತರದಲ್ಲಿ ಅರಿವಿರುತ್ತೆ, ಕೆಲಸ ಆಗ್ತಾ ಇದೆ ಅಂತ ಅರಿವಿರುತ್ತೆ. 4ನೇದರಲ್ಲಿ ಕೆಲಸ ಆಗ್ತಾ ಇರ್ತಕ್ಕಂಥ ಅರಿವು ಹೊರಟೋಗುತ್ತೆ, ಎಲ್ಲ ತನಗೆ ತಾನಾಗಿ ಆಗ್ತಾ ಇದೆ. 3, 4ಕ್ಕೂ ಇರತಕ್ಕಂಥ ವ್ಯತ್ಯಾಸ, ಅರಿವಿನಿರಲ್ಲ. 4ನೇದ್ರಲ್ಲಿ ಅರಿವಿರಲ್ಲ, 3ನೇದ್ರಲ್ಲಿ ಅರಿವಿರುತ್ತೆ. ಸೊ 4ನೇ ಸ್ತರದಕ್ಕೆ ಬಂದಾಗ ಅರಿವೇ ಇಲ್ಲದೆ ಇದ್ದಾಗ ಯಾವ ಸಂಸ್ಕಾರಗಳು ಫಾರ್ಮ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ತನಗೆ ತಾನಾಗಿ ಆಗ್ತಾ ಇದೆ ಅಂತ ಅನ್ಕೊಳ್ತೀವಿ. ಅಲ್ಲಿ ಯಾರು ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾರೆ ಅದ್ರ ಬಗ್ಗೆ ನಾವು 3ನೇ ಸ್ತರದಲ್ಲಿ ಅದನ್ನ ಪ್ರಶ್ನೆ ಬಿಟ್ಬಿಡ್ತೀವಿ. 3ನೇ ಸ್ತರಕ್ಕೆ ಬಂದಾಗ ಯಾರು ಮಾಡ್ತಾ ಇದ್ದಾರೆ, ಹೇಗಾಗ್ತಿದೆ, ಈ ಎಲ್ಲ ಪ್ರಶ್ನೆಗಳನ್ನ ನಾವು 3ನೇ ಸ್ತರಕ್ಕೆ ಬಂದಾಗ ಬಿಟ್ಬಿಡ್ತೀವಿ. ಎಲ್ಲ ತನಗೆ ತಾನಾಗಿ ಆಗ್ತಾ ಇದೆ ಅಂತ ಅನ್ಕೊಳ್ತೀವಿ. 3ನೇ ಸ್ತರದಲ್ಲಿ ಈ ಪ್ರಶ್ನೆಗಳೆಲ್ಲ ಹೊರಟೋಗುತ್ತೆ, ಆದ್ರೆ ಅರಿವಿರುತ್ತೆ. 4ನೇ ಸ್ತರದಲ್ಲಿ ಪ್ರಶ್ನೆನೂ ಹೊರಟೋಯ್ತು, ಅರಿವು ಹೊರಟೋಯ್ತು, ಎಲ್ಲ ತನಗೆ ತಾನಾಗಿ ಆಗ್ತಾ ಇದೆ. ಅದನ್ನೇ ಅವರು ಎಚ್ಚರಿಕೆ ಅವಸ್ಥೆಯಲ್ಲಿ ನಿದ್ರಾವಸ್ಥೆ ಅಂತ ಕರೆದಿರೋದು. ಸರಿನಾ? ಸಾಮಾನ್ಯವಾಗಿ ಇದರ ಅಹಂಕಾರದ ಬಗ್ಗೆ ಕೇಳ್ತಾರೆ ಪ್ರಶ್ನೆ, 4 ಸ್ತರಗಳು ಯಾವುದು ವಿವರಣೆ ಕೊಡಿ ಅಂತ. ಪ್ರತಿ ಎಕ್ಸಾಮ್ ಅಲ್ಲೂ ಕೇಳಿದ್ದಾರೆ ಬ್ರದರ್ ಅವೆಲ್ಲ. ಜನರಲಿ ಕೇಳ್ತಾರೆ ಅದನ್ನು. ಆಯ್ತಾ? ಯಾಕಂದ್ರೆ ಅದು ಸ್ತರಗಳು 4 ಬ್ರದರ್, ಸ್ತರಗಳು 4 ಅನ್ರಿ? 4, 5 ರೀ? 4. 5ನೇ ಸ್ತರ ಇಲ್ಲ, 4ನೇ ಸ್ತರ. ಸ್ತರ ಬೇರೆ, ಸ್ಥಿತಿಗಳು ಬೇರೆ ಏನ್ರಿ? ಏನ್ರಿ? ಸ್ತರ ಮತ್ತು ಸ್ಥಿತಿಗಳ ಅಂತರ ಅದನ್ರಿ? ಸ್ಥಿತಿ ಬೇರೆ, ಸ್ಥಿತಿ 4 ಬೇರೆ. ಸ್ತರ ಇದೆ, ಸ್ಥಿತಿ ಬೇರೆ. ಅಹಂಕಾರಕ್ಕೆ 16 ವೃತ್ತಗಳಿದೆ ಅಂತ ಹೇಳಿದ್ರೆ 16 ಸ್ತರದ ಸ್ಥಿತಿಗಳಲ್ಲಿ ಅಹಂಕಾರ ವ್ಯಕ್ತವಾಗಬಹುದು. 16 ಸ್ಥಿತಿಗಳಲ್ಲಿ ಅಹಂಕಾರ ವ್ಯಕ್ತ ಆಗೋದನ್ನ 4 ಸ್ತರವಾಗಿ ವಿಂಗಡಣೆ ಮಾಡ್ತಾರೆ. 16 ವೃತ್ತಗಳಿದೆ, ಅದ್ರಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಮೊದಲ 5 ವೃತ್ತದಲ್ಲಿ ಸ್ಥೂಲ ಅಹಂಕಾರ ಇದೆ, ನಂತರ 11 ವೃತ್ತಗಳಲ್ಲಿ ಸೂಕ್ಷ್ಮ ಅಹಂಕಾರ ಇದೆ. ಇದು ಒಂದು ರೀತಿ ನೋಡ್ತಕ್ಕಂಥದ್ದು. 16 ವೃತ್ತಗಳಲ್ಲಿ ಅಹಂಕಾರ. ಸಾಮಾನ್ಯವಾಗಿ ಅಹಂಕಾರದ ವೃತ್ತಗಳಲ್ಲಿ ಎಷ್ಟು ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ಪರೀಕ್ಷೆನಲ್ಲಿ 11 ಅಂತ ಬರೀಬೇಕಾಗತ್ತೆ. ಯಾಕೆಂದ್ರೆ ಅವ್ರು ಏನ್ ಮಾಡ್ತಾರೆ, ಮೊದಲ 5 ವೃತ್ತಗಳಿದೆಯಲ್ಲ ಅದನ್ನ ಬಾಯದ 5 ವೃತ್ತಗಳು ಅಂತ ಕರೀತಾರೆ, ಸ್ಥೂಲ ಅಹಂಕಾರದ ವೃತ್ತಗಳು ಅಂತ ಕರೆಯಲ್ಲ. ಆದ್ರೆ ಇಲ್ಲಿ ಬಾಬೂಜಿ ಅವರು ಬರೆದಿದ್ದಾರೆ ಅದು ಸ್ಥೂಲ ಅಹಂಕಾರ ಅಂತ ಬರೆದಿದ್ದಾರೆ. ಆದ್ರೆ ಸಾಮಾನ್ಯವಾಗಿ ಪ್ರಶ್ನೆ ಕರೆದಾಗ, ಪರೀಕ್ಷೆಯಲ್ಲಿ ಕೇಳಿದಾಗ ಅಹಂಕಾರಗಳು ಎಷ್ಟು ವೃತ್ತಗಳಿದೆ ಅಂತಂದ್ರೆ 11 ವೃತ್ತಗಳು ಅಂತ ಬರೀತೀವಿ ಉತ್ತರ. ಮನೋಮಂಡಲದಲ್ಲಿ ಬರ್ತಕ್ಕಂಥ ಸೂಕ್ಷ್ಮ ಅಹಂಕಾರದ ವೃತ್ತಗಳಿಗೆ ನಾವು ಅಹಂಕಾರದ ವೃತ್ತಗಳು ಅಂತ ಕರೆದು 11 ಅಂತ ಬರಿತೀವಿ. ಪಿಂಡ ಪ್ರದೇಶದಲ್ಲಿ ಇರತಕ್ಕಂಥ 5 ಚಕ್ರಗಳು ಕೂಡ, 5 ಬಿಂದುಗಳಲ್ಲಿ ಕೂಡ 5 ಸ್ತರದ ಸ್ಥೂಲ ಅಹಂಕಾರ ಇರುತ್ತೆ. ಅದನ್ನು ಸಾಮಾನ್ಯವಾಗಿ ನಾವು ಗಣನೆ ತಗೊಳ್ಳಿಕ್ ಹೋಗಲ್ಲ. ಸರಿಯಾದಂತ ದೃಷ್ಟಿಕೋನದಲ್ಲಿ ನೋಡಿದಾಗ 16 ಇದೆ. ಆದ್ರೆ ತುಂಬಾ ಜನ ಬರೀ ಮನೋಮಂಡಲದಲ್ಲಿ ಅಹಂಕಾರದ ವೃತ್ತಗಳು ಅಂತ ಹೇಳಿ, ಅದು ಪಿಕ್ಚರ್ ಇದೆಯಲ್ಲ, ಒಂದು ಫೇಮಸ್ ಪಿಕ್ಚರ್, ಆ ಪಿಕ್ಚರ್ ಅಲ್ಲಿ ಬಾಬೂಜಿ ಅವರು ಮಾರ್ಕ್ ಮಾಡಿದಾರಲ್ಲ ಅದನ್ನೇ ಅವ್ರು ತಗೊಳ್ತಾರೆ. ಅದನ್ನ ತಗೊಂಡು ಅಹಂಕಾರದ ವೃತ್ತಗಳು ಅಂತಂದ್ರೆ ನಿಮ್ಗೆ ಇಷ್ಟೇ ವೃತ್ತಗಳು, 11 ವೃತ್ತಗಳು ಅಂತ ತಗೊಳ್ತಾರೆ. ಇಲ್ಲಿ 32ನೇ ಪುಟದಲ್ಲಿದೆ ನೋಡಿ ಆ ಪಿಕ್ಚರ್. ಆ ಪಿಕ್ಚರ್ ಪ್ರಕಾರ ನಿಮಗೆ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ 5 ಸ್ಥೂಲವಾದಂತ ಅಹಂಕಾರ ಇದೆ ಅಂತ. ಆದ್ರೆ ಈ ಪಿಕ್ಚರ್ ಪ್ರಕಾರ ಹೋಯ್ತು ಅಂತಂದ್ರೆ ಮೊದಲ 5 ಸ್ಥಿತಿಗಳು ಮಾಯ ಸ್ಥಿತಿಗಳು, ನಂತರ 11 ವೃತ್ತಗಳು ಅಹಂಕಾರದ ಸ್ಥಿತಿಗಳು ಅಂತ ಬರೆದಿದ್ದಾರೆ ನೋಡ್ರಿ. ಅಹಂಕಾರದ ಸ್ಥಿತಿಗಳು ಬೇರೆ, ಅಹಂಕಾರದ ಸ್ತರಗಳು ಬೇರೆ. ಸರಿನಾ? ಸೊ ಇದನ್ನ ಮತ್ತೊಮ್ಮೆ ಇವತ್ತು ಕೇಳಿಸ್ಕೊಳ್ರಿ, ಯಾಕಂದ್ರೆ ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು. ಎಷ್ಟೊಂದು ಪ್ರಶ್ನೆಗಳು ನಿಮಗೆ ಇದರಿಂದ ಬರಬಹುದು. ಮುಂದುವರ್ಸೋಣ ಕಾರ್ಯ, ಯಾವ್ದು ಪ್ರಶ್ನೆ ಇಲ್ಲ ಅಂತಂದ್ರೆ ಮುಂದುವರ್ಸೋಣ. ಸೊ ಬ್ರದರ್ ಕೇಳಿದಂಥದ್ದು ಒಳ್ಳೆ ಪ್ರಶ್ನೆ. ಅಹಂಕಾರದ ಸ್ಥಿತಿಗಳು ಬೇರೆ, ಅಹಂಕಾರದ ಸ್ತರಗಳು ಬೇರೆ. ನೀವು ಅದನ್ನ ಕೇಳಿದಾಗ ಅಹಂಕಾರದ ಸ್ಥಿತಿಗಳು ಕೇಳಿದಾರ, ಸ್ತರ ಕೇಳಿದಾರ ಅಂತ ನೋಡ್ಕೊಂಡು ಪ್ರಶ್ನೆಗೆ ಉತ್ತರ ಬರೀಬೇಕಾಗುತ್ತೆ. 6ನೇ ಆಕೃತಿಯಲ್ಲಿ ಸಿ ಎಂದು ಗುರುತಿಸಲಾದ ಬಿಂದುವು ಕೇಂದ್ರವಾಗಿದೆ. ಇದನ್ನು ಬೇಕಾದರೆ ದೇವರಿಂದನಾಗಲಿ ಅಥವಾ ಅಭಿವ್ಯಕ್ತಿಗಾಗಿ ಮತ್ತೇನಾಗಲಿ ಹೇಳಲಿ, ಇದೇ ಮುಖ್ಯ ಬಿಂದು. ಈ ಬಿಂದುವು ಕೇವಲ ಅಚಲವಾಗಿದ್ದು ಅಲ್ಲಿ ಯಾವುದೇ ತರದ ಶಕ್ತಿಯಾಗಲಿ ಇನ್ನೇನಾಗಲಿ ಇರುವುದಿಲ್ಲ. ಅದಕ್ಕೆ ತೀರ ಸಮೀಪದಲ್ಲಿ ಶಕ್ತಿಯನ್ನು ಹುಟ್ಟಿಸುವ ಗುಪ್ತ ಚಲನವಿದೆ. ಕೇಂದ್ರವು ಈ ಗುಪ್ತ ಚಲನವನ್ನು ಕಾಪಾಡುವುದು ಮಾತ್ರ. ಈ ಸ್ಥಳದ ಬಣ್ಣವು ವರ್ಣರಾಹಿತ್ಯದ ಮಸುಕಾದ ಪ್ರತಿಛಾಯೆ ಎಂದು ಗುಣಿಸಲಾಗುವುದು. ಎ ರಿಫ್ಲೆಕ್ಷನ್ ಆಫ್ ಕಲರ್ಲೆಸ್ನೆಸ್ ಅಂತ ಬರೀತಾರೆ. ಅಲ್ಲಿ ಯಾವ ಬಣ್ಣ ಇದೆ ಅಂತಂದ್ರೆ ವರ್ಣರಾಹಿತ್ಯ ಅಂದ್ರೆ ಕಲರ್ಲೆಸ್, ಮಸುಕಾದ ಪ್ರತಿಛಾಯೆ ರಿಫ್ಲೆಕ್ಷನ್ ಆಫ್ ಕಲರ್ಲೆಸ್ನೆಸ್. ಕೇಂದ್ರವು ತನ್ನ ಮಂಡಲದಲ್ಲಿ ಮೇಲೆ ಪ್ರಕಾಶವೆಂದು ಕರೆಯಲಾದ ಯಾವುದೋ ಒಂದು ವಸ್ತುವನ್ನು ಛಾಯಾ ರೂಪದಲ್ಲಿ ಎಸೆಯುತ್ತಿದೆ.
ಈ ಛಾಯಾಬಲವು ಅದರ ದೆಸೆಯಿಂದಲೇ ಉಂಟಾಗಿದ್ದು ಅದು ಮುಕ್ತಾತ್ಮರು ಈಜುವ ಸ್ಥಾನವಾಗಿದೆ. ನಾವು ಸದೇಹರಾಗಿ ಅಲ್ಲಿ ತಲುಪಬಹುದು ಮತ್ತು ಈ ಜನ್ಮದಲ್ಲಿ ಅಲ್ಲಿ ಮುಕ್ತಾತ್ಮರಂತೆ ಈಜಾಡಬಹುದು. ಇದು ನನ್ನ ಪೂಜ್ಯ ಗುರುಗಳಾದ ಫತೇಗಢ ನಿವಾಸಿ ಮಹಾತ್ಮ ಶ್ರೀ ರಾಮಚಂದ್ರಜಿ ಮಹಾರಾಜರ ಶೋಧನೆಗಳಲ್ಲಿ ಒಂದಾಗಿದ್ದು ಇದನ್ನು ಎಲ್ಲರಿಗೂ ಶಕ್ಯವಾಗುವಂತೆಯೂ ಸುಲಭವಾಗುವಂತೆಯೂ ಮಾಡಿದ್ದಾರೆ. ನನ್ನ ಅಂತರ್ದೃಷ್ಟಿಯ ಮೇರೆಗೆ ಆಧ್ಯಾತ್ಮಿಕ ಸಿದ್ಧಿಗಳ ಇತಿಹಾಸದಲ್ಲಿಯೇ ಇಂಥ ಬೇರೊಂದು ಉದಾಹರಣೆ ಇಲ್ಲ. ಈ ಸ್ಥಿತಿಯನ್ನು ನಾವು ಬೆಳೆಸಿಕೊಂಡುದಾದರೆ ಈ ದೇಹವನ್ನು ಬಿಡುವ ಮುಂಚಿತವಾಗಿ ಅಲ್ಲಿ ನೆಲೆಸುವುದು ಮತ್ತು ದೇಹ ಬಿಟ್ಟ ನಂತರ ನಮ್ಮ ಈಜು ಹಾಗೆ ಮುಂದುವರಿಯುವುದು. ಈಗ ನಾವು ಪೂರ್ಣ ಶೂನ್ಯತೆಯಲ್ಲಿ ಎಂಬಂತೆ ಈಜುತ್ತಿರುವೆವು. ಆ ಸಿ ಅನ್ನೋ ಜಾಗ ಇದೆಯಲ್ಲ, ಆ ಸಿ ಅನ್ನೋ ಜಾಗದಲ್ಲಿ ಆ ಇನ್ಫೈನೈಟ್ ಓಷನ್ ಇದೆ, ಅಮಿತವಾದಂಥ ಸಾಗರ ಇದೆ. ಆ ಸಾಗರದಲ್ಲಿ ನಾವು ಈಜಾಡ್ತಾ ಇರ್ತೀವಿ. ನಾವು ಸಶರೀರವಾಗಿ ಅಲ್ಲಿವರೆಗೂ ಹೋಗಿ ತಲುಪಬಹುದು. ಸಶರೀರವಾಗಿದ್ದಾಗಲೇ ಅಲ್ಲಿವರೆಗೂ ಹೋಗಿ ತಲುಪಲಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ದೇಹವನ್ನು ಬಿಟ್ಟ ನಂತರ ಅದೇ ಈಜನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಇದು ಮುಂದೆ ಇದುವರೆಗೂ ಯಾರಿಗೂ ಸಾಧ್ಯವಾಗಿರಲಿಲ್ಲ. ಲಾಲಾಜಿಯವರು ಇದನ್ನ ಕಂಡಿಡಿತಕ್ಕಂಥದ್ದು. ಗುಪ್ತ ಚಲನಗಳ ಶಕ್ತಿಯನ್ನು ಗುಪ್ತ ಚಲನಗಳು ಶಕ್ತಿಯನ್ನು ಹುಟ್ಟಿಸಿದುವು. ಆ ಶಕ್ತಿಯು ಮುನ್ನುಗ್ಗಿ ಯಾವುದೋ ಒಂದು ವಸ್ತುವನ್ನು ನಿರ್ಮಿಸಿತು. ಅದನ್ನು ತಿಳುವಳಿಕೆಗಾಗಿ ಮೀನಾಂಡದಲ್ಲಿರುವ ಮೊಟ್ಟೆ ಎಂದು ಹೇಳಬಹುದು. ಮೊಟ್ಟೆಗಳಂತಿರುವ ಈ ವಸ್ತುಗಳು ಅವ್ಯಕ್ತ ಚಲನೆಗಳಿಂದ ನಿರ್ಮಿತವಾದ ಶಕ್ತಿಯ ಸರ್ವಸ್ವ ಎಂದು ಹೇಳಬಹುದು. ಮೊಟ್ಟೆಗಳಂತಿರುವ ಈ ವಸ್ತುಗಳು ಅವ್ಯಕ್ತ ಚಲನೆಗಳಿಂದ ನಿರ್ಮಿತವಾದ ಶಕ್ತಿಯ ಸರ್ವಸ್ವದಿಂದ ತುಂಬಿವೆ. ಈಗ ಈ ಮೂರು ವಸ್ತುಗಳು ಕೇಂದ್ರದ ಸುತ್ತ ಇರತಕ್ಕಂಥ ಗುಪ್ತ ಚಲನೆಗಳು ಮತ್ತು ಮೊಟ್ಟೆಯಂತಿರುವ ವಸ್ತುಗಳು ಒಂದಕ್ಕೊಂದು ಎಷ್ಟು ಸಮೀಪದಲ್ಲಿ ಇವೆ ಎಂದರೆ ಅವು ಮೂರು ಒಂದೇ ಎಂಬಂತಿದೆ. ಅವುಗಳನ್ನು ಬೇರೆ ಬೇರೆಯಾಗಿ ಗುರುತಿಸುವುದು ಸಾಧ್ಯವಿಲ್ಲ. ಈ ಸ್ಥಾನವು ಉಷಃ ಕಾಲದಂತೆ ಬೂದಿ ಬಣ್ಣದುಳ್ಳದಾಗಿ ಎಂದಿದೆ ಹೇಳಬಹುದು. ನೋಡಿ, ಬರೀ ಕೇಂದ್ರ ಅಂತ ತಗೊಂಡಾಗ ನಿಮ್ಗೆ ಯಾವ ಬಣ್ಣ ಇದೆ ಅಂತ ಹೇಳಿದ್ರು, ಅಮಿತವಾದಂಥ ಸಾಗರದಲ್ಲಿ ವರ್ಣರಾಹಿತ್ಯವಾದಂಥ ಅದರ ಪ್ರತಿಛಾಯೆ ಅಂತ ಹೇಳಿದ್ರು. ಎ ರಿಫ್ಲೆಕ್ಷನ್ ಆಫ್ ಕಲರ್ಲೆಸ್ನೆಸ್ ಇಸ್ ದ ಕಲರ್ ಅಂತ ಹೇಳಿದ್ರು. ಈಗ ಕೇಂದ್ರ ಮತ್ತೆ ಅದರ ಗುಪ್ತ ಚಲನೆ ಮತ್ತೆ ಈ ಮೀನಾಂಡಗಳು, ಮೀನಿನ ಮೊಟ್ಟೆಗಳು, ಈ ಮೂರನ್ನು ಒಟ್ಟಿಗೆ ತಗೊಂಡಾಗ ಕಲರ್ ಯಾವ ಬಣ್ಣ ಆಗಿದೆ? ಉಷಃ ಕಾಲದ ಬೂದಿ ಬಣ್ಣ ಉಳ್ಳದ್ದಾಗಿದೆ ಎಂದು ಹೇಳಬಹುದು. ಅಥವಾ ಆ ಬಣ್ಣದ ಮಸುಕಾದ ಪ್ರತಿಬಿಂಬವಾಗಲಿ ಪ್ರಭಾತವು ಯಾವುದರ ಮೂರ್ತ ಸ್ವರೂಪವಾಗಿದೆಯೋ ಆ ಬಣ್ಣದ ಸತ್ವವಾಗಲಿ ಆಗಿದೆ ಎಂದು ಹೇಳಿದರೆ ಹೆಚ್ಚು ಸಮಂಜಸವಾಗುವುದು. ಇನ್ನು ಮತ್ತೆ ಮೂಲ ವಿಷಯಕ್ಕೆ ಬರೋಣ. ಒಂದು ಜೀವಕೋಶವು ಮೇಲೆ ವಿವರಿಸಲಾದ ತಂತಿಯಂತ ಪದಾರ್ಥ ಒಂದು ಸೃಷ್ಟಿಯ ಅಧಿಪತಿಯಾಗಿದ್ದು ವಿಶ್ವದ ಆ ಭಾಗಕ್ಕೆ ಜೀವಕಳೆಯನ್ನು ಕೊಟ್ಟು ಅದನ್ನು ನಿಯಂತ್ರಿಸುವುದು. ಕೇಂದ್ರ ಸುತ್ತಮುತ್ತಲು ಎಷ್ಟು ಜೀವಕೋಶಗಳು ತತ್ತಿಯಂತಹ ವಸ್ತುಗಳಿವೆಯೋ ಅಷ್ಟೇ ಜಗತ್ತುಗಳು ಈ ವಿಶ್ವದಲ್ಲಿವೆ. ಯೋಗಿಯು ಈ ಜೀವಕೋಶಗಳಲ್ಲಿ ಅಡಗಿದ ಶಕ್ತಿಯನ್ನು ವಿಭಜನೆ ಮಾಡಿ ಉಪಯೋಗಿಸಿದ್ದಾದರೆ ಜನರು ಅಣ್ವಸ್ತುವನ್ನು ಮರೆತು ಬಿಡುವರು. ಅರ್ಜುನನು ಈ ಶಕ್ತಿಯನ್ನು ವಿಭಾಗಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಅದನ್ನು ಬೇಕಾದಾಗ ಬಳಸಿ ಅನಾಹುತವನ್ನು ಎಸಗಲು ಶಕ್ತನಾಗಿದ್ದನು. ಆದರೆ ಅಂದಿನ ಯುದ್ಧ ನೀತಿಗೆ ಅನುಸಾರವಾಗಿ ಉಪಸಂಹರಿಸಲು ಬಾರದ ಯಾವ ಶಾಸ್ತ್ರವನ್ನು ಯಾರೂ ಉಪಯೋಗಿಸುವಂತಿರಲಿಲ್ಲವಾದ್ದರಿಂದ ಅರ್ಜುನನಾದರೂ ಅದನ್ನು ಉಪಯೋಗಿಸಲಿಲ್ಲ. ಮುಂಬರುವ ಕುರುಕ್ಷೇತ್ರ ಯುದ್ಧದ ಬಗ್ಗೆ ದುರ್ಯೋಧನನು ಭೀಷ್ಮ ಪಿತಾಮಹರ ಸಲಹೆ ಪಡೆದಲು ಹೋದಾಗ ಅವರು ಈ ವಿಷಯವನ್ನು ಅವನಿಗೆ ಹೇಳಿದರು. ಆ ಪ್ರತಿಯೊಂದು ಒಂದು ಅಂಡಾಣು ಇದೆಯಲ್ಲ, ಆ ಮೀನಾಂಡ ಅಂತ ಏನ್ ಕರೆದ್ರಲ್ಲ, ಆ ಪ್ರತಿಯೊಂದು ಮೀನಾಂಡ ನಿಮಗೆ ಒಂದು ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ಎಷ್ಟು ಮೀನಾಂಡಗಳಿದೆಯೋ ಅದನ್ನೇ ಅವ್ರು ತತ್ತಿ ಅಂತ ಕರೆದಿರೋದು. ಎಷ್ಟು ಮೀನಾಂಡಗಳಿದೆಯೋ ಅಷ್ಟೇ ಜಗತ್ತುಗಳಿವೆ ಈ ವಿಶ್ವದಲ್ಲಿ. ಆದುದರಿಂದ ಇಂದಿನ ಕಾಲದಲ್ಲಿ ಅಣುಶಕ್ತಿಯನ್ನು ವಿಭಜಿಸುವುದು ಇದುವರೆಗೂ ಜಗತ್ತಿಗೆ ಗೊತ್ತಿರದ ತೀರಾ ಹೊಸ ಸಂಗತಿಯೇನಲ್ಲ. ಮಹಾಭಾರತಕ್ಕಿಂತಲೂ ಪುರಾತನವಾದ ಮತ್ತೊಂದು ಉದಾಹರಣೆಯು ನನಗೆ ಪ್ರಕಟವಾಗಿದೆ. ರಾಮಾಯಣ ಕಾಲದಲ್ಲಿ ಹನುಮಂತನು ರಾವಣನ ಪಟ್ಟಣ ಹಾಗೂ ಕೋಟೆಗಳನ್ನು ಸುಡುವುದಕ್ಕಾಗಿ ತನ್ನ ಸಂಕಲ್ಪ ಶಕ್ತಿಯಿಂದ ಲಂಕೆಯ ಸುತ್ತಮುತ್ತಲಿನ ಸಮುದ್ರದ ನೀರಿನಲ್ಲಿದ್ದ ಯಾವುದೋ ಒಂದು ಅನಿಲ ಶಕ್ತಿಯನ್ನು ಪ್ರಯೋಗಿಸಿದನು. ಅದು ಇನ್ನೂ ಅಲ್ಲಿದೆಯೋ ಹೇಗಿದೆ ಎಂಬುದನ್ನು ಆಧುನಿಕ ವಿಜ್ಞಾನಿಗಳು ಶೋಧ ಮಾಡಲಿ. ಯಾವುದರ ಉಪಯೋಗಕ್ಕಾಗಿ ಆತನಿಗೆ ಕೇವಲ ಸಂಕಲ್ಪ ಶಕ್ತಿ ಮಾತ್ರ ಸಾಕಾಯಿತೋ ಪಾಶ್ಚಾತ್ಯ ವಿಜ್ಞಾನಿಗಳಿಗಿಂದು ಯಂತ್ರೋಪಕರಣಗಳು ಬೇಕಾಗುವು. ನೋಡಿ, ನಾವು ಸಂಕಲ್ಪ ಶಕ್ತಿಯಿಂದ ಕೆಲಸವನ್ನು ಮಾಡ್ತಾ ಇದ್ವಿ, ನಮ್ಮ ಪ್ರಾಚೀನ ಋಷಿಮುನಿಗಳು ಮತ್ತು ದೇವತೆಗಳು. ಈಗ ನಾವು ಅದೇ ಕೆಲಸ ಮಾಡಲಿಕ್ಕೆ ಯಂತ್ರೋಪಕರಣಗಳನ್ನ ಉಪಯೋಗಿಸ್ತಾ ಇದ್ದೀವಿ. ಕೇಂದ್ರದ ಸುತ್ತಮುತ್ತಲಿರುವ ಶಕ್ತಿಯು ತತ್ತಿಗಳಂತಹ ವಸ್ತುಗಳಲ್ಲಿ ಈಗ ಕಾಣಿಸಿಕೊಂಡ ಪ್ರಯುಕ್ತ ಈ ವಸ್ತುಗಳು ಕೇಂದ್ರದ ಅವಿಭಾಜ್ಯ ಅಂಶವಾಗಿದೆ. ಈಗ ಕೇಂದ್ರವು ಒಂದು ಸ್ವಯಂ ಗೂಡಾಗಿದೆ. ಸೊ ಕೇಂದ್ರದ ಸುತ್ತಮುತ್ತ ಇರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ತತ್ತಿ ಅಂತಂದ್ರೆ ಒಂದು ಫೈಬರ್ ಅಂತ ಇಟ್ಕೊಳ್ರಿ.
ಆ ಫೈಬರ್ ತರ ವಸ್ತುಗಳಲ್ಲಿ ಈಗ ಕಾಣಿಸಿಕೊಂಡ ಪ್ರಯುಕ್ತ ಆ ವಸ್ತುಗಳು ಕೇಂದ್ರದ ಅವಿಭಾಜ್ಯ ಅಂಶವಾಗಿದೆ. ಹೀಗೆ ಕೇಂದ್ರವು ಸ್ವಯಂ ಒಂದು ಗೂಡಾಗಿದೆ ಎಂದು ಜನರು ಆಕ್ಷೇಪಿಸಬಹುದು. ಆದರೆ ಅವು ಆ ರೀತಿ ಘನರೂಪದ ಉದಾಹರಣೆಗೆ ವರ್ಣಿತವಾದುದು ಕೇವಲ ಅಭಿವ್ಯಕ್ತಿ ಹಾಗೂ ತಿಳುವಳಿಕೆಗೆ ಮಾತ್ರ ಎಂಬುದನ್ನು ಅವರು ಗಮನಿಸಬೇಕು. ಆ ತತ್ತಿ ಅಂತಂದ್ರೆ ಆ ಶಕ್ತಿ ಹರಿತಿರ್ತಕ್ಕಂಥ ಒಂದು ಲೈನ್ ಅಂತ ಇಟ್ಕೊಳ್ರಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಖಾಲಿ ಜಾಗ ಇದೆ, ಇಲ್ಲೊಂದು ಲೈನ್ ಹರಿತಾ ಇದೆ, ಶಕ್ತಿ ಹರಿತಾ ಇದೆ ಅಂತ ಇಟ್ಕೊಳ್ರಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಫೋನಲ್ಲಿ ಏನು ನಮಗೆ ಫೋನು ರಿಸೀವ್ ಮಾಡ್ಬೇಕಂತಂದ್ರೆ ಯಾವುದೋ ಶಕ್ತಿ ಮುಖಾಂತರ ನಮಗೆ ಫೋನ್ ರಿಸೀವ್ ಮಾಡ್ತೀವಿ, ರೇಡಿಯೋ ವೇವ್ಸ್ ಮುಖಾಂತರ. ಆದ್ರೆ ರೇಡಿಯೋ ವೇವ್ಸ್ ಹರಿತಾ ಇರೋದು ನಮ್ಗೆ ಎಲ್ಲೂ ಕಾಣಲ್ಲ, ಆದ್ರೆ ಹರಿತಾ ಇರೋದು ಅಂತೂ ನಿಜ. ಅದೇ ರೀತಿಯಾಗಿ ಕೇಂದ್ರದಿಂದ ಬರ್ತಿರ್ತಕ್ಕಂಥ ಶಕ್ತಿ ಹರಿತಾ ಇದೆ, ಅದನ್ನ ಬಾಬುಜಿ ತತ್ತಿ ಅಂತ ಕರಿತಿದ್ದಾರೆ. ನಾವು ತತ್ತಿ ಅಂತ ಅನ್ಕೊಂಡ್ರೆ, ಫೈಬರ್ ಅಂತ ಅನ್ಕೊಂಡ್ರೆ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ, ಜೇನ್ ಗೂಡು, ಜೇನ್ ಫೈಬರ್ ಕಟ್ಟತ್ತಲ್ವಾ, ಆ ತರ ಫೈಬರ್ ಅಂತ ಅನ್ಕೊಳ್ತೀವಿ. ಆದ್ರೆ ಆ ತತ್ತಿ ಇಲ್ಲಿ ನಿಜವಾಗಿ ಯಾವುದೇ ಘನ ರೂಪದಲ್ಲಿ ಇಲ್ಲ, ಅದು ಕೇವಲ ಶಕ್ತಿ ರೂಪದಲ್ಲಿ ಹರಿತಾ ಇದೆ. ಅದನ್ನ ಗೂಡು ಅಂತ ಕರೆದಿದ್ದಾರೆ, ಆದ್ರೆ ಯಾವುದೇ ಘನ ಸ್ವರೂಪ ಅದಕ್ಕಿಲ್ಲ ಅಂತ ಬರೀತಾ ಇದೆ. ಕೇಂದ್ರದ ಸಮೀಪದಲ್ಲಿ ತತ್ತಿ ಅಂತ ವಸ್ತುಗಳಿದೆ ಎಂಬುದೇನೋ ನಿಜ, ಆದರೆ ನೀವು ನಿರ್ದಿಷ್ಟ ಕ್ರಮದಿಂದ ಕೆಲಸ ಮಾಡುತ್ತಿರುವ ಶಕ್ತಿ ಎಂದು ಕರೀಬಹುದು. ಅದನ್ನೇ ಶಕ್ತಿ ಅಂತ ಕರಿತಾ ಇದ್ದಾರೆ. ಫೈಬರ್ ಅಂತ ನಾವು ಕರಿಬಹುದು ಅಥವಾ ತತ್ತಿ ಅಂತ ನಾನು ಕರಿಬಹುದು. ಈಗ ಒಂದು ಮ್ಯಾಗ್ನೆಟ್ ತಗೊಂಡು ಕೆಲವು ಅಯನ್ ಫೈಲಿಂಗ್ಸ್ ಕಬ್ಬಿಣದ ಆಧರಣ ಪದಾರ್ಥಗಳ ಅದ್ರ ಕೆಳಗಡೆ ಅಲ್ಲಾಡಿಸ್ತು ಅಂತಂದ್ರೆ, ಮ್ಯಾಗ್ನೆಟ್ ಅದ್ರ ಕೆಳಗಡೆ ಅಲ್ಲಾಡಿಸ್ತು ಅಂತಂದ್ರೆ ಮ್ಯಾಗ್ನೆಟ್ ಫೋರ್ಸ್ ಎಲ್ಲಿ ಬರುತ್ತೋ ಅದ್ರ ಪ್ರಕಾರ ಅದು ಕಬ್ಬಿಣದ ಅಂಶಗಳು ಅದು ಅಲೈನ್ ಆಗುತ್ತಲ್ವಾ, ಒಂದು ಡೈರೆಕ್ಷನ್ ಗೊತ್ತಾಗುತ್ತೆ ಶಕ್ತಿ ಎಲ್ಲಿ ಹರಿತಾ ಇದೆ ಅಂತ. ಅದೇ ರೀತಿಯಾಗಿ ತತ್ತಿಗಳು ಹರಿತಾ ಇದೆ. ಅದನ್ನ ಬಾಬುಜಿಯವರು ಗೂಡಂತ ಕರೆದ್ರು ಕೂಡ ಅದು ತತ್ತಿಗಳು ಕಾಣಿಸಿಗುವಂತ ಗೂಡಲ್ಲ, ಕೇವಲ ಶಕ್ತಿಯ ಗೂಡಷ್ಟೇ. ಅದನ್ನು ಉಕ್ತ ರೀತಿಯಲ್ಲಿ ಮಾತ್ರ ಅಭಿವ್ಯಕ್ತಿಗೊಳಿಸಲು ಸಾಧ್ಯ. ಅಯಸ್ಕಾಂತ ಧ್ರುವದ ಕ್ಷೇತ್ರವನ್ನು ಉದಾಹರಣೆಗೆ ತೆಗೆದುಕೊಂಡರೆ ನಿಮಗಿನ್ನೂ ಹೆಚ್ಚು ಸ್ಪಷ್ಟವಾಗಿತ್ತು. ಅದರ ಕ್ಷೇತ್ರ ಮತ್ತು ಕ್ಷೇತ್ರದ ಶಕ್ತಿಯನ್ನಾಗಲಿ ಅದು ಕೆಲಸ ಮಾಡುವ ದಿಶೆ ಮತ್ತು ಸ್ಥಾನಗಳನ್ನಾಗಲಿ ಗುರುತಿಸಬೇಕಾದರೆ ಒಂದು ಕಾಗದ ತುಂಡನ್ನು, ಗಾಜಿನ ಹಲಗೆಯನ್ನು ಇಟ್ಟು ಸ್ವಲ್ಪ ಕಬ್ಬಿಣದ ಪುಡಿಯನ್ನು ಹಾಕಿರಿ. ಕೆಳಗಡೆ ಒಂದು ಅಯಸ್ಕಾಂತವನ್ನು ಇಟ್ಟು ಕಾಗದವನ್ನು ಸ್ವಲ್ಪ ತಟ್ಟಿರಿ. ಚೂರ್ಣವು ಒಂದು ವಿಶಿಷ್ಟ ರೀತಿಯಲ್ಲಿ ಹರಡಿಕೊಳ್ಳುವುದು. ಅದನ್ನು ಕಲಿಸಿ ಮತ್ತೆ ತಟ್ಟಿದರೆ ಮತ್ತೆ ಅದೇ ರೀತಿಯಲ್ಲಿ ಕೂಡಿಕೊಳ್ಳುವುದು. ಇದು ಅಯಸ್ಕಾಂತ ಧ್ರುವ ಆಕರ್ಷಣ ಶಕ್ತಿಯ ರೇಖೆಗಳನ್ನು, ಸ್ಥಾನಗಳನ್ನು ತೋರಿಸುವುದು. ಆದರೆ ಈ ಕಬ್ಬಿಣದ ತುಂಡುಗಳಿಂದ ಸೂಚಿಸುವಾಗುವ ರೇಖೆಗಳು ಪ್ರತ್ಯಕ್ಷವಾಗಲಿ ಕ್ಷೇತ್ರವಾಗಲಿ ಶಕ್ತಿಯಾಗಲಿ ಅಲ್ಲ. ಆದರ ಕ್ಷೇತ್ರವನ್ನು ಶಕ್ತಿಯನ್ನು ಸೂಚಿಸಲು ಅಥವಾ ಶಕ್ತಿಯನ್ನು ತಿಳಿಯಲು ಅವನ್ನು ಉಪಯೋಗಿಸಲಾಗಿದೆ. ಅದರಂತೆಯೇ ಕೇಂದ್ರದ ಸುತ್ತಲೂ ಕೆಲಸ ಮಾಡುವ ಹಾಗೂ ಕೇಂದ್ರದಿಂದ ನಿಯಂತ್ರಿಸಲ್ಪಡುವ ಶಕ್ತಿಗಳನ್ನು ಅಭಿವ್ಯಕ್ತಿಪಡಿಸಲು ಮೀನಿನ ತತ್ತಿಗಳ ಉದಾಹರಣೆಯನ್ನು ಕೊಡಲಾಗಿದೆ. ಹೀಗೆ ಇದರ ಪರಿಣಾಮವಾಗಿ ಸೂರ್ಯ ಮಂಡಲವು ವಿಶ್ವದೊಳಗಿನ ಬೇರೆ ಪ್ರತಿಯೊಂದು ವಸ್ತುವು ಪರಿಪೂರ್ಣವಾಗಿದೆ. ಆದರೆ ಅದು ಬೇರೆ ವಿಷಯವಾದ್ದರಿಂದ ಅದನ್ನು ನಾನಿಲ್ಲಿ ಚರ್ಚಿಸುವುದಿಲ್ಲ. ಸಮಯ ದೊರೆತರೆ ಮತ್ತೊಂದು ಕಡೆ ನಿರೂಪಿಸುವೆನು. ಉಳಿದವುಗೆಲ್ಲಕ್ಕಿಂತ ದೊಡ್ಡದಾದ ಹಾಗೂ ಹೆಚ್ಚು ಪ್ರಕಾಶಮಾನವಾದಂತಹ ಒಂದು ಜೀವಕೋಶವಿದೆ. ಆ ಮೀನ ಅಂಡಗಳಿದೆಯಲ್ಲ, ಹೆಚ್ಚು ದೊಡ್ಡದು ಮತ್ತು ಪ್ರಕಾಶಮಾನದಂತ ಒಂದು ಮೀನ ಅಂಡ ಇದೆ. ಅದನ್ನು ನೀವು ಪ್ರಧಾನ ಕೋಶವೆಂದು ಹೇಳಬಹುದು. ಪ್ರಧಾನ ಕೋಶವು ನಾವು ವಾಸಿಸುತ್ತಿರುವ ಜಗತ್ತಿಗೆ ನೇರವಾಗಿ ಸಂಬಂಧಪಟ್ಟಿದ್ದು, ಅದನ್ನು ನಿಯಂತ್ರಿಸುವುದು. ಸೊ ನಮ್ಮ ಜಗತ್ತಿಗೆ ಈ ಪ್ರಧಾನ ಕೋಶ ಇದೆಯಲ್ಲ, ಅದರಿಂದ ನಾವು ಶಕ್ತಿಯನ್ನು ಪಡ್ತಾ ಇದ್ದೇವೆ. ಅಲ್ಲದೆ ಇದೇ ಕಾರಣದಿಂದಾಗಿ ಈ ಜಗತ್ತಿನಲ್ಲಿ ನಮಗೆ ಕಾಣಬರುವಂತಹ ವಿಕೃತಿಗಳು ಬೇರೆ ಯಾವ ಲೋಕದಲ್ಲಿಯೂ ಕಂಡು ಬರುವುದಿಲ್ಲ. ಈಗ ನಾವು ವಾಸ ಮಾಡ್ತಿರ್ತಕ್ಕಂಥ ಈ ಭೂಲೋಕ ಇದೆಯಲ್ಲ, ನಮ್ಮ ಈ ಜಗತ್ತು ಇದೆಯಲ್ಲ, ಈ ಜಗತ್ತು ಆ ಪ್ರಧಾನ ಒಂದು ಅಂಡ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದ ಶಕ್ತಿಯಿಂದ ಪಡ್ಕೊಳ್ತಾ ಇದೆ. ಹಾಗಾಗಿ ಈ ಲೋಕದಲ್ಲಿ ಬರ್ತಕ್ಕಂಥ ವಿಭೂತಿ ಪುರುಷರು ಬೇರೆ ಯಾವ ಲೋಕದಲ್ಲೂ ಕೂಡ ಬರ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಕ್ಲೂ ಏನು ಕೊಡ್ತಿದ್ದಾರೆ ಅಂದ್ರೆ, ಬೇರೆ ಯಾವುದೇ ವಿಶ್ವದಲ್ಲಿ ಬೇರೆ ಯಾವುದೇ ಲೋಕದಲ್ಲಿ ಹುಟ್ಟಿದ್ರು ಕೂಡ ಕೆಲವರು ಆಧ್ಯಾತ್ಮದ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಲೋಕದಲ್ಲಿ, ಈ ಭೂಮಂಡಲದಲ್ಲೇ ಹುಟ್ಟಬೇಕು. ಹುಟ್ಟಿದ್ರೆ ಮಾತ್ರನೇ ಕೇಂದ್ರದ ಸಮೀಪದವರೆಗೂ ಹೋಗ್ಲಿಕ್ಕೆ ಸಾಧ್ಯ. ಅಂದ್ರೆ ನಾವೆಲ್ಲರೂ ಕೂಡ ಮನುಷ್ಯ ಜನ್ಮ ಪಡ್ಕೊಂಡ್ಮೇಲೆ ಈ ಪ್ರಧಾನ ಅಂಡ ಏನಿದೆ ಅದರಿಂದ ಶಕ್ತಿಯನ್ನು ಪಡ್ಕೊಳ್ತಾ ಇರ್ಬೇಕಾದ್ರೆ ನಾವು ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧನೆ ಮಾಡ್ಕೊಳ್ದೇ ಇದ್ರೆ ನಾವು ಸಾಕಷ್ಟು ಮಟ್ಟಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಕಳ್ಕೊಂಡಂಗೆ ಆಗತ್ತೆ. ಅರ್ಥ ಆಯ್ತಾ? ಈಗ ನಾವು ಈ ಲೋಕದಲ್ಲಿ ಹುಟ್ಟಿದ್ದೀವಿ, ನಮ್ಗೆ ಗೊತ್ತಿಲ್ದಂಗೇನೋ ಈ ಲೋಕದಲ್ಲಿ ಹುಟ್ಟಿದ್ದೀವಿ, ಈ ಭೂಮಂಡಲದಲ್ಲಿ ಇದ್ದೀವಿ, ಮನುಷ್ಯ ದೇಹ ತಗೊಂಡಿದ್ದೀವಿ, ಆಧ್ಯಾತ್ಮಕ್ಕೆ ಬಂದಿದ್ದೀವಿ. ಈ ಎಲ್ಲವೂ ನಮಗೆ ಸೇರಿರೋದ್ರಿಂದ ಯಾಕೆ ಆಧ್ಯಾತ್ಮದ ತುದಿಯಾದಂಥ ಕೇಂದ್ರವನ್ನು ಸೇರ್ಲಿಕ್ಕೆ ನಾವು ಪ್ರಯತ್ನ ಪಡಬಾರ್ದು? ಆ ಕೇಂದ್ರವನ್ನು ಸೇರ್ಲಿಕ್ಕೆ ನಾವು ಏನೇನೆಲ್ಲ ಮಾಡಬೇಕು ಅದನ್ನ ಪ್ರಯತ್ನ ಪಟ್ಟು ಅದನ್ನ ಸಾಕಷ್ಟು ಶ್ರಮ ಪಟ್ಟು ಯಾಕೆ ಮಾಡಿ ಅದನ್ನ ನಾವು ಕೇಂದ್ರ ಮಾಡ್ಲಿಕ್ಕೆ ಹೋಗಿ ಇಲ್ಲಿರ್ಬೇಕಾದ್ರೆ ಮುಟ್ಕೋಬಾರ್ದು ಮಾನವ ದೇಹ. ಯಾಕಂದ್ರೆ ಲಾಲಾಜಿ ಅವರು ದೇಹಧಾರಿಗಳಾಗಿಯೇ ನೀವು ಕೇಂದ್ರದವರೆಗೂ ಹೋಗ್ಬೋದು ಅಂತ ಒಂದು ಆವಿಷ್ಕಾರವನ್ನು ಮಾಡಿದ್ದಾರೆ. ಆ ಆವಿಷ್ಕಾರ ಇರ್ಬೇಕಾದ್ರೆ
ದಾರಿ ಇರ್ಬೇಕಾದ್ರೆ, ಗುರು ಇರ್ಬೇಕಾದ್ರೆ, ಗುರುವಿನ ಶಕ್ತಿ ನಮ್ಗೆ ಇರ್ಬೇಕಾದ್ರೆ ನಾವ್ ಯಾಕೆ ನಮ್ಮ ಶರೀರನ ಉಪಯೋಗಿಸ್ಕೊಂಡು ಮನಸ್ಸನ್ನು ಉಪಯೋಗಿಸ್ಕೊಂಡು ಅಲ್ಲಿವರೆಗೂ ಹೋಗ್ಬಾರ್ದು? ಈ ಪ್ರಶ್ನೆನ ನಾವು ನಮ್ಮಲ್ಲಿ ನಾವು ಕೇಳ್ಕೋಬೇಕು. ಈಗ ಮಾನವ ಶರೀರ ಈಗ ಬಿಟ್ಟರೆ ಅಂತ ಇಟ್ಕೊಳ್ರಿ, ಮತ್ತೊಂದು ಶರೀರ ತಗೋಬಹುದು. ಆದ್ರೆ ಈ ಲೋಕದಲ್ಲೇ ಈ ಭೂಮಂಡಲದಲ್ಲಿ ತಗೊಳ್ತೀರ ಅಂತ ಗ್ಯಾರಂಟಿ ಏನಿಲ್ಲ. ಮತ್ತೆ ಯಾವ್ದೋ ಲೋಕದಲ್ಲಿ ಹುಟ್ಟಬಹುದು. ಮತ್ತೆ ಆ ಲೋಕದಲ್ಲಿ ಹುಡ್ತು ಅಂತಂದ್ರೆ ಮತ್ತೆ ಅಲ್ಲಿ ಮುಗಿಸ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬರ್ಬೇಕು ಟ್ರಿಪ್. ಇಲ್ಲಿ ಟ್ರಿಪ್ ಬರೋವರೆಗೂ ಕೂಡ ನೀವು ಕೇಂದ್ರದವರೆಗೂ ಹೋಗ್ಲಿಕ್ಕೆ ಆಗಲ್ಲ. ಹೇಗೆಂದ್ರೆ ಕೇಂದ್ರದಿಂದ ಬರ್ತಿರ್ತಕ್ಕಂಥ ಮೀನಾಂಡಗಳಲ್ಲಿ ಪ್ರಧಾನವಾದಂತ ಪ್ರಕಾಶಮಾನವುಳ್ಳಂತ ಒಂದು ಮೀನಾಂಡಕ್ಕೆ ನಾವು ಅಲೈನ್ ಆಗಿದ್ದೀವಿ. ನಮ್ಮ ಈ ಲೋಕ ಏನಿದೆ ಅದಕ್ಕೆ ಅದರಿಂದ ಶಕ್ತಿ ಪಡಿತಾ ಇರೋದ್ರಿಂದ ನಾವು ಕೇಂದ್ರದವರೆಗೂ ಹೋಗ್ಬೇಕಂತಂದ್ರೆ ಈ ಲೋಕದಲ್ಲಿ ಈ ಭೂಮಂಡಲದಲ್ಲಿ ಹುಟ್ಟಿದ್ರೆ ಮಾತ್ರ ಕೇಂದ್ರದವರೆಗೂ ಹೋಗ್ಲಿಕ್ಕೆ ಸಾಧ್ಯ. ಬೇರೆ ವಿಶ್ವದ ಬೇರೆ ಬೇರೆ ಲೋಕಗಳಲ್ಲಿ ಹುಟ್ಟಿದ್ರೆ ನಮ್ಗದು ಸಾಧ್ಯವಿಲ್ಲ. ಇದನ್ನ ಜ್ಞಾಪಕ ಇಟ್ಕೊಳ್ರಿ, ಸರಿನಾ? ಅಲ್ಲಿಗೆ ನಮ್ಗಿರ್ತಕ್ಕಂಥ ಒಂದು ವಿಶಿಷ್ಟವಾದಂತ ಅವಕಾಶನ ನಾವು ಗುರುತಿಸ್ಕೋಬೇಕು. ಆ ಅವಕಾಶ ಉಪಯೋಗಿಸ್ಕೊಂಡು ಪ್ರಗತಿ ಆಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಪ್ರಧಾನ ಕೋಶವು ನಾವು ಈಗ ವಾಸಿಸುತ್ತಿರುವ ಜಗತ್ತಿಗೆ ನೇರವಾಗಿ ಸಂಬಂಧಪಟ್ಟಿದ್ದು, ಅದನ್ನು ನಿಯಂತ್ರಿಸುವುದು ಅಲ್ಲದೆ ಇದೇ ಕಾರಣದಿಂದಾಗಿ ಈ ಜಗತ್ತಿನಲ್ಲಿ ನಮಗೆ ಕಾಣಬರುವಂತ ವಿಭೂತಿಗಳು ಬೇರೆ ಯಾವ ಲೋಕದಲ್ಲಿಯೂ ಕಂಡು ಬರುವುದಿಲ್ಲ. ನಾವು ಅರ್ಥಾತ್ ನಮ್ಮ ಜಗತ್ತು ಪ್ರಧಾನ ಕೋಶದೊಂದಿಗೆ ಸಂಬಂಧಪಟ್ಟಿರುವುದರಿಂದ ಅದರ ಶಕ್ತಿಗಳೇ ಬಹುಮಟ್ಟಿಗೆ ನಮ್ಮಲ್ಲಿಯೂ ಇರುವವು. ಯಾಕೆ ಈ ಲೋಕದಿಂದ ಈ ಭೂಮಂಡಲದಿಂದ ಅಷ್ಟೇನೆ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಕೇಂದ್ರಕ್ಕೆ? ಈ ಪ್ರಧಾನ ಕೋಶದಿಂದ ಬರ್ತಿರ್ತಕ್ಕಂಥ ಶಕ್ತಿಗಳೇ ನಮ್ಮಲ್ಲಿವೆ. ಆ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ನಾವು ಕೇಂದ್ರದವರೆಗೂ ಹೋಗ್ಬೋದು. ಈ ಪ್ರಧಾನ ಕೋಶದಿಂದ ಬಿಟ್ಟು ಬೇರೆ ಕೋಶಗಳಿಗೆ ಹೋದಾಗ ಆ ಶಕ್ತಿಗಳು ಅಷ್ಟು ಹೆಚ್ಚು ಪ್ರಬಲವಾಗಿಲ್ಲ. ಶಕ್ತಿಗಳು ಅಷ್ಟೊಂದು ಪ್ರಬಲವಾಗಿಲ್ದಿದ್ರೆ ಆ ಲೋಕದಲ್ಲಿ ಹುಟ್ಟತಕ್ಕಂಥ ಜೀವಿಗಳಿಗೆ ಆ ಶಕ್ತಿಗಳು ಪ್ರಬಲವಾಗಿರಲ್ಲ. ಯಾವಾಗ ಆ ಶಕ್ತಿ ಅಷ್ಟು ಪ್ರಬಲವಾಗಿರಲ್ವೋ ಕೇಂದ್ರದವರೆಗೂ ಹೋಗ್ಲಿಕ್ಕೆ ಸಾಧ್ಯವಾಗಲ್ಲ. ಇದರ್ಥ ಆಯ್ತಾ? ಸೃಷ್ಟಿ ರಚನೆಯ ಕುರಿತಾದ ನಿಜಾಂಶವನ್ನು ಕೂಡ ನಾನೀಗ ಹೇಳಿಬಿಡುವೆನು. ಜಗತ್ತು ಹುಟ್ಟುವ ಮುಂಚೆ ಕೇಂದ್ರದ ಸಮೀಪದಲ್ಲಿ ಅವ್ಯಕ್ತ ಗತಿ ಇದ್ದು ಅದರಲ್ಲಿ ಹಾಗೂ ಅದರ ಹತ್ತಿರವೇ ಕ್ಷೋಭ ಬಿದ್ದಿತು. ಅದನ್ನು ನೀವು ಚಲನವೆಂದಾಗಲಿ ಕಂಪನವೆಂದಾಗಲಿ ಶಕ್ತಿಯೆಂದಾಗಲಿ ನಿಮ್ಮ ತಿಳುವಳಿಕೆಗಾಗಿ ಏನಾದರೂ ಕರೆಯಬಹುದು. ಸೊ ಕೇಂದ್ರ ಇತ್ತು, ಕೇಂದ್ರದ ಕೆಳಗಡೆ ಸಮೀಪದಲ್ಲಿ ಅವ್ಯಕ್ತ ಗತಿ ಇತ್ತು. ಇದು ಎರಡಿತ್ತು. ಜಗತ್ತು ಸೃಷ್ಟಿ ಆಗ್ಲಿಕ್ಕೆ ಮುಂಚೆ ಏನಿತ್ತು ಅಂತಂದ್ರೆ ಕೇಂದ್ರ ಇತ್ತು, ಕೇಂದ್ರದ ಕೆಳಗಡೆ ಅವ್ಯಕ್ತ ಗತಿ ಇತ್ತು. ಅವ್ಯಕ್ತ ಗತಿ ಅಂತಂದ್ರೆ ಲೇಟೆಂಟ್ ಮೋಷನ್. ಆ ಲೇಟೆಂಟ್ ಮೋಷನ್ ನೀವು ಅರ್ಥ ಮಾಡ್ಕೋಬೇಕಂತಂದು ಅಂದ್ರೆ ನೀರಿದೆ, ಒಂದು ಲೇಕ್ ಇದೆ ಅಂತ ಇಟ್ಕೊಳ್ರಿ, ಅಥವಾ ಒಂದು ಪಾಂಡ್ ಇದೆ ಅಂತ ಇಟ್ಕೊಳ್ರಿ. ನೀರು ತಟಸ್ಥವಾಗಿದೆ ಅಂತ ಇಟ್ಕೊಳ್ರಿ. ನೀರು ತಟಸ್ಥವಾಗಿದ್ದಂತ ಮಾತ್ರಕ್ಕೆ ಅದಕ್ಕೆ ಚಲನಾಶಕ್ತಿ ಇಲ್ಲ ಅಂತಲ್ಲ. ಆ ಚಲನಾಶಕ್ತಿ ನೀರಿನಲ್ಲಿ ಗುಪ್ತವಾಗಿದೆ. ಇದನ್ನ ಅವರು ಇಲ್ಲಿ ಗುಪ್ತ ಅನ್ನೋದು ಕೇಂದ್ರದ ಸಮೀಪದಲ್ಲಿ ಅವ್ಯಕ್ತ ಗತಿ ಇದೆ ಅಂತ ಹೇಳಿರೋದು. ಅವ್ಯಕ್ತ ಗತಿ ಇದೆ ಅಂತಂದ್ರೆ ಅದು ಗುಪ್ತವಾಗಿರ್ತಕ್ಕಂಥ ಚಲನೆಗಳಿದೆ, ಅದಿನ್ನೂ ವ್ಯಕ್ತವಾಗಿಲ್ಲ, ಅವ್ಯಕ್ತದ ಸ್ಥಿತಿಯಲ್ಲಿ ಇದೆ. ಸೊ ತಟಸ್ಥವಾದಂತ ನೀರಿಗೆ ಚಲನೆ ಮಾಡುವಂತ ಶಕ್ತಿ ಇದೆ, ಆದ್ರೆ ತಟಸ್ಥವಾಗಿದೆ. ಅಂದ್ರೆ ಆ ಚಲನೆ ಇನ್ನೂ ವ್ಯಕ್ತವಾಗಿಲ್ಲ. ಅದನ್ನ ನಾವು ಅವ್ಯಕ್ತ ಸ್ಥಿತಿ ಅಂತ ಹೇಳ್ತೀವಿ. ಅದನ್ನ ಅವ್ಯಕ್ತ ಗತಿ ಅಂತ ಬರೆದಿದ್ದಾರೆ ಬಾಬಾಜಿಯವರು. ಅದು ಸೃಷ್ಟಿಯ ಮತ್ತು ಅದಕ್ಕೆ ಬೇಕಾಗುವ ಇತರ ಸಾಮಗ್ರಿಯ ಮೂಲ ಕಾರಣವಾಗುತ್ತಿದ್ದು. ಯಾವುದು? ಆ ಲೇಟೆಂಟ್ ಮೋಷನ್ ಅಂತಿದೆಯಲ್ಲ, ಅವ್ಯಕ್ತ ಗತಿ ಅಂತ ಏನಿದೆಯಲ್ಲ, ಅದು ಸೃಷ್ಟಿಗೆ ಬೇಕಾದಂತ ಎಲ್ಲವನ್ನೂ ತನ್ನದ್ರಲ್ಲಿ ಅಡಕ ಮಾಡಿಟ್ಕೊಂಡಿತ್ತು. ಸೃಷ್ಟಿ ರಚನೆಯ ಕಾಲವು ಸಮೀಪಿಸಿದಾಗ ಅವ್ಯಕ್ತ ಚಲನದಲ್ಲಿದ್ದ ಸುಪ್ತ ಕಲ್ಪನೆಯು ಪರಿಪಕ್ವವಾಗಿ ಇಡೀ ಚಲನೆಯನ್ನು ಮತಿಸಿದಾಗ ಒಂದು ಶಕ್ತಿ ಹುಟ್ಟುಕೊಂಡು ಹೊರಹೊಮ್ಮಿತು. ಆ ಕೇಂದ್ರದಿಂದ ರಚನೆ ಆಗ್ಬೇಕು ಅನ್ನೋ ಒಂದು ಸಂಕಲ್ಪ ಆ ಗುಪ್ತ ಅವ್ಯಕ್ತ ಗತಿಗೆ ಬಂದಾಗ, ಗುಪ್ತ ಚಲನೆಗೆ ಬಂದಾಗ ಏನಾಗುತ್ತೆ? ಚಲನೆ ಪ್ರಾರಂಭವಾಗುತ್ತೆ. ಚಲನೆ ಪ್ರಾರಂಭವಾದಾಗ ಒಂದು ಶಕ್ತಿ ನಮಗೆ ಅನುಭವಕ್ಕೆ ಬರುತ್ತೆ. ಈಗ ನೀವು ಸಮುದ್ರದ ದಡದಲ್ಲಿ ಕೂತ್ಕೊಂಡ್ರೆ ಅಲೆಗಳು ಬಂದು ನಿಮ್ಮನ್ನು ಅಪ್ಪಳಿಸೋದು ನಿಮ್ಗೆ ಅನುಭವಕ್ಕೆ ಬರುತ್ತೆ, ಅದು ಶಕ್ತಿ. ಆದ್ರೆ ಎಲ್ಲಿ ಮೂಲದಲ್ಲಿ ಆ ಶಕ್ತಿ ಉಗಮ ಸ್ಥಾನ ಇದೆಯಲ್ಲ, ಅಲ್ಲಿ ನಿಮ್ಗೆ ಶಕ್ತಿ ಅನುಭವ ಆಗಲ್ಲ, ಬರೀ ಕಂಪನಗಳಷ್ಟೇ ಅನುಭವ ಆಗುತ್ತೆ, ಅವ್ಯಕ್ತ ಕಂಪನಗಳಷ್ಟೇ ಅನುಭವ ಆಗುತ್ತೆ. ಸೊ ಆ ಅವ್ಯಕ್ತ ಕಂಪನಗಳು ಆ ಸೃಷ್ಟಿ ರಚನೆಗೆ ಬೇಕಾದಂತ ಶಕ್ತಿಯನ್ನ ತನ್ನ ಒಳಗಡೆನೆ ಅಡಕ ಮಾಡ್ಕೊಂಡಿರುತ್ತೆ. ಹಾಗಾದ್ರೆ ಶಕ್ತಿ ರಚನೆ ಹೇಗಾಯ್ತು? ಸೃಷ್ಟಿ ರಚನೆ ಹೇಗಾಯ್ತು? ಈ ಗುಪ್ತ ಚಲನೆಯಲ್ಲಿ ಎಲ್ಲವೂ ಅಡಕವಾಗಿದೆ.
ಕೇಂದ್ರದಿಂದ ಮೂಲದಿಂದ ಒಂದು ಸಂಕಲ್ಪ ಇಳಿಯುತ್ತೆ ಆ ರಚನೆಗೆ, ವಿಶ್ವ ರಚನೆ ಆಗ್ಬೇಕು ಅಂತ ಒಂದು ಸಂಕಲ್ಪ ಕೆಳಗೆ ಇಳಿದಿದ ತಕ್ಷಣನೇ ಚಲನೆ ಶುರುವಾಗುತ್ತೆ. ಆ ಅವ್ಯಕ್ತ ಸ್ಥಿತಿ ವ್ಯಕ್ತ ಆಗ್ಲಿಕ್ಕೆ ಶುರುವಾಗುತ್ತೆ. ವ್ಯಕ್ತ ಆದಾಗ ನಮಗೆ ಶಕ್ತಿ ನಮಗೆ ಅನುಭವಕ್ಕೆ ಬರುತ್ತೆ. ಧಕ್ಕೆಗಳು ಮೇಲೆ ವರ್ಣಿಸಲಾದ ಜೀವಕೋಶಗಳ ಮೊಟ್ಟೆಯಂತಹ ವಸ್ತುಗಳ ರೂಪದಲ್ಲಿ ಶಕ್ತಿಯನ್ನು ಘನೀಕರಿಸಿದವು. ಆ ಶಕ್ತಿಗಳಿಗೆ ಹರಿಲಿಕ್ಕೆ ಶುರು ಆಯ್ತಲ್ಲ. ಈಗ ಸಂಭವಿಸ್ತು, ತಟಸ್ಥವಾಗಿರ್ತಕ್ಕಂಥ ಒಂದು ಲೇಕ್ ಅಥವಾ ಪಾಂಡ್ ಅಂತ ಹೇಳಿದ್ನಲ್ಲ, ಒಂದೇ ಒಂದು ಸಣ್ಣ ಎಲೆ ಬಿತ್ತು ಅಥವಾ ಒಂದೇ ಒಂದು ಸಣ್ಣ ಕಲ್ಲು ಬಿತ್ತು ಅಂತ ಇಟ್ಕೊಳ್ರಿ. ಆ ಸಣ್ಣ ಕಲ್ಲು ಬಿದ್ದಾಗ ಏನಾಗುತ್ತೆ, ಕಂಪನಗಳು ಶುರು ಆಗುತ್ತೆ. ಆ ಕಂಪನಗಳು ಹೊರಗಡೆ ಬರ್ತಾ ಬರ್ತಾ ದೊಡ್ಡದಾಗಿ ಆಗ್ಲಿಕ್ಕೆ ಶುರು ಆಗುತ್ತೆ. ನಿಮಗೆ ಕಾಣುತ್ತೆ ಕಂಪನಗಳು, ಹತ್ತಿರದಲ್ಲಿ ಕಾಣ್ತಕ್ಕಂಥ ಕಂಪನಗಳು ತುಂಬಾ ತಿಳಿಯಾಗಿದೆ ಅಂತ ಅನಿಸುತ್ತೆ, ಬಟ್ ಪ್ರಬಲವಾಗಿದೆ. ಕಾಡು ಬಿಡಿದ್ರೆ ಏನಾಗುತ್ತೆ, ದೊಡ್ಡದಾಗ್ಲಿಕ್ಕೆ ಹೋಗುತ್ತೆ. ಸೊ ಎಲ್ಲಿ ಬಿದ್ದಿರುತ್ತೋ ಅಲ್ಲಿ ಕಂಪನ ಕಾಣಲ್ಲ, ಅಲ್ಲಿ ಬರೀ ಒಂದು ಆಳ ಇರುತ್ತೆ. ಅದ್ರ ಸುತ್ತ ನಿಮಗೆ ಕಂಪನಗಳು ಕಾಣ್ಲಿಕ್ಕೆ ಶುರು ಆಗುತ್ತೆ, ವೇವ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ. ನೋಡ್ತೀರಾ, ರಿಂಗ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಆ ರಿಂಗ್ಸ್ ನ ನೀವು ಕಂಪನಗಳು ಅಂತ ಹಿಡ್ಕೋಬಹುದು. ಆ ರಿಂಗ್ಸ್ ನಿಮ್ಗೆ ಘನೀಕರಣಗೊಳ್ತಾ ಹೋಗುತ್ತೆ. ಘನೀಕರಣಗೊಂಡಾಗ ಅದು ವ್ಯಕ್ತ ಜಗತ್ತಾಗಿ ಮಾರ್ಪಾಡಾಗುತ್ತೆ, ಫಿಸಿಕಾಲಿಟಿ ಬರುತ್ತೆ ಕಾರ್ಯಕ್ರಮದಲ್ಲಿ. ಧಕ್ಕೆಯು ಪರಿಣಾಮವಾಗುವುದರಿಂದ ಅದರಲ್ಲಿ ಎಲ್ಲ ಶಕ್ತಿಗಳ ಕೇಂದ್ರೀಕರಣವು ಹೆಚ್ಚಿನ ಪ್ರಮಾಣದಲ್ಲಾಗಲಿ ಅದು ಉಳಿದವಕ್ಕಿಂತ ದೊಡ್ಡದು, ಹೆಚ್ಚು ಪ್ರಕಾಶಮಾನವೂ ಆಗಿರುವುದು. ಉಳಿದ ಮೊಟ್ಟೆಗಳು ಪ್ರವೇಶಿಸುವ ಶಕ್ತಿಯ ಘನೀಕರಣದಿಂದ ಉಂಟಾಗುವು. ಆದುದರಿಂದ ಅವು ಅಷ್ಟು ಶಕ್ತಿಯುತವಾಗಿಯೂ ಹೊಳಪುಳ್ಳುವಗಳು ಆಗಿಲ್ಲ. ನಾವು ಒಂದು ಮದ್ದಿನ ಹುಳಿಯ ಉದಾಹರಣೆಯನ್ನು ತೆಗೆದುಕೊಂಡರೆ ವಿಷಯವು ಚೆನ್ನಾಗಿ ತಿಳಿಯುವುದು. ಮುಖ್ಯಧಾರಿಯು ನೇರವಾಗಿ ತುಂಬಾ ರಭಸದಿಂದ ಬರುವುದು, ಉಳಿದ ಕಿಡಿಗಳಿಗೆ ಅಷ್ಟು ಬಲವಿರುವುದಿಲ್ಲ. ಆದರೆ ಎಲ್ಲವೂ ಒಟ್ಟುಗೂಡಿ ಕಿಡಿಗಳ ತುಷಾರವೇ ಆಗಿರುವುದು. ಒಂದು ಪಟಾಕಿ ಹೊಡಿತಿಲ್ಲ, ಒಂದು ಫ್ಲವರ್ ಪಾಟ್ ಅನ್ನು ಇಟ್ಕೊಂಡ್ರಿ, ಫ್ಲವರ್ ಪಾಟ್ನ ಹಚ್ಚಿದ್ರಿ. ಫ್ಲವರ್ ಪಾಟ್ ಇದೆಯಲ್ಲ, ಫ್ಲವರ್ ಪಾಟ್ ಒಳಗಡೆ ಇರ್ತಕ್ಕಂಥದ್ದು ಗುಪ್ತ ಚಲನೆ. ಆ ಮದ್ದಿದೆಯಲ್ಲ, ಆ ಮದ್ದಿನಲ್ಲಿ ಬೆಂಕಿ ಹತ್ಕೊಳ್ಳುವಂತ ಒಂದು ಸ್ವಭಾವ ಇದೆ, ಅದು ಗುಪ್ತ ಚಲನೆ ಅಂತ ಇಟ್ಕೊಳ್ರಿ. ಫ್ಲವರ್ ಪಾಟ್ ಅದು ಕೇಂದ್ರ, ಅದು ಒಳಗಡೆ ಅದಿದೆ, ಮದ್ದಿದೆ. ನೀವೇನ್ ಮಾಡಿದ್ರಿ, ಮೇಲ್ಗಡೆಯಿಂದ ನೀವು ಒಂದು ಬೆಂಕಿ ಕಿಡಿನ ಹಚ್ಚಿದ್ರಿ ಫ್ಲವರ್ ಪಾಟ್ ಮೇಲ್ಗಡೆ. ಆ ಬೆಂಕಿ ಕಿಡಿ ಹತ್ಕೊಂಡ ಮೇಲೆ ಏನಾಗುತ್ತೆ, ಆ ಬತ್ತಿ ಮುಖಾಂತರ ಅದು ಕೆಳಗಡೆ ಇರ್ತಕ್ಕಂಥ ಮದ್ದಿಗೆ ಹೋಗುತ್ತೆ. ಮದ್ದಿಗೆ ಹೋದಾಗ ಆ ಮದ್ದೆಲ್ಲವೂ ಕೂಡ ಒಂದೇ ರೀತಿಯಾಗಿ ಪ್ರಕಾಶಮಾನವಾಗಿ ಹೊರ ಹೋಗುತ್ತೆ ಫ್ಲವರ್ ಪಾಟ್ ನಿಂದ. ನೀವು ಫ್ಲವರ್ ಪಾಟ್ ನ ಗಮನಿಸಿದ್ರೆ ಮಧ್ಯದಲ್ಲಿ ಒಂದು ಧಾರೆ ಬರೆದಿದೆಯಲ್ಲ, ಅದು ಅತ್ಯಂತ ಪ್ರಬಲವಾಗಿರುತ್ತೆ. ಸೈಡಲ್ಲಿ ಬರ್ತಕ್ಕಂಥ ಧಾರೆಗಳಿದೆಯಲ್ಲ, ಅದೆಲ್ಲ ತಿಳಿಯಾದಂತೆ ಗಿಡಿಗಳಿಂದ ಕೂಡಿರುತ್ತೆ. ಮಧ್ಯದ ಧಾರೆ ಮಾತ್ರನೇ ಅತ್ಯಂತ ಎಚ್ಚರಕ್ಕೆ ಹೋಗುತ್ತೆ, ಯಾಕಂದ್ರೆ ಅದು ಹೆಚ್ಚು ಶಕ್ತಿಯಿಂದ ಕೂಡಿರುತ್ತೆ. ಪಕ್ಕದಲ್ಲಿ ಇರ್ತಕ್ಕಂಥ ಕಿಡಿಗಳು ಕಡಿಮೆ ಶಕ್ತಿಯಿಂದ ಕೂಡಿರುತ್ತೆ. ಕರೆಕ್ಟ್ ಅಲ್ವಾ? ಅದೇ ರೀತಿಯಾಗಿಯೇ ಮಧ್ಯದಲ್ಲಿ ಬರ್ತಿರ್ತಕ್ಕಂಥ ಆ ಧಾರೆಯಿಂದ ನಮ್ಮ ಈ ಪ್ರಪಂಚ ಸೃಷ್ಟಿಯಾಗಿದೆ, ನಮ್ಮ ಈ ಭೂಮಂಡಲ ಸೃಷ್ಟಿಯಾಗಿದೆ. ಹಾಗಾಗಿ ಆ ಮಧ್ಯದ ಧಾರೆ ಏನು ಶಕ್ತಿಯುತ ಇದೆಯಲ್ಲ, ಆ ಶಕ್ತಿನ ತಗೊಂಡು ನಾವು ಬಂದಿದ್ದೀವಿ. ಆ ಶಕ್ತಿನ ಉಪಯೋಗಿಸ್ಕೊಂಡೆ ನಾವು ವಾಪಸ್ ಹೋಗ್ಲಿಕ್ಕೆ ಸಾಧ್ಯ. ಆ ಮಧ್ಯದ ಧಾರೆಯಲ್ಲಿ ಇರತಕ್ಕಂಥ ಪ್ರಬಲವಾದ ಶಕ್ತಿಯನ್ನು ಉಪಯೋಗಿಸ್ಕೊಂಡೆ ನಾವು ಬಂದಿದ್ದೀವಿ, ಅದೇ ಶಕ್ತಿಯನ್ನು ಉಪಯೋಗಿಸ್ಕೊಂಡೆ ನಾವು ವಾಪಸ್ ಹೋಗ್ತೀವಿ. ಸರಿನಾ? ಅದೇ ನೀವು ಅಕ್ಕಪಕ್ಕದ ಕಿಡಿಗಳಿದೆಯಲ್ಲ, ಆ ಕಿಡಿಗಳಲ್ಲೂ ಕೂಡ ಸ್ವಲ್ಪ ಶಕ್ತಿ ಇದೆ, ಆದ್ರೆ ಸ್ವಲ್ಪ ಶಕ್ತಿ ಇದ್ರೂ ಕೂಡ ಅಷ್ಟು ಪ್ರಕಾಶವಾಗಿರಲ್ಲ, ಅಷ್ಟು ಪ್ರಬಲವಾಗಿ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗಲ್ಲ ಅದಕ್ಕೆ, ಯಾಕಂದ್ರೆ ಅಷ್ಟೊಂದು ಶಕ್ತಿ ಇರಲ್ಲ ಅದಕ್ಕೆ. ಆ ಲೋಕಗಳಲ್ಲಿ ಹುಟ್ಟತಕ್ಕಂಥವರು ಮೂಲದವರೆಗೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದ್ರೆ ಅದರಲ್ಲಿ ಶಕ್ತಿಗಳಿರಲ್ಲ. ಕೇಂದ್ರದ ಅಡಿಯಲ್ಲಿರುವ ವಸ್ತುವು ಜೀವನದ ಅಧಿಷ್ಠಾನವಾಗಿರುವಂತೆ ಮುಖ್ಯ ಕೋಶವಾದರೂ ಮೊಟ್ಟೆಗಳಂತಹ ವಸ್ತುಗಳೆಂದು ವರ್ಣಿಸಲಾದ ರೂಪವುಳ್ಳ ಪದಾರ್ಥಗಳ ಸರ್ವಸ್ವವಾಗಿದೆ. ಸೊ ಕೇಂದ್ರದ ಕೆಳಗಡೆ ಇರತಕ್ಕಂಥ ಗುಪ್ತ ಚಲನೆ ಇದೆಯಲ್ಲ, ಅದು ಇಡೀ ವಿಶ್ವದ ಸೃಷ್ಟಿಗೆ ಅದೇ ನಾಂದಿ ಆಗ್ತಕ್ಕಂಥದ್ದು. ಈ ಮುಖ್ಯ ಕೋಶೆಯಂತಹ ಮೊಟ್ಟೆಗಳಿದೆಯಲ್ಲ, ಉಳಿದ ಚಿಕ್ಕವುಗಳು ದೊಡ್ಡದಲ್ಲಿಂದೆಯೇ ಸಮಾವೇಶವಾಗಿತ್ತು ಮುಖ್ಯ ಕೋಶವೆಂದು ಕರೆಯಲಾಗುವುದನ್ನು ಸಂಬಂಧಪಟ್ಟಿವೆ. ಈಗ ಮಧ್ಯದಲ್ಲಿ ಈಗ ಬೆಂಕಿಯ ಫ್ಲವರ್ ಪಾಟ್ ಹಚ್ಚಿದರ ಮಧ್ಯದಲ್ಲಿ ಅದು ಹೆಚ್ಚು ಶಕ್ತಿಯುತವಾಗಿ ಬರುತ್ತೆ. ಆ ಉಳಿದೆಲ್ಲ ಇದೆಯಲ್ಲ ಕಿಡಿಗಳು, ಆ ಮಧ್ಯದ ಶಕ್ತಿಗೆ ಸಂಬಂಧಪಟ್ಟಿದ್ದು. ಆ ಮಧ್ಯದ ಶಕ್ತಿಯಿಂದಲೇ ಉಳಿದ ಕೋಶಗಳು ಕೂಡ ಸ್ವಲ್ಪ ಮಟ್ಟಿಗೆ ಶಕ್ತಿಯನ್ನು ಪಡ್ಕೊಂಡು ಇವೆಲ್ಲವೂ ಒಂದು ಸಾರ ಸರ್ವಸ್ವವಾಗಿದೆ ಅಂತ ಹೇಳ್ಬೋದು. ಅದು ನೊರೆಗಳು ತೇಲಾಡುತ್ತಿರುವ ಸಾಗರದಲ್ಲಿ ಒಂದು ದೊಡ್ಡ ಹನಿಯಂತಿದೆ. ಬೇರೆ ಶಬ್ದಗಳಲ್ಲಿ ಹೇಳುವುದಾದರೆ ಅದು ಈ ದೊಡ್ಡ ಹನಿಯೊಂದಿಗೆ ಸಂಬಂಧಿಸಿದ ಸೃಷ್ಟಿಗಳ ಶಕ್ತಿ ಕೇಂದ್ರವಾಗಿದೆ. ಮುಖ್ಯ ಕೋಶದಲ್ಲಿಯೂ ಅದೇ ತರಂಗವು ಪ್ರವಹಿಸುತ್ತಿದ್ದು ಅದರ ಶಕ್ತಿಯು ಇತರ ಕೋಶಗಳಿಗೂ ಅನ್ವಯಿಸುವುದು. ಹಾಗಾಗಿ ಈ ಮುಖ್ಯಧಾರೆಯಲ್ಲಿ ಯಾವ ವಿಭೂತಿ ಪುರುಷ ಬರ್ತಾನಲ್ಲ, ಆ ವಿಭೂತಿ ಪುರುಷ ಈ ಮುಖ್ಯಧಾರೆಯಲ್ಲಿ ಇದ್ಕೊಂಡೇನೆ, ಈ ಪ್ರಧಾನ ಕೋಶದಲ್ಲಿ ಇದ್ಕೊಂಡೇನೆ ಬೇರೆ ಎಲ್ಲಾ ಕೋಶಗಳನ್ನು ನಿಯಂತ್ರಣ ಮಾಡಬಹುದು.
ಇದು ಮೊದಲನೆಯ ಚಲನದಿಂದ ಕಳೆದು ತೆಗೆದ ತೆನೆಯಂತಿದೆ. ಮಹಾವಿಭೂತಿಯು ಈ ಲೋಕದಲ್ಲಿ ಯಾವಾಗಲೂ ವಾಸಿಸುತ್ತಿರುವುದನ್ನು ನೀವು ಕಾಣಬಹುದು. ಈ ಲೋಕದಲ್ಲಿ ಹುಟ್ಟಿದ ಋಷಿಗಳು ಎಷ್ಟೋ ಸಲ ಕೇಂದ್ರ ಮಟ್ಟದಲ್ಲಿ ಸ್ಪಂದನ ರೂಪದಿಂದ ಬರುವ ಮೂಲ ಆಧಾರದ ನಿರ್ದೇಶನಗಳಂತೆ ಇತರ ಲೋಕಗಳನ್ನು ನಿಯಂತ್ರಿಸುವರು. ಇದನ್ನೇ ನಾ ಹೇಳಿದೆ. ನಮ್ಮ ಈ ಪ್ರಧಾನ ಕೋಶದಲ್ಲಿ ವಾಸ್ತವ ಮಾಡ್ತಕ್ಕಂಥ ವಿಭೂತಿ ಪುರುಷರಾಗ್ಲಿ ಅಥವಾ ಋಷಿ ಮುನಿಗಳಾಗ್ಲಿ, ಅವರು ಆ ಶಕ್ತಿಯನ್ನು ಕೇಂದ್ರದಿಂದ ಬರ್ತಿರ್ತಕ್ಕಂಥ ಆ ಮುಖ್ಯಧಾರೆ ಏನಿದೆ, ಆ ಶಕ್ತಿಯ ಮುಖಾಂತರ ಇತರ ಲೋಕಗಳನ್ನು, ಇತರ ವಿಶ್ವಗಳನ್ನು ಅವರು ಇಲ್ಲಿಂದ ನಿಯಂತ್ರಣ ಮಾಡಬಹುದು. ನಿಮಗೆ ನಿಜ ಹೇಳಬೇಕಾದರೆ ಈಗ ಪರಿವರ್ತನೆಗಾಗಿ ಆವರ್ತಿಸಿದ ವಿಭೂತಿಯು ಇಡೀ ವಿಶ್ವದಲ್ಲಿ ಒಬ್ಬನೇ ಆಗಿದ್ದಾನೆ. ಆತನು ಸೂಕ್ಷ್ಮ ರೂಪದಲ್ಲಿ ಸೂರ್ಯನಲ್ಲಿಯೂ ಚಂದ್ರನಲ್ಲಿಯೂ ತನಗೆ ಬೇಕಾದಾಗ ಕಾಣಿಸಿಕೊಳ್ಳಬಲ್ಲನು. ಈ ಲೋಕದ ಕೆಲಸವನ್ನಲ್ಲದೆ ಬೇರೆ ಲೋಕಗಳ ಕೆಲಸವನ್ನು ಆತನು ಕೈಗೊಳ್ಳುವನು. ನೀವು ಅಂತರ್ದೃಷ್ಟಿಯನ್ನು ಬೆಳೆಸಿಕೊಂಡುದಾದರೆ ಇಂಥ ವಿಭೂತಿಯು ತನ್ನ ಭೌತಿಕ ಶರೀರವು ಒಂದೇ ಕಡೆಗಿದ್ದರೂ ಭಗವಂತನ ಸಾಮ್ರಾಜ್ಯ ತುಂಬಾ ವ್ಯಾಪಿಸಿರುವುದನ್ನು ಕಾಣುವಿರಿ. ಜನರಿಗೆ ಇದು ಕೇವಲ ಒಂದು ಕಾಲ್ಪನಿಕ ನಾಟಕವೆಂದು ಅನಿಸಬಹುದು. ಆದರೆ ನನ್ನ ಅಭಿಪ್ರಾಯ ಬೇರೆಯಾಗಿದೆ. ಆತನು ನಿಜವಾದ ಅರ್ಥದಲ್ಲಿ ಪ್ರಕೃತಿಯ ಪಾತ್ರವನ್ನು ನಿರ್ವಹಿಸುತ್ತಿದ್ದಾನೆ. ಸರ್ವಸಾಮಾನ್ಯವಾಗಿ ದೇವರು ತನ್ನ ರೂಪದಂತೆಯೇ ಮನುಷ್ಯನನ್ನು ಹುಟ್ಟಿಸಿದನೆಂಬುದು ನಂಬಲಾಗುತ್ತದೆ. ಈ ಬಗ್ಗೆ ಪ್ರಪಂಚದಲ್ಲಿ ಎಲ್ಲ ಧರ್ಮಗಳು, ದರ್ಶನಗಳು ಮತ್ತು ವಿಜ್ಞಾನಗಳು ಒಮ್ಮತವಾಗಿವೆ. ಅಸ್ಥಿ ಮಾಂಸಾದಿಗಳಿಂದ ರಚಿತವಾದ ಕೈಕಾಲು ಮುಂತಾದ ಅವಯವಗಳುಳ್ಳ ಮನುಷ್ಯನ ರೂಪದಂತೆಯೇ ದೇವರ ಭೌತಿಕ ರೂಪ ಇದೆ ಎಂದು ಇದರ ಅರ್ಥವಲ್ಲ. ಸೊ ಮನುಷ್ಯನಿಗೆ ಭೌತಿಕ ರೂಪ ಇದೆ ಅಂದ್ರೆ ಭಗವಂತನಿಗೂ ಭೌತಿಕ ರೂಪ ಇದೆ ಅಂತ ಅಲ್ಲ ಅರ್ಥ. ಅದರ ನಿಜ ಅರ್ಥ ಇಷ್ಟೇ: ನಿಸರ್ಗದಲ್ಲಿದ್ದ ಕ್ರಮದಲ್ಲಿಯೇ ಮನುಷ್ಯನಲ್ಲಿಯೂ ಎಲ್ಲ ಶಕ್ತಿ ಸಾಮರ್ಥ್ಯಗಳೂ ಇವೆ. ಸೊ ಭಗವಂತ ತನ್ನ ರೂಪದಂತೆಯೇ ಮನುಷ್ಯನನ್ನು ರೂಪಿಸಿದ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ನಿಸರ್ಗದಲ್ಲಿ ಇರತಕ್ಕಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಮನುಷ್ಯನಲ್ಲಿ ಅಡಕವಾಗಿದೆ. ಇದು ಅದರ ನಿಜವಾದ ಭಾವಾರ್ಥ. ಒಬ್ಬ ಕವಿ ಹೀಗೆ ಹೇಳಿದ್ದಾನೆ: ನಿನ್ನ ರೂಪವು ಪ್ರಿಯತನ ರೂಪನ ಹಾಗೆಯೇ ಇದೆ, ಅದರ ಆಕಾರ, ಬಣ್ಣ ಮುಂತಾದವು ತದ್ರೂಪವಾಗಿಯೇ ಇದೆ. ಈಗ ಮನುಷ್ಯನ ದೇಹದಲ್ಲಿ ಇವುಗಳ ಸ್ಥಾನವನ್ನು ಕುರಿತು ಹೇಳುವನು. ಹಾಗಾದ್ರೆ ಭಗವಂತನ ರೂಪದಲ್ಲಿಯೇ ಮನುಷ್ಯನ ದೇಹ ಇದೆ ಅನ್ನೋದಾದ್ರೆ ಮನುಷ್ಯ ದೇಹದಲ್ಲಿ ಯಾವ್ಯಾವ ಶಕ್ತಿಗಳು ಎಲ್ಲೆಲ್ಲಿ ಅಡಗಿದಿವೆ ಅಂತ ಈಗ ಬಾಬುಜಿಯವರು ವಿವರಣೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ನಾನು ತಿಳಿಸಿದಂತೆ ಕೇಂದ್ರವು ಮನುಷ್ಯನ ಕಪಾಲದ ಹಿಂದುಗಡೆಯ ಉಬ್ಬಿದ ಭಾಗ ಆಕ್ಸಿಪಿಟಲ್ ಪ್ರಾಮಿನೆನ್ಸ್ ನಲ್ಲಿದೆ. ಹಿಂದ್ಗಡೆ ಮುಟ್ಕೊಂಡು ನೋಡಿದ್ರೆ ನೀವು ಒಂದು ಬೆನ್ನು ಮೂಳೆ ಉಬ್ಬಿದಂತೆ ಇದೆ. ಕತ್ತಿನ ಸ್ನಾಯುಗಳು ಮೇಲ್ಗಡೆ ಬಂದು ಅಟ್ಯಾಚ್ ಆಗುತ್ತೆ, ಬೆನ್ನು ಮೂಳೆ ಉಬ್ಬಿದಂಗಿದೆ. ಆ ಬೆನ್ನು ಮೂಳೆ ಉಬ್ಬಿದಂಗಿದೆಯಲ್ಲ, ಅದು ನಮ್ಮ ಕೇಂದ್ರದ ಸ್ಥಾನ ಮನುಷ್ಯ ದೇಹದಲ್ಲಿ. ಇದನ್ನು 5ನೇ ಆಕೃತಿಯಲ್ಲಿ ತೋರಿಸಲಾಗಿದೆ. ಕೇವಲ ಸತ್ಯ ವಸ್ತುವಿನೊಂದಿಗೆ ಅದರ ಸಂಬಂಧವಿದೆ. 5ನೇ ಆಕೃತಿ ಎಲ್ಲಿದೆ ಅಂತ ಯಾರನ್ನು ನೋಡ್ತೀರಾ? 6 ಆಯ್ತು. 5ನೇ ಆಕೃತಿ ನಾನು ನೋಡ್ತಾ ಇದ್ದೀನಿ. ಪುಟ 173 ನೋಡ್ರಿ. 173ನೇ ಪುಟದಲ್ಲಿ 5ನೇ ಆಕೃತಿ ಇದೆ. ಅಲ್ಲಿ ಹಿಂದ್ಗಡೆ ತೋರಿಸಿದ್ದಾರೆ. ಇದನ್ನೇ ನಾವು ಹಿಂದ್ಗಡೆ ಮುಟ್ಕೊಂಡ್ರೆ ಆ ಬೆನ್ನಿನ ಉಬ್ಬೇನಿದೆ, ಅದು ಎಲುಬಿನ ಉಬ್ಬೇನಿದೆ, ಅದೇ ಆಕ್ಸಿಪಿಟಲ್ ಪ್ರಾಮಿನೆನ್ಸ್. ಕತ್ತಿನ ಸ್ನಾಯುಗಳು ಮೇಲ್ಗಡೆ ಬಂದು ಅಲ್ಲಿ ಅಟ್ಯಾಚ್ ಆಗುತ್ತೆ. ಅಲ್ಲಿ ಒಂದು ಉಬ್ಬಿದೆಯಲ್ಲ, ಅದೇನೆ ಮನುಷ್ಯ ದೇಹದಲ್ಲಿ ಇರ್ತಕ್ಕಂಥ ಕೇಂದ್ರ ಅಥವಾ ಸೆಂಟರ್. ಇದನ್ನು 5ನೇ ಆಕೃತಿಯಲ್ಲಿ ತೋರಿಸಲಾಗಿದೆ. ಕೇವಲ ಸತ್ಯ ವಸ್ತುವಿನೊಂದಿಗೆ ಅದರ ಸಂಬಂಧವಿದೆ. ಅದು ಜೀವನದ ಸಾರವಾಗಿದ್ದು ಶರೀರ ರಕ್ಷಣೆಗಾಗಿ ಅಗತ್ಯವಾದ ಎಲ್ಲ ಶಕ್ತಿಗಳು ಅಲ್ಲಿವೆ. ಹಾಗಾಗಿ ನಮ್ಮಲ್ಲಿ ಒಂದು ಪ್ರತೀತಿ ಇದೆ: ತಲೆ ಹಿಂದ್ಗಡೆ ಹೊಡಿಬೇಡಿ ಅಂತ ಹೇಳ್ತೇವೆ ಎಷ್ಟೋ ಸತಿ. ಯಾರಿಗಾದ್ರೂ ಮಕ್ಕಳಿಗೆ ಹೊಡೆದಾಗ ಬೆನ್ನಿಗಾದ್ರೂ ಹೊಡೀರಿ, ತಲೆ ಮೇಲಾದ್ರೂ ಹೊಡೀರಿ, ತಲೆ ಹಿಂದ್ಗಡೆ ಹೊಡಿಬೇಡಿ ಅಂತ ಹೇಳ್ತೀವಿ. ತಲೆ ಹಿಂದ್ಗಡೆ ಹೊಡೆದ್ರೆ ಆ ಮೂಲದಲ್ಲಿರ್ತಕ್ಕಂಥ ಶಕ್ತಿನ ಅಲಗಾಡಿಸ್ದಂಗೆ ಆಗುತ್ತೆ. ಮನುಷ್ಯ ದೇಹದಲ್ಲಿ ಮೂಲದಲ್ಲಿ ಆ ಶಕ್ತಿ ಇದೆ, ಆ ಶಕ್ತಿಯನ್ನು ಅಲಗಾಡಿಸ್ದಂಗೆ ಆಗುತ್ತೆ. ಅದಕ್ಕೆ ಸಾಮಾನ್ಯವಾಗಿ ದೊಡ್ಡವರು ಎಷ್ಟೋ ಜನ ಮನೆಗಳಲ್ಲಿ ತಲೆ ಹಿಂದ್ಗಡೆ ಹೊಡಿಬೇಡಿ ಅಂತ ಹೇಳ್ತಾರೆ. ಇಟ್ಸ್ ವೆರಿ ಬ್ಯಾಡ್. ಸೊ ಯಾರಿಗಾದ್ರೂ ಗೊತ್ತಿರ್ತಿದ್ರೆ ತಿಳ್ಕೊಳ್ಳಿ, ತಲೆ ಹಿಂದ್ಗಡೆ ಮೂಲ ಇರೋದ್ರಿಂದ ಅಲ್ಲಿ ಹೊಡಿಬಾರದು. ಅದು ಜೀವನದ ಸಾರವಾಗಿದ್ದು ಶರೀರ ರಕ್ಷಣೆಗಾಗಿ ಅಗತ್ಯವಾದ ಎಲ್ಲ ಶಕ್ತಿಗಳು ಅಲ್ಲಿವೆ. ಅದು ಕೂದಲೆಲೆಗಿಂತ ಸೂಕ್ಷ್ಮವು, ಬಹಳ ಮೃದುವೂ ಆದ ಪದಾರ್ಥವಾಗಿದ್ದು ನಸುಕಿನ ಬಣ್ಣದಂತೆ ಅಥವಾ ಕೇವಲ ಅದರ ಮಸುಕು ಪ್ರತಿಬಿಂಬದಂತೆ ಬೂದಿ ಬಣ್ಣದುಳ್ಳದಾಗಿದೆ. ಸೆಂಟರ್ ಯಾವ ತರ ಇದೆ? ನಸುಕಿನ ಬಣ್ಣದಂತಿದೆ. ಇದು ಕೂಡ ನಿಮ್ಗೆ ಬರ್ಬೋದು. ಕೇಂದ್ರ ಅಂದ್ರೆ ಎಲ್ಲಿದೆ ಮನುಷ್ಯ ದೇಹದಲ್ಲಿ, ಯಾವ ಬಣ್ಣದಲ್ಲಿದೆ ಅಂತ ಕೇಳಬಹುದು. ಈಗಾಗಲೇ ವರ್ಣಿಸಲಾದ ಕೇಂದ್ರದ ಹತ್ತಿರದ ಜೀವಕೋಶಗಳು, ಮೊಟ್ಟೆಗಳಂತ ವಸ್ತುಗಳು ಈ ಬಿಂದುವಿನ ಹತ್ತಿರದಲ್ಲಿಯೇ ಭೌತಿಕ ರೂಪದಲ್ಲಿಯೇ ಇವೆ. ಕೇಂದ್ರದ ಹತ್ತಿರದ ಮುಖ್ಯ ಕೋಶದೊಂದಿಗೆ ಅವುಗಳ ಸಂಬಂಧವಿದೆ. ಈ ಕಲ್ಪನೆಯನ್ನು ಪೂರ್ಣವಾಗಿ ಸ್ಪಷ್ಟಪಡಿಸಲು ನನಗೆ ಶಕ್ತವಾಗಿದೆಯೋ ಇಲ್ಲವೋ ತಿಳಿಯದು. ಅದನ್ನು ಶಬ್ದಗಳಿಂದ ವರ್ಣಿಸಲು ಬಾರದಿರುವುದರಿಂದ ಅನುಭವಿಸಿಯೇ ಅರಿತುಕೊಳ್ಳಬೇಕು. ಸಾಧ್ಯವಾದ ಮಟ್ಟಿಗೆ ಅದನ್ನು ಅಭಿವೃದ್ಧಿಗೊಳಿಸಲು ಸಾಕಷ್ಟು ಹೇಳಿದ್ದೇನೆ. ಇದು ನಿಸರ್ಗದ
ಸೂಕ್ಷ್ಮಾವಲೋಕನದಿಂದ ಅಥವಾ ಅನುಭವದಿಂದ ನಾನು ಮಾಡಿದ ಸಂಶೋಧನೆ. ನನ್ನ ಗುರುಗಳು ಪರಮ ಕೃಪೆಯಿಂದ ನನಗೆ ಅನುಗ್ರಹಿಸಿದ ದಿವ್ಯ ದೃಷ್ಟಿಯ ಫಲವೇ ಇದಾಗಿದೆ. ಇನ್ನು 2 ಪೇಜ್ ಇದೆ, ಇದನ್ನು ಮುಗಿಸ್ಬಿಡೋಣ. ಈಗ ಮುಖ್ಯ ವಿಷಯವನ್ನು ನಾವು ನಿಜವಾಗಿ ಮುಗಿಸಿದಂತಾಯಿತು. ಮನುಷ್ಯ ದೇಹದಲ್ಲಿ ಕೇಂದ್ರ ಮಂಡಲದ ಕೆಳಗಿರುವ ಇನ್ನೊಂದು ಬಿಂದುವನ್ನು ತೆಗೆದುಕೊಳ್ಳೋಣ. ಅದು ಕೇಂದ್ರದ ಸ್ಥೂಲ ರೂಪವಾಗಿದ್ದು ಪ್ರತಿಘಾತಾತ್ಮಕವಾಗಿದೆ. ಅದನ್ನು ನಾನು ವಿಧ್ವಂಸಕ ನೇತ್ರ ಎಂದು ಕರೆಯುವನು. ಅದರ ಪರಿಣಾಮದಿಂದ ಅನಾಹುತಗಳನ್ನು ಎಸಗಬಲ್ಲಬಹುದಲ್ಲದೆ ಪ್ರಪಂಚವನ್ನೇ ಸಂಪೂರ್ಣವಾಗಿ ನಷ್ಟಗೊಳಿಸಬಹುದು. ಮುಖ್ಯ ವಿಷಯವೆಂದರೆ ಇದರ ಸಂಬಂಧವಿಲ್ಲವಾದ ಕಾರಣ ಅದರ ನಿಜವಾದ ಸ್ಥಾನವನ್ನು ನಾನು ಹೇಳುವುದಿಲ್ಲ. ವಿಧ್ವಂಸಕ ನೇತ್ರ, ಥರ್ಡ್ ಐ ಅಂತ ಹೇಳ್ತಾರಲ್ವಾ, ನಾವು ಸಾಮಾನ್ಯವಾಗಿ ಈಶ್ವರನ 3ನೇ ಕಣ್ಣು ಏನ್ ಹೇಳ್ತೀವಿ ಅದ್ರ ಇಲ್ಲಿ ತೋರಿಸ್ತೀವಿ, ಕರೆಕ್ಟಾ, ಹಣೆನಲ್ಲಿ ತೋರಿಸ್ತೀವಿ. ಆದ್ರೆ ಬಾಬೂಜಿಯವ್ರು ಬರ್ತಿರ್ತಕ್ಕಂಥ ಈ ವಿಧ್ವಂಸಕ ಕಣ್ಣು ಮುಂದೆ ಇಲ್ಲ, ಅದು ಹಿಂದ್ಗಡೆ ಇದೆ. ಅದು ಇಲ್ಲಿ ಬರ್ದಿಲ್ಲ, ಅವ್ರದನ್ನ ಜ್ಞಾಪಕ ಇಟ್ಕೊಳ್ರಿ. ಮುಂದ್ಗಡೆ ಇಲ್ಲ, ಹಿಂದ್ಗಡೆ ಇದೆ. ಇಷ್ಟೇ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಅದರ ಸ್ಥಾನ ಅವರು ಇಲ್ಲಿ ಹೇಳ್ತಾ ಇಲ್ಲ. ಅದರ ನಿಜ ಸ್ಥಾನವನ್ನು ನಾನು ಹೇಳುವುದಿಲ್ಲ, ಹೇಳಲು ನನಗೆ ಅಪ್ಪಣೆಯೂ ಇಲ್ಲ. ಇದಕ್ಕೆ ಸಂಬಂಧಪಡುವಾದ ಎಲ್ಲವನ್ನು ಸಂಕ್ಷೇಪವಾಗಿ ಏಕಾಗಲೊಲ್ಲದು ಸಂಪೂರ್ಣವಾಗಿ ಚರ್ಚಿಸಿದ್ದೇನೆ. ವರ್ಣನೀಯಾಂಶಗಳ ಮಾಲೆಯನ್ನು ಪೂರ್ಣಗೊಳಿಸಲು ಇದರ ಬಗೆಗೂ ಸ್ವಲ್ಪ ಹೆಚ್ಚು ವಿವರಿಸುವೆನು. ಈಗ ಆ ವಿಧ್ವಂಸಕ ನೇತ್ರ ಅಂತ ಹೇಳಿದಾರಲ್ಲ, ಅದರ ಬಗ್ಗೆ ಬರಿತಾ ಇದ್ದಾರೆ. ಅದರ ಸ್ಥಾನ ಬರೆದಿಲ್ಲ, ಆದ್ರೆ ಅದ್ರ ಬಗ್ಗೆ ಬರಿತಾ ಇದ್ದಾರೆ. ಮಹಾಭಾರತ ಕಾಲದಲ್ಲಿ ಅವಶ್ಯಕವಾದ ವಿನಾಶವನ್ನು ಉಂಟು ಮಾಡಲು ರಣರಂಗದಲ್ಲಿ 18 ದಿನಗಳವರೆಗೆ ಶ್ರೀಕೃಷ್ಣನು ಈ ವಿಧ್ವಂಸಕ ನೇತ್ರವನ್ನು ತೆರೆದಿಟ್ಟಿದ್ದನು. ಅದನ್ನು ಮತ್ತೊಂದು ಸಲ ತೆರೆಯಲಾಗಿದೆ. ಈಗ ಕೃಷ್ಣ ಮಹಾಭಾರತದ ಕಾಲದಲ್ಲಿ ತೆರೆದಿಟ್ಟಿದ್ದಾರೆ, ಈಗ ಮತ್ತೆ ತೆಗೆದಿದ್ದಾರೆ. ಶ್ರೀಕೃಷ್ಣನು ಪರಿವರ್ತನೆ ಮಾಡಲು ಆವರ್ತಿಸಿದ್ದನು. ಆ ಕಾಲದ ಹಲವು ಪರಿಸ್ಥಿತಿಗಳಿಂದ ವಾತಾವರಣವೆಲ್ಲ ವಿಷಪೂರಿತವಾಗಿದ್ದನ್ನು ಆತನು ಕಂಡನು. ಕಟ್ಟ ಕಡೆಗೆ ಆತನು ಮಹಾಭಾರತ ಯುದ್ಧದ ಯೋಜನೆಯನ್ನು ಚಿಂತಿಸಿದನು. ಪ್ರತ್ಯಕ್ಷವಾಗಿ ಯುದ್ಧ ಮಾಡುವುದಕ್ಕಿಂತ 24 ವರ್ಷಗಳ ಮುಂಚೆಯೇ ಆತನು ತನ್ನ ಸಂಕಲ್ಪ ಶಕ್ತಿಯಿಂದ ದೂಷಿತಾಂಶಗಳನ್ನು ನಾಶಗೊಳಿಸತೊಡಗಿದನು. ಮಹಾಭಾರತ ಯುದ್ಧದ ಕಾಲ ಒದಗಿ ಯೋಧರು ರಣರಂಗದಲ್ಲಿ ನಿಂತಾಗ ಆತನು ತನ್ನ ವಿಧ್ವಂಸಕ ನೇತ್ರವನ್ನು ತೆರೆದನು. ಆ ಕಾಲದಲ್ಲಿದ್ದಷ್ಟು ಉಗ್ರ ರೂಪದಲ್ಲಿ ಅಲ್ಲದಿದ್ದರೂ ಅವೇ ಚಿಹ್ನೆಗಳೇ ಮತ್ತೆ ಕ್ಷಿತಿಜದಲ್ಲಿ ಕಾಣಬರುತ್ತಿವೆ. ಅಂಧಕಾರವು ವ್ಯಾಪಿಸುತ್ತಿವೆ. ವಿಷ ಬೀಜಗಳು ವಿಶ್ವವನ್ನು ಪ್ರವೇಶಿಸಿವೆ. ಜಗತ್ತಿಗೆ ಪರಿವರ್ತನೆ ಬೇಕಾಗಿದೆ. ಈ ಕಾರ್ಯವನ್ನು ಸ್ವತಃ ನಿಸರ್ಗವೇ ಒಬ್ಬ ವ್ಯಕ್ತಿಗೆ ಒಪ್ಪಿಸಿಬಿಟ್ಟಿದೆ. ನಾನು ರಾಜಯೋಗದ ಪ್ರಭಾವವನ್ನು ತೋರಿಸಿಕೊಟ್ಟಿದ್ದಾಯಿತು. ಅದೃಷ್ಟವನ್ನು ರೂಪಿಸಬಲ್ಲ ವಸ್ತು ಎಂದರೆ ಅದೊಂದೇ. ಅದು ಸ್ವಯಂ ಸಂಪೂರ್ಣವಾಗಿದೆ. ಅಭ್ಯಾಸ ಹಾಗೂ ಅನುಭವಗಳೇ ಇದನ್ನು ತೋರಿಸಿಕೊಡಬಲ್ಲದು. ನಾನು ಹೇಳುವುದನ್ನು ಕೂಡದಂತೆ ನಂಬುವುದೆಂದು ನಾನೆಂದೂ ಹೇಳುವುದಿಲ್ಲ. ಆದರೆ ಮನಃಪೂರ್ವಕ ಅಭ್ಯಾಸ ಮಾಡಿ ಮನಗಾಣಬೇಕೆಂಬುದು ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ರಾಜಯೋಗವನ್ನು ಅಭ್ಯಾಸ ಮಾಡಲು ಬೇರೆ ಪದ್ಧತಿಗಳೂ ಇವೆ. ಆದರೆ ಈ ಪುಸ್ತಕದಲ್ಲಿ ವಿವರಿಸಲಾದ ಪದ್ಧತಿ ಅತ್ಯಂತ ಯೋಗ್ಯವಾದದ್ದು. ಇದರಲ್ಲಿ ಸಿದ್ಧ ಪಡೆದವರನ್ನೇ ಹುಡುಕಬೇಕೆಂದು ಓದುಗರಿಗೆ ನನ್ನ ಹುಟ್ಟುರೂಪ ಸೂಚನೆಯಾಗಿದೆ. ಇಂಥವರನ್ನು ಹುಡುಕುವುದು ಬಹಳ ಕಠಿಣವಾದರೂ ಈ ಪ್ರಪಂಚದಲ್ಲಿ ನಿಸ್ಸಂದೇಹವಾಗಿ ಅಂತಹವರಿದ್ದಾರೆ. ಅವರನ್ನು ಹುಡುಕಲು ಒಂದು ಸುಲಭೋಪಾಯವನ್ನು ಹೇಳಿಕೊಡುವೆನು. ಇಂತಹ ವ್ಯಕ್ತಿಯ ಮುಂದೆ ನೀವು ಕುಳಿತರೆ ಗುರುಗಳನ್ನ ಹೇಗೆ, ಸಮರ್ಥ ಗುರುನ ಹೇಗೆ ನೀವು ಗುರುತಿಸಲು ಅಂತ ಬರಿತಾ ಇದ್ದಾರೆ ಇವಾಗ. ಇಂತಹ ವ್ಯಕ್ತಿ ಅಂದ್ರೆ ಕೇಂದ್ರ ಜೊತೆಗೆ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಜೊತೆ ನೀವು ಕೂತಾಗ ಅವರು ಸನ್ಯಾಸಿಯಾಗಲಿ ಗೃಹಸ್ಥರಾಗಲಿ ಆತ್ಮದ ಸಹಜ ಗುಣವಾದ ಶಾಂತಿಯು ಪ್ರಬಲವಾಗಿ ಕೆಲ ಕಾಲ ನೀವು ನಿಶ್ಚಿಂತರಾಗಿ ಇರುವಿರಿ. ಆತನೊಂದಿಗೆ ಇರುವಷ್ಟು ಕಾಲ ನೀವು ಸತ್ಯವಸ್ತುವಿನ ಸಂಪರ್ಕದಲ್ಲಿ ಇರುವಿರಿ. ಪರಿಣಾಮವು ತಾನಾಗಿಯೇ ಎಂದರೆ ಇದಕ್ಕಾಗಿ ಆತನು ಶ್ರಮ ಪಡೆದಿದ್ದರೂ ಆಗುವುದು. ಆದುದರಿಂದ ನೀವು ಇಂಥ ವ್ಯಕ್ತಿಯನ್ನು ಹುಡುಕ ಬಯಸಿದರೆ ನಿಮ್ಮ ಹೃದಯದ ಕಡೆಗೆ ದೃಷ್ಟಿಯನ್ನಿಟ್ಟು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಗಮನಿಸಬೇಕು. ಇದು ಕ್ಲೂ. ಹೃದಯದ ಕಡೆಗೆ ದೃಷ್ಟಿ ಇಡಬೇಕು, ಮನಸ್ಸಿನ ಗಮನಿಸಬೇಕು. ಅದು ಮೊದಲಿಗಿಂತ ಹೆಚ್ಚು ಶಾಂತವೂ ಸ್ಥಿರವೂ ಆಗುವುದು. ನಿಮ್ಮ ಮನಸ್ಸನ್ನು ಆವರಿಸಲು ಯಾವಾಗಲೂ ತೊಂದರೆ ಕೊಡುತ್ತಿದ್ದ ಬೇರೆ ಬೇರೆ ವಿಚಾರಗಳು ಆತನಿಗೆ ನೀವು ಇರುವಷ್ಟು ಕಾಲ ದೂರವಾಗುವು. ಆದರೆ ಒಂದು ವಿಷಯವನ್ನು ಮಾತ್ರ ಸ್ಪಷ್ಟವಾಗಿ ನೆನಪಿನಲ್ಲಿ ಇಡತಕ್ಕದ್ದು. ಅದೆಂದರೆ ಮನಸ್ಸಿಗೆ ಯಾವ ವಿಧದಿಂದಲೂ ಶ್ರಮವಾಗಕೂಡದು ಮತ್ತು ಅದರಲ್ಲಿ ಜಡತ್ವ ಬರಕೂಡದು. ಏಕೆಂದರೆ ಇಂದ್ರಜಾಲ, ಸಂವಹನ ವಿದ್ಯೆ ಮುಂತಾದ ಕೆಳದರ್ಜೆಯ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದವನು ಈ ಪರಿಣಾಮವನ್ನು ವಿಚಾರಗಳನ್ನು ದೂಡಿ ಮನಸ್ಸಿನ ಕಾರ್ಯವನ್ನು ಸ್ಥಗಿತಗೊಳಿಸುವುದು, ಮನಸ್ಸನ್ನು ವಿಚಾರ ಶೂನ್ಯ ಮಾಡುವುದು ಉಂಟು ಮಾಡಬಲ್ಲವನು. ತೊಂದರೆ ನೋಡಿ, ಇಂದ್ರಜಾಲ ಮಾಡ್ತಕ್ಕಂಥವ್ರು, ಸಂವಹನ ವಿದ್ಯೆ ಮಾಡ್ತಕ್ಕಂಥವ್ರು ಕೂಡ ಮನಸ್ಸನ್ನು ಶೂನ್ಯ ಮಾಡ್ಬಿಡ್ಬಹುದು. ಅದು ಸ್ಥೂಲದಿಂದ ಬಂದಿರತಕ್ಕಂಥ ಶಕ್ತಿ. ಎರಡನೇದರಲ್ಲಿ ದೇಹದ ಮತ್ತು ಮನಸ್ಸಿನ ಭಾರವು ದಣಿವು
ಮಂದತೆಯು ಅನುಭವಕ್ಕೆ ಬಂದರೆ ಮೊದಲನೇದರಲ್ಲಿ ಲಘುತ್ವವು ಶಾಂತಿಯು ನೆಲೆಸುವುದು. ಎರಡಕ್ಕೂ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಇಂದ್ರಜಾಲ ಮಾಡಿದಾಗ ಅಥವಾ ಸಂಮೋಹನ ವಿದ್ಯೆ ಮಾಡಿದಾಗ ಮನಸ್ಸಿನಲ್ಲಿ ಮತ್ತು ದೇಹದಲ್ಲಿ ಭಾರ ಅಂತ ಅನ್ಸುತ್ತೆ, ದಣಿವು ಅಂತ ಅನ್ಸುತ್ತೆ, ಮಂದತೆ ಅಂತ ಅನ್ಸುತ್ತೆ. ಆದ್ರೆ ನಿಜವಾದಂತ ಆಧ್ಯಾತ್ಮಿಕ ವ್ಯಕ್ತಿ ಜೊತೆ ಕೂತ್ಕೊಂಡಾಗ ನಮಗೆ ಲಘುತ್ವವು ಶಾಂತಿಯು ದೊರಕುವುದು. ಮೊದಲನೆಯ ನೋಟದಲ್ಲಿ ಇದನ್ನು ಗುರುತಿಸಲು ಕದಾಚಿತ್ ನಿಮಗೂ ಶಕ್ತವಾಗಲಿಕ್ಕಿಲ್ಲ. ಆದರೆ ಈ ವ್ಯಕ್ತಿಯ ಸತತ ಸಂಕಲ್ಪದಿಂದ ಈ ವ್ಯಕ್ತಿ ವಿಷಯದಲ್ಲಿ ನಿಮಗೆ ನಿಚ್ಚಳವಾದ ಸೂಚನೆಗಳು ನಿಶ್ಚಿತವಾಗಿ ದೊರೆಯುವು. ಒಂದು ಸತಿ ಅದ ನಮ್ಗೆ ಅನುಭವ ಬರಲಿಲ್ಲ ಅಂದ್ರೆ ಆ ವ್ಯಕ್ತಿ ಜೊತೆ ಪದೇ ಪದೇ ಸಂಬಂಧ ಬೆಳೆಸಬೇಕು. ಕಾಲಕ್ರಮೇಣದಲ್ಲಿ ಅದು ನಮಗೆ ಅನುಭವಕ್ಕೆ ಬರುತ್ತೆ. ಇತ್ತೀಚೆಗೆ ಈ ಶಾಸ್ತ್ರದಲ್ಲಿ ಸಂಶೋಧನೆಗಳ ಬಗೆಗೆ ಅನಾದರ ಉಂಟಾಗಿದೆ. ನಾನಿನ್ನೂ ಅನೇಕ ಸಂಗತಿಗಳನ್ನು ಹೊರತೆಗೆದು ಹಿಡುಕಿ ತಿಳಿದುಕೊಳ್ಳಬೇಕಾಗಿದೆ. ಆದರೆ ಸಾಗರದ ಆಳಕ್ಕೆ ಇಳಿದರೆ ಮಾತ್ರ ಮುತ್ತುಗಳನ್ನು ಆಯ್ದುಕೊಳ್ಳಬಹುದು. ಸರಿನಾ? ಇಷ್ಟಿದೆ ರಾಜಯೋಗದ. ಬೇರೆ ಲೋಕಗಳು ಅಂದ್ರೆ ಯಾವ್ದದು? ಬೇರೆ ಲೋಕಗಳಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗ ಸೈಂಟಿಸ್ಟ್ಗಳು ಕೂಡ ಒಂದು ಯೂನಿವರ್ಸ್ ಇಲ್ಲ, ಹಲವಾರು ಯೂನಿವರ್ಸ್ ಇದೆ ಅಂತ ಬರೀತಾ ಇದ್ದಾರೆ. ಮಲ್ಟಿವರ್ಸ್ ಅಂತ ಕರಿತೀವಿ ನಾವು ಸೈನ್ಸ್ ನಲ್ಲಿ. ಸೊ ನಮ್ಮ ಯೂನಿವರ್ಸ್ ಆಗಿದೆ. ಅದೇ ರೀತಿಗೆ ನೋಡಿ, ನೀವು ಯೂಟ್ಯೂಬ್ ಹೋಗಿ ದ ಪಿಕ್ಚರ್ ಆಫ್ ದ ಯೂನಿವರ್ಸ್ ಅಂತ ಕೊಡ್ರಿ, ಅವರ ಯೂನಿವರ್ಸ್ ಅಂತ ಒಂದು ಮೊಟ್ಟೆ ರೀತಿನ ತೋರಿಸ್ತಾರೆ. ಅಂಡಾಕಾರದಲ್ಲಿ ಇದೆ, ಒಂದು ಮೊಟ್ಟೆ ರೀತಿನಲ್ಲಿ ಇದೆ. ಅದನ್ನೇ ನಾವು ಬ್ರಹ್ಮಾಂಡ ಅಂತ ಕರಿತೀವಿ. ಬ್ರಹ್ಮಾಂಡ ಅಂತಂದ್ರೆ ಈ ಎಲ್ಲಾ ಲೋಕಗಳು ಇರ್ತಕ್ಕಂಥ ಒಂದು ಅಂಡ, ಅದು ಬ್ರಹ್ಮಾಂಡ. ಹಾಗಾಗಿ ಒಂದೇ ಅಂಡ ಇದೆಯಾ? ಇಲ್ಲ, ಹಲವಾರು ಅಂಡಗಳಿದೆ. ಇದನ್ನೇ ಬಾಬೂಜಿಯವರು ಮೀನಿನ ಅಂಡ ಅಂತ ಕರೆದಿರೋದು. ನಮ್ಮದು ಅತ್ಯಂತ ಹೆಚ್ಚು ಪ್ರಕಾಶವಾಗಿರ್ತಕ್ಕಂಥದ್ದು, ಅತ್ಯಂತ ಹೆಚ್ಚು ಪ್ರಬಲವಾಗಿರ್ತಕ್ಕಂಥ ಶಕ್ತಿ ಇರತಕ್ಕಂಥ ಕೇಂದ್ರ ಅಂಡ. ಇದಕ್ಕೆ ನಾವು ನಮ್ಮ ಬ್ರಹ್ಮಾಂಡ ಅಂತ ಕರಿತೀವಿ. ಅದೇ ರೀತಿಯಾಗಿ ಹಲವಾರು ಬ್ರಹ್ಮಾಂಡಗಳಿವೆ. ಇದು ಯೋಗ ವಶಿಷ್ಠದಲ್ಲಿ ಬರುತ್ತೆ. ಹಲವಾರು ಬ್ರಹ್ಮಾಂಡಗಳಿವೆ ಅಂತಂದ್ರೆ ಒಂದೊಂದು ಲೋಕಕ್ಕೆ ಒಬ್ಬೊಬ್ಬ ಅಧಿಪತಿ ದೇವತೆ ಇರ್ತಾನೆ. ಕೆಲವು ಬ್ರಹ್ಮಾಂಡದಲ್ಲಿ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ವಿಷ್ಣು ಪಾಲನೆ ಮಾಡ್ತಾನೆ, ಶಿವ ಸಂಹಾರ ಮಾಡ್ತಾನೆ. ಇನ್ ಕೆಲವು ಲೋಕದಲ್ಲಿ ವಿಷ್ಣು ರಚನೆ ಮಾಡ್ತಾನೆ, ಬ್ರಹ್ಮ ಪಾಲನೆ ಮಾಡ್ತಾನೆ, ಶಿವ ನಾಶ ಮಾಡ್ತಾನೆ. ಇನ್ ಕೆಲವು ಬ್ರಹ್ಮಾಂಡದಲ್ಲಿ ಶಿವ ರಚನೆ ಮಾಡ್ತಾನೆ, ಬ್ರಹ್ಮ ಪಾಲನೆ ಮಾಡ್ತಾನೆ, ವಿಷ್ಣು ನಾಶ ಮಾಡ್ತಾನೆ. ಸೊ ಹಲವಾರು ರೀತಿಯಾದಂತ ಅಂಡಗಳು ಉಂಟು. ಅದಕ್ಕೆ ಬೇರೆ ಬೇರೆ ದೇವತೆ ಆದಗಳಂತವರು ಅವರೆಲ್ಲರೂ ಕೂಡ ಫಂಕ್ಷನರೀಸ್ ಆಫ್ ನೇಚರ್. ಬೇರೆ ಬೇರೆ ದೇವತೆಗಳಿದಾರಲ್ಲ, ಅವರೆಲ್ಲ ನಿಸರ್ಗದ ವಿವಿಧ ಶಕ್ತಿಗಳು. ಇಷ್ಟನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ನಾವೇನ್ ದೇವರು ಅಂತ ಪೂಜೆ ಮಾಡ್ತೀವಲ್ಲ, ಅವರೆಲ್ಲ ಕೂಡ ನಿಸರ್ಗದ ವಿವಿಧ ಶಕ್ತಿಗಳು. ಆ ನಿಸರ್ಗದ ವಿವಿಧ ಶಕ್ತಿಗಳು ಆಲ್ರೆಡಿ ನಮ್ಮ ದೇಹದಲ್ಲಿ ಅಡಕವಾಗಿರೋದ್ರಿಂದ ಅದನ್ನೆಲ್ಲ ಪಡ್ಕೊಂಡೇ ನಾವು ಬಂದಿದ್ದೀವಿ. ಈಗ ನಾವು ಧ್ಯಾನ ಮಾಡೋದ್ರಿಂದ ಅದೇ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ನಾವು ಮೇಲಕ್ಕೆ ಹೋಗ್ತೀವಿ. ಕೇಂದ್ರದವರೆಗೂ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಕೇಂದ್ರದವರೆಗೂ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ? ನಾವು ಮೂಲ ಅಂಡದಿಂದನೇ ಬಂದಿದ್ದೀವಿ. ನಮ್ದು ಪ್ರಮುಖವಾದಂತ ಅಂಡ ಮೂಲ ಜೀವಕೋಶ ಅಂತ ಇಟ್ಕೊಳ್ರಿ. ಆ ಜೀವಕೋಶದಿಂದ ಬಂದಿರತಕ್ಕಂಥ ಕಾರಣಕ್ಕೆ ಪ್ರಬಲವಾದಂತ ಶಕ್ತಿ ನಮ್ಮಲ್ಲಿ ಆಲ್ರೆಡಿ ಅಡಕವಾಗಿದೆ. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಮೇಲಕ್ಕೆ ಹೋಗ್ಬೇಕು. ಅರ್ಥ ಆಯ್ತಾ? ಸರಿ, ಹಾಗಾದ್ರೆ ಇನ್ನೊಂದು 10 ನಿಮಿಷದಲ್ಲಿ ಹೇಳ್ರಿ ಗಾಯತ್ರಿ. ಸರ್ ನಮಸ್ತೆ ಸರ್. ಸರ್ ಏನಿಲ್ಲ, ಹೃದಯ ಮಂಡಲದ ಮನೋಮಂಡಲದ ರೆಕಾರ್ಡ್ ಇದ್ರೆ ಸ್ವಲ್ಪ ಹಾಕಿ ಸರ್. ಅದೆಲ್ಲ ರೆಕಾರ್ಡಿಂಗ್ ಆಲ್ರೆಡಿ ಯೂಟ್ಯೂಬ್ ಹಾಕಿದ್ದೀನಿ ಕಣ್ರಿ. ಆದ್ರೆ ಅನ್ಫಾರ್ಚುನೇಟ್ಲಿ ನಾನು ಊರಲ್ಲಿ ಇರ್ಲಿಲ್ಲ. ಸ್ವಲ್ಪ ಮೀರಾ ಸಿಸ್ಟರ್ ಕ್ಲಾಸ್ ತಗೊಂಡ್ರು, ಆದ್ರೆ ಅವರು ರೆಕಾರ್ಡ್ ಮಾಡುವಂತದ್ದು ಅಷ್ಟೆಲ್ಲ ಅವ್ರಿಗೆ ತಾಂತ್ರಿಕ ಪರಿಣಿತಿ ಇಲ್ಲ. ಸೊ ಮೀರಾ ಸಿಸ್ಟರ್ ಏನ್ ಕ್ಲಾಸ್ ತಗೊಂಡಿದ್ದಾರೆ ಅದ್ರದ್ದು ಬಗ್ಗೆ ನಮ್ಗೆ ರೆಕಾರ್ಡಿಂಗ್ ಇಲ್ಲ. ಬೇರೆ ಎಲ್ಲಾದ್ರೂ ರೆಕಾರ್ಡಿಂಗ್ ನಾನು ಅದೆಲ್ಲ ಕವರ್ ಮಾಡಿದೀವಿ ಸರ್, ಕವರ್ ಮಾಡಿದೀವಿ. ನಿನ್ನೆ ಮಾತ್ರ ಹೃದಯ ಮಂಡಲ ಮನೋಮಂಡಲ ಮಾತ್ರ ಬೇಕಿತ್ತು ಅಷ್ಟೇ. ನೆನ್ನೆ ಹಾಕಿದೀನಿ ನೋಡ್ರಿ. ಹೌದಾ? ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ ನೋಡ್ರಿ. ಗ್ರೂಪ್ ಹಾಕಿದ್ದೀರಾ ಸರ್? ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಯೂಟ್ಯೂಬ್ ಅಲ್ಲಿ ಇದೆ. ಓಕೆ ಥ್ಯಾಂಕ್ ಯು. ಬಂದಿಲ್ಲ, ಸಿಕ್ಕಿಲ್ಲ ನಮ್ಗೆ ಸರ್. ಬಂದಿರ್ಬೇಕ್ರಿ, ಆಲ್ರೆಡಿ ಅಪ್ಲೋಡ್ ಆಗಿದೆ ಅಂತ ನಂಗೆ ತೋರಿಸ್ತಾ ಇದೆ ಇಲ್ಲಿ. ನೆನ್ನೆ ಬೆಳಗ್ಗೆನೆ ಮಾಡಿದ್ವಿ. ಬ್ರದರ್, ನೀವ್ ಹೇಳ್ಬೇಕಾದ್ರೆ ಎಲ್ಲಾ ತುಂಬಾ ಚೆನ್ನಾಗ್ ಅನ್ಸುತ್ತೆ, ಈಸಿ ಅನ್ಸುತ್ತೆ. ಆದ್ರೆ ನಾವ್ ಅದನ್ನ ಅಳವಡಿಸ್ಕೊಳ್ಬೇಕಾದ್ರೆ ಕಬ್ಬಿಣ ಕಡಲೆ ಅನ್ಸುತ್ತೆ. ಅದು ತೊಂದ್ರೆ ಇಲ್ಲ. ಅದು ಅಭ್ಯಾಸ ಮಾಡ್ತಾ ಮತ್ತೆ ಅನುಭವ ಬರ್ತಾ ಸೂಕ್ಷ್ಮತೆ ಬೆಳಿತಾ ಇವೆಲ್ಲ ಸುಲಭ ಅಂತ ಅನ್ಸುತ್ತೆ. ಏನು ಚಿಂತೆ ಮಾಡ್ಬೇಡಿ. ಸರಿ, ಇದೆಲ್ಲವೂ ನಿಮ್ಮೆಲ್ರಿಗೂ ಸಾಧ್ಯ ಇದೆ. ಅದಕ್ಕೆ ಇಷ್ಟು ವಿವರವಾಗಿ ಹೇಳಿರ್ತಕ್ಕಂಥದ್ದು. ನೀವು ಪರೀಕ್ಷೆ ಪಾಸ್ ಆಗೋ ದೃಷ್ಟಿಯಲ್ಲಿ ಹೇಳಿಲ್ಲ ಇದನ್ನೆಲ್ಲ.
ಪರೀಕ್ಷೆ ಪಾಸ್ ಆಗಿ ನಿಮ್ಮೆಲ್ಲ ಆಧ್ಯಾತ್ಮಿಕ ಪ್ರಗತಿ ಆ ಹಂತದವರೆಗೂ ಬೆಳೀಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟನ್ನ ವಿವರಣವಾಗಿ ಹೇಳಿದ್ರು. ಸೊ ಇದನ್ನ ಮನಸ್ಸಿಗೆ ಇನ್ನಷ್ಟು ಸ್ಪಷ್ಟವಾಗ್ಬೇಕಂದ್ರೆ ಅದನ್ನ ಮತ್ತೊಂದ್ ಸತಿ ಕೇಳ್ರಿ, ಮೊದಲೊಂದ್ ಸತಿ ಕೇಳ್ರಿ, ಮತ್ತೊಂದ್ ಸತಿ ಪುಸ್ತಕ ಇಟ್ಕೊಂಡು ಓದ್ತಾ ಕೇಳ್ರಿ, ಅವಾಗ ನಿಮ್ಗೆ ಎಲ್ಲವೂ ಸ್ಪಷ್ಟವಾಗುತ್ತೆ. ಸರಿ, ಇನ್ 2 ಪುಟ ಇದೆ, ಇದನ್ನ ಮುಗಿಸ್ಬಿಡೋಣ ಇವತ್ತು. ಅಲ್ಲಿಗೆ ಈ ಪುಸ್ತಕ ಮುಗಿಯುತ್ತೆ. ತದನಂತರ ನಾವು ಇದಕ್ಕೆ ಹೋಗೋಣ, 10 ಮ್ಯಾಕ್ಸಿಮ್ಸ್ ನಾಳೆಯಿಂದ. ಸರಿನಾ? ನನ್ನ ಅನುಭವವು ಶಕ್ತಗೊಳಿಸಿದ ಮಟ್ಟಿಗೆ ಸಾಕಷ್ಟು ವಿಷಯಗಳನ್ನು ಚರ್ಚಿಸುತ್ತೇನೆ. ಸಾಧಕರ ಯಶಸ್ಸಿನ ರಹಸ್ಯವನ್ನು ಕುರಿತು ಕೆಲವು ಮಾತುಗಳನ್ನು ಸೇರಿಸಬಹುದು. ಧ್ಯಾನವು ಆಧ್ಯಾತ್ಮದ ಅಡಿಗಲ್ಲು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಡ್ಯಾಶ್ ಆಧ್ಯಾತ್ಮದ ಅಡಿಗಲ್ಲು. ಧ್ಯಾನವು ಆಧ್ಯಾತ್ಮದ ಅಡಿಗಲ್ಲು. ನಿಮ್ಮ ನಿಜವಾದ ಗುರಿಯನ್ನು ಎದುರಿಗೆ ಇಟ್ಟುಕೊಂಡು ಧ್ಯಾನ ಮಾಡುವುದಾದರೆ ನೀವು ನಿಶ್ಚಯವಾಗಿ ಧ್ಯೇಯವನ್ನು ತಲುಪುವಿರಿ. ನಿಜವಾದ ಗುರಿಯ ಕಡೆಗೆ ಅನೇಕ ದಾರಿಗಳಿದ್ದು ಶಾಸ್ತ್ರಗಳಲ್ಲಿ ಅದನ್ನು ಕುರಿತು ಸಾಕಷ್ಟು ಚರ್ಚಿಸಲಾಗಿದೆ. ಮಾರ್ಗದರ್ಶನವು ಸರಿಯಾಗಿದ್ದರೆ ಬಾಹ್ಯ ಶಕ್ತಿಗಳು ನಮ್ಮನ್ನು ಗುರಿಯಡೆಗೆ ಒಯ್ಯಲು ಸಹಾಯಕವಾಗುವು. ಪೌರಾತ್ವ ದಾರ್ಶನಿಕರು ಆಹಾರದ ಬಗ್ಗೆ ವಿಶೇಷ ಗಮನ ಕೊಟ್ಟಿದ್ದಾರೆ. ಸ್ವಚ್ಛತೆ ಕಡೆಗೆ ಲಕ್ಷ್ಯವಿಟ್ಟು ಯೋಗ್ಯ ರೀತಿಯಿಂದ ಅಡುಗೆ ಮಾಡಬೇಕು. ಅದು ಆರೋಗ್ಯದ ದೃಷ್ಟಿಯಿಂದ. ಇನ್ನು ಅಡುಗೆಯು ಸಾತ್ವಿಕವಾಗಿದ್ದು ನಿರಂತರವಾಗಿ ಭಗವಂತನ ಸ್ಮರಣೆಯಲ್ಲಿ ಮಾಡುವುದಾದರೆ ಅದರ ಪರಿಣಾಮವು ಅದ್ಭುತವಾಗುವುದು. ಭಗವಂತನನ್ನು ಧ್ಯಾನಿಸುತ್ತಲೇ ಅದನ್ನು ತೆಗೆದುಕೊಳ್ಳುವುದಾದರೆ ಎಲ್ಲ ಆಧ್ಯಾತ್ಮಿಕ ವ್ಯಾಧಿಗಳು ನಮ್ಮ ಪ್ರಗತಿಗೆ ಬಾಧಕವಾದ ಎಲ್ಲ ವಿಷಯಗಳನ್ನು ದೂರ ಮಾಡುವುದು. ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಈ ಬಗ್ಗೆ ವಿಸ್ತಾರವಾಗಿ ಹೇಳುತ್ತಿದ್ದ ನಾನಿಲ್ಲಿ ಹೆಚ್ಚಿಗೆ ಹೇಳ ಬಯಸುವುದಿಲ್ಲ. ಹಾಗಾಗಿ ನಾವು ತಿಂತಕ್ಕಂಥ ಪ್ರತಿಯೊಂದು ಅಡಿಗೆ ಅಥವಾ ಊಟ ಇರ್ಬೋದು, ಅದನ್ನ ಭಗವಂತನಿಂದ ಬಂದಿರತಕ್ಕಂಥ ಪ್ರಸಾದ ಅಂತ ತಿಳ್ಕೊಂಡು ನಾವು ತಗೋಬೇಕಾಗುತ್ತೆ. ಆದರೆ ನಿಜವಾಗಿ ಅಗತ್ಯವಾದ ಆಧ್ಯಾತ್ಮಿಕ ಮತ್ತು ಆರೋಗ್ಯದ ತಳಹದಿಯನ್ನು ದುರ್ಲಕ್ಷಿಸಿ ಅನ್ಯ ಮತದವರು ಅದನ್ನು ಮುಟ್ಟಿದರೆ ಅದು ಅಮೃತವಾಗುವುದೆಂಬ ಭ್ರಾಮಕ ಕಲ್ಪನೆಯನ್ನು ಇಟ್ಟುಕೊಳ್ಳಬಾರದು. ಕದಾಚಿತ್ ಅವರು ಸಾತ್ವಿಕರು, ಪವಿತ್ರರು, ಆಧ್ಯಾತ್ಮದಲ್ಲಿ ಉನ್ನತ ಸ್ಥಿತಿಯನ್ನು ಹೊಂದಿದವರು ಇರಬಹುದು. ಹಿಂದೂಗಳು ಈ ದಿಶೆಯಲ್ಲಿ ಸಾಕಷ್ಟು ಅನುಭವಿಸಿದ್ದಾರೆ. ಆಹಾರದ ಹಿಂದಿನ ನೀತಿಯು ಸಾಮಾಜಿಕವೂ ಅಲ್ಲ, ಆಧ್ಯಾತ್ಮಿಕತೆಯೂ ಅಲ್ಲ ಎಂಬುದನ್ನು ಅವರು ತಿಳಿದುಕೊಳ್ಳಬೇಕು. ಈ ಅಭಿಪ್ರಾಯವನ್ನು ಪುಷ್ಟಿಗೊಳಿಸಲು ಆಧ್ಯಾತ್ಮಿಕ ವಿಷಯಗಳಲ್ಲಿ ಪ್ರಮಾಣರಾಗಿರುವ ಸ್ವಾಮಿ ವಿವೇಕಾನಂದ ನುಡಿಗಳನ್ನು ಉದಾಹರಣೆಗೆ ತೆಗೆದುಕೊಳ್ಳುವನು. ನಮ್ಮ ಅನೇಕ ಮತಗಳಲ್ಲಿ ಕಾಣುವಂತೆ ನಿರರ್ಥಕವಾದ ಅಳತೆಗೆಟ್ಟ ಮತಾಂಧತೆಯು ಧರ್ಮವನ್ನು ಅಡುಗೆಯ ಮನೆಯೊಳಗೆ ಅಟ್ಟಿಬಿಟ್ಟಿದೆ. ಇಂಥ ಧರ್ಮದಲ್ಲಡಗಿದ ಸತ್ಯವು ಎಂದಿಗೂ ಆಧ್ಯಾತ್ಮದ ಬೆಳಕಿಗೆ ಬರುವ ಆಶೆಯೇ ಇರುವುದಿಲ್ಲ. ಅದೊಂದು ವಿಲಕ್ಷಣವಾದ ಶುದ್ಧ ಭೌತಿಕತೆಯೇ ಆಗಿದೆ. ಅದು ಜ್ಞಾನವೂ ಅಲ್ಲ, ಕರ್ಮವೂ ಅಲ್ಲ, ಭಕ್ತಿಯೂ ಅಲ್ಲ. ಅದೊಂದು ವಿಶಿಷ್ಟ ರೀತಿಯ ಭ್ರಂಶವಾಗಿದೆ. ಇದಕ್ಕೆ ಅಂಟಿಕೊಂಡವರು ಬ್ರಹ್ಮಲೋಕಕ್ಕೆ ಹೋಗುವ ಬದಲಾಗಿ ಹುಚ್ಚರ ಆಸ್ಪತ್ರೆಗೆ ಹೋಗುವ ಸಂಭವ ಹೆಚ್ಚಾಗಿರುತ್ತದೆ. ಆರಂಭದ ಸಾಧಕನಿಗೆ ಅಗತ್ಯವಾದ ಇನ್ನೊಂದು ಬಾಹ್ಯ ವಸ್ತು ಎಂದರೆ ಅವನು ಅನ್ಯರ ಹೃದಯವನ್ನು ಚುಚ್ಚಿ ಮನಸ್ಸನ್ನು ನೋಯಿಸದಂತೆ ವಿಚಾರದಲ್ಲಿಯೂ ಮಾತಿನಲ್ಲಿಯೂ ಕೃತಿಯಲ್ಲಿಯೂ ಸಂಯಮವನ್ನು ಅಭ್ಯಸಿಸಬೇಕು. ಹೀಗೆ ಮಾಡದಿದ್ದರೆ ಅವನು ತನ್ನ ಹೃದಯವನ್ನೇ ಕೆಡಿಸಿಕೊಳ್ಳುವನು. ಆತನಿಗೆ ತಿಳಿಯದಂತೆ ಇದರ ಪ್ರತಿಕ್ರಿಯೆ ಉಂಟಾಗುವುದು. ಯಾರ ಬಗ್ಗೆನೂ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ಬಾರ್ದು, ಯಾರ ಮನಸ್ಸನ್ನು ಹೃದಯವನ್ನು ನೋಯಿಸ್ಲಿಕ್ಕೆ ಹೋಗ್ಬಾರ್ದು. ಅಭ್ಯಾಸಿಯು ಸಾಧಿಸಬೇಕಾದ ಇನ್ನೊಂದು ಸಂಗತಿ ಎಂದರೆ ಅವನು ಯಾವಾಗಲೂ ಉತ್ಸಾಹಪೂರ್ಣನಾಗಿರಬೇಕಲ್ಲದೆ ಗುರಿಯನ್ನು ಮುಟ್ಟಲಾರನೆಂಬ ಭಾವನೆಯು ಎಂದಿಗೂ ಅವಕಾಶ ಕೊಡಬಾರದು. ದೃಢ ಸಂಕಲ್ಪವು ಈ ದಿಶೆಯಲ್ಲಿ ಅಗತ್ಯವಾದುದು. ಈ ಮಾರ್ಗದಲ್ಲಿ ದೊಡ್ಡ ಪ್ರತಿಬಂಧಕವಾದ ವಿಷಣ್ಣತೆಗೆ ಎಡೆಕೊಡಬಾರದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಖಿನ್ನತೆಗೆ ಕಾರಣವೆಂದರೆ ಸಾಮಾನ್ಯವಾಗಿ ಜನರು ಅದನ್ನು ಅತ್ಯಂತ ಕಠಿಣವೆಂದು ತೊಡಕಿದ್ದೆಂದು ತಿಳಿಯುವರು. ಆಧ್ಯಾತ್ಮಿಕ ಪ್ರಗತಿ ಅಂದ್ರೆ ತುಂಬಾ ಕಷ್ಟ ಅಂತ ಅನ್ಕೊಳ್ತಾರೆ. ಹಾಗಾಗಿ ನಮ್ಗೆ ವಿಷಣ್ಣತೆ ಬರುತ್ತೆ, ಖಿನ್ನತೆ ಬರುತ್ತೆ. ನಾವು ದೊರಕಿಸಬೇಕಾದ ವಸ್ತು ನಿಜವಾಗಿಯೂ ಅತಿ ಸರಳವಾಗಿದ್ದು ಸುಲಭ ಪ್ರಾಪ್ಯವಾಗಿದೆ. ನಿಜ ಹೇಳಬೇಕಾದರೆ ಈ ಸರಳ ವಸ್ತುವನ್ನು ದೊರಕಿಸಲು ಅನುಸರಿಸಲಾದ ಕಠಿಣ ಮಾರ್ಗಗಳು ಅದನ್ನು ವಕ್ರವಾಗಿಯೂ ತೊಡಕಿನದ್ದಾಗಿಯೂ ಮಾಡಿದೆ. ಇದು ಒಂದು ಉದಾಹರಣೆಯಿಂದ ಸ್ಪಷ್ಟವಾಗಬಹುದು. ಸೂಜಿಯೊಂದು ನೆಲದ ಮೇಲೆ ಬಿದ್ದಿತೆಂದು ತಿಳಿಯಲಿ, ಅದನ್ನು ಕೈಯಿಂದ ಸುಲಭವಾಗಿ ಎತ್ತಬಹುದು. ಆದರೆ ಒಂದು ದೊಡ್ಡ ಭಾರವೆತ್ತುವ ಯಂತ್ರವನ್ನಾಗಲಿ ಬೇರೆ ಯಾವುದಾದ್ರೂ ಒಂದು ಅದ್ಭುತ ಯಂತ್ರವನ್ನಾಗಲಿ ಉಪಯೋಗಿಸಿದರೆ ಆ ಸೂಜಿಯನ್ನು ಎತ್ತಲು ಕಠಿಣವಾಗುವುದು ಮತ್ತು ನಿಮ್ಮ ಪ್ರಯತ್ನ ಎಲ್ಲ ನಿಷ್ಫಲವಾಗಬಹುದು. ಅದರಂತೆಯೇ ಅತ್ಯಂತ ಸರಳವಾದ ಸತ್ಯ ವಸ್ತುವನ್ನು ಪಡೆಯಲು ಕಠಿಣ ಹಾಗೂ ತೊಡಗಿನ ಮಾರ್ಗವನ್ನು ಚಿಂತಿಸಿದರೆ ಹಾಗೆಯೇ ಆಗುವುದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಜನರ ಪ್ರಯತ್ನಗಳೆಲ್ಲವೂ ಸೂಜಿಯನ್ನೆತ್ತಲು ಭಾರವೆತ್ತುವ ಯಂತ್ರದ ಸಹಾಯದಿಂದ ಪಡೆಯ ಬಯಸಿದಂತೆಯೇ. ಇದು ಕೇವಲ ತಪ್ಪು ಕಲ್ಪನೆಯಾಗಿದ್ದು ಇದನ್ನು ತೆಗೆದು ಹಾಕಿದರೆ ಖಿನ್ನತೆಯು ಸಂಪೂರ್ಣವಾಗಿ ದೂರವಾಗುವುದು. ಪೂರ್ಣತೆಯನ್ನು ಪಡೆದ ಹಾಗೂ ಲೌಕಿಕ ಪ್ರಾಣುಜ ಸಾಮರ್ಥ್ಯವುಳ್ಳ ಗುರುವಿನ ಮಾರ್ಗದರ್ಶನದಲ್ಲಿ ಹೃದಯದ ಮೇಲೆ ಧ್ಯಾನ ಮಾಡುತ್ತೆ ಈ ಪದ್ಧತಿಯ ಆರಂಭದ ಹೆಜ್ಜೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಈ ಪದ್ಧತಿಯ ಆರಂಭದ ಹೆಜ್ಜೆ ಯಾವುದು ಅಂತ ಕೇಳಿದ್ರೆ ಇದನ್ನು ಬರಿಬೇಕಾಗುತ್ತೆ. ಪೂರ್ಣತೆಯನ್ನು ಪಡೆದ ಮತ್ತು ಲೌಕಿಕ ಪ್ರಾಣ ಸಾಮರ್ಥ್ಯವನ್ನು ಉಳ್ಳ ಗುರುವಿನ ಮಾರ್ಗದರ್ಶನದಲ್ಲಿ ಹೃದಯದ ಮೇಲೆ ಧ್ಯಾನವನ್ನು
ಮಾಡುವುದೇ ಈ ಪದ್ಧತಿಯ ಆರಂಭದ ಹೆಜ್ಜೆ. ಇಂತಹ ಸದ್ಗುರು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಬಾಧಕವಾಗುವ ಎಲ್ಲ ವಸ್ತುಗಳನ್ನು ತೊಡೆದು ಹಾಕುವನು. ಆತನಿಂದ ಆಧ್ಯಾತ್ಮಿಕ ತರಂಗಗಳು ನಮ್ಮ ಹೃದಯದಲ್ಲಿ ಹರಿದು ಬಂದು ದಿನೇ ದಿನೇ ನಮ್ಮಲ್ಲಿ ಶಾಂತಿಯನ್ನು ಬೆಳೆಸುವುದು. ನಾವು ಧ್ಯಾನದಲ್ಲಿ ತನ್ಮಯರಾದಾಗ ಅಂತರಾತ್ಮನೊಂದಿಗೆ ನಮ್ಮನ್ನು ನಾವು ಜೋಡಿಸಿಕೊಳ್ಳುವುದು. ಭಕ್ತಿಯು ಗ್ರಹಣ ಸಾಮರ್ಥ್ಯವನ್ನು ಹೆಚ್ಚಿಸಿ ದಾರಿಯನ್ನು ಸುಗಮಗೊಳಿಸುವುದು. ನಮ್ಮ ಹೃದಯವನ್ನು ಗುರುವಿನ ಶಕ್ತಿಯ ಗುರಿಯನ್ನಾಗಿ ಮಾಡಿದರೆ ನಮ್ಮ ಆಂತರ್ಯಗಳು ವಿಸ್ತಾರವಾಗುತ್ತಾ ಹೋಗಿ ತತ್ಪರಿಣಾಮವಾಗಿ ಕಟ್ಟೆಗೆಡೆಗೆ ಭಗವದ್ ರಾಜ್ಯದ ತುಂಬ ನಾವು ಪಸರಿಸಿದಂತೆ ಅನುಭವಿಸುವುದು. ಕೇಂದ್ರ ಮಂಡಲದ ಹೃದಯದಲ್ಲಿ ನೆಲೆಸಿದವರ ಬಗೆಗೆ ನಾನು ಮಾತುಗಳನ್ನು ಹೇಳುತ್ತಿದ್ದೇನೆ. ಇಂಥ ಮನುಷ್ಯನು ತನ್ನ ಇಚ್ಛಾಶಕ್ತಿಯಿಂದ ಮಾಡಬಲ್ಲ ಕಾರ್ಯಗಳನ್ನು ಇತರರು ಶಸ್ತ್ರಗಳ ಬಲದಿಂದ ಮಾಡಲಾರರು. ಭೌತಿಕವಾದಿಗಳು ದೃಷ್ಟಿಯಲ್ಲಿ ಈ ಜಗತ್ತು ಚಿಕ್ಕದಾಗುವುದರಿಂದ ಅವರು ಈ ಮಾತನ್ನು ಒಪ್ಪಲಿಕ್ಕಿಲ್ಲ. ಜನರು ಈ ತರದ ಅಂತರ್ದೃಷ್ಟಿಯನ್ನು ಬೆಳೆಸಿಕೊಂಡಿಲ್ಲವಾದುದರಿಂದ ಅವರಿಗೆ ಈ ವಿಷಯಗಳು ಅರ್ಥಹೀನವೆನಿಸಬಹುದು. ಅಂತೂ ಹಿಂದೆ ವರ್ಣಿಸಲಾದ ವಿಭೂತಿಯು ನಿರ್ವೈರನು ನಿಷ್ಪಕ್ಷಪಾತಿಯೂ ಆಗಿರುವನು. ಆತನು ತನ್ನ ಎಲ್ಲಾ ಕಾರ್ಯಗಳಲ್ಲಿಯೂ ಸಮತ್ವವನ್ನು ಕಾಯ್ದುಕೊಂಡು ಹೋಗುವನು. ಒಂದು ವೇಳೆ ಕ್ಷಣಕಾಲವಾಗಲಿ ಅವನ ಸಮತ್ವದಲ್ಲಿ ಸ್ವಲ್ಪವಾದರೂ ವ್ಯತ್ಯಾಸವಾದರೆ ತತ್ಪರಿಣಾಮವಾಗಿ ವಾಯುಮಂಡಲವು ಕಲುಷಿತವಾಗಿ ನಿರಾಶೆಯು ಆವರಿಸುವುದು. ಅದು ಸ್ವಲ್ಪ ಕಾಲ ಮುಂದುವರೆದರೆ ಜನರ ಛಾಯಾಗ್ರಸ್ತ ಹೃದಯವು ನಿಷ್ಕ್ರಿಯವಾಗುವುದು. ಈ ಸ್ಥಿತಿಯಲ್ಲಿ ಚಟುವಟಿಕೆಗಳೆಲ್ಲ ಮಾಯವಾಗಿ ಆತನ ಕಾರ್ಯಗಳು ಸ್ವಯಂ ಪ್ರೇರಿತವಾಗುವು. ಒಂದು ವೇಳೆ ಚಟುವಟಿಕೆಗಳು ಉಳಿದುಕೊಂಡರೆ ಜೀವನದ ಸಮಸ್ಯೆಯು ಇನ್ನೂ ಪರಿಹಾರವಾಗಿಲ್ಲವೆಂದು ಹೇಳಬಹುದು. ಎನಿವೆ, ಇದು ಬರೀ ನಿಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ. ಆ ವಿಭೂತಿ ಪುರುಷ ಒಂದು ಕ್ಷಣ ಸಮತ್ವ ಬಿಟ್ಬಿಟ್ರೆ ಎಲ್ಲಾ ಕಡೆನೂ ಏನು ಛಾಯೆ ಆಗುತ್ತೆ ಅಂತಂದ್ರೆ ವಾಯುಮಂಡಲವೆಲ್ಲ ಕಲುಷಿತವಾಗಿ ನಿರಾಶೆಯ ಛಾಯೆ ಆಗುವುದು. ಹಾಗಾಗಿ ಆ ವಿಭೂತಿ ಪುರುಷ ಆ ಸಮತ್ವವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಮುಕ್ತಿ ಮಾರ್ಗದ ನಮ್ಮ ನಡೆಯಲ್ಲಿ ನಾವು ವಿವಿಧ ವರ್ಣಗಳ ಚಕ್ರಗಳನ್ನು ದಾಟುವುದು. ಅವೆಲ್ಲ ಹೃದಯ ಮಂಡಲದಲ್ಲಿ ಇರುವುದು. ಅದರ ಆಚರಣೆಯ ಸ್ಥಿತಿಯು ನೀವು ಈಗಾಗಲೇ ಅನುಭವಿಸುವುದಕ್ಕಿಂತ ಭಿನ್ನವಾಗಿರುವುದು. ಚಕ್ರಗಳೆಲ್ಲ ಮಾಯವಾಗುವು. ನೀವು ಮುಂದುವರೆದಂತೆಲ್ಲ ರಚನೆಯು ಬಿದ್ದು ಹೋಗುವು. ಸಮರ್ಥ ಗುರುವಿನ ಮಾರ್ಗದರ್ಶನದಲ್ಲಿ ಧ್ಯಾನದ ಮೂಲಕ ಇದು ಅತ್ಯಂತ ಸುಲಭವಾಗುವುದು. ದೇಹ ಸಾಧನೆಯಲ್ಲಿ ದೃಢ ನಿರ್ಧಾರವು, ನಿರಂತರ ತವಕವು, ಲವಲವಿಕೆಯು ಸುಲಭವಾಗಿ ಯಶಸ್ಸನ್ನು ತಂದುಕೊಡುವು. ಇದನ್ನ ಅನ್ಲೈನ್ ಮಾಡ್ಕೊಳ್ರಿ. ದೇಹ ಸಾಧನೆಯಲ್ಲಿ ದೃಢ ನಿರ್ಧಾರವು, ನಿರಂತರ ತವಕವು, ಲವಲವಿಕೆಯು ಸುಲಭವಾಗಿ ಯಶಸ್ಸನ್ನು ತಂದುಕೊಡುವು. ಮೊದಲು ರಾಜಯೋಗದಲ್ಲಿ ಭಗವಾನ್ ಶ್ರೀಕೃಷ್ಣನು ಯೋಗಗಳಿಗೆ ತಿಳಿದ ರೀತಿಯಲ್ಲಿ ಭಕ್ತಿಯನ್ನು ಸಮಾವೇಶಗೊಳಿಸಿದ್ದನು. ಏಕೆಂದರೆ ಮುಂದೆ ಜೀವನವೇ ಅನಿಶ್ಚಿತವಾಗುವಂತ ಕಾಲ ಬರುವುದೆಂದು ಆತನು ಅರಿತಿದ್ದನು. ಸಿದ್ಧಾಂತ ಮತ್ತು ಪ್ರಯೋಗಗಳಲ್ಲಿ ಮಹದ ಅಂತರವಿದೆ. ನಾನು ಅದೇ ವಿಷಯವನ್ನೇ ನಿಮಗೆ ಹಗಲಿರುಳು ಹೇಳುತ್ತಾ ಹೋದರೆ ಕ್ಷಣಕಾಲ ಮಾತ್ರ ನಿಮ್ಮ ಮಾನಸಿಕ ಅಭಿರುಚಿಯು ಬೆಳೆಯಬಹುದೇ ಹೊರತು ಅದರಿಂದ ಏನೂ ಪ್ರಯೋಜನವಾಗುವುದಿಲ್ಲ. ಅಹಂಕಾರದ ಕಲ್ಪನೆಗಳನ್ನು ಬಿಸುಟು ಅಭ್ಯಾಸಕ್ಕೆ ಸಿದ್ಧರಾಗಿ ಶ್ರದ್ಧೆ ವಿಶ್ವಾಸಗಳಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬನ್ನಿರಿ. ಮತ್ತೆ ಮತ್ತೆ ಶಾಸ್ತ್ರಾಭ್ಯಾಸ ಮಾಡುವುದರಿಂದ ಆಧ್ಯಾತ್ಮಿಕ ಶಿಖರಕ್ಕೆ ಏರಬಹುದೆಂಬ ಕಲ್ಪನಾ ರಾಜ್ಯದಲ್ಲಿ ನೀವು ಭ್ರಮಿಸುವುದನ್ನು ನನಗೆ ಇಷ್ಟವಿಲ್ಲ. ಹೀಗೆ ಮಾಡುವುದರಿಂದ ನೀವು ವಿದ್ವಾಂಸರಾಗಬಹುದು, ತತ್ವಜ್ಞಾನಿಗಳಾಗಬಹುದು. ಆದರೆ ಪ್ರೇಮ ಭಕ್ತಿಗಳಿಂದ ಕೂಡಿದ ಪ್ರತ್ಯಕ್ಷ ಸಾಧನೆ ಇಲ್ಲದೆ ನೀವು ಯೋಗಿಗಳಾಗಲಾಗಿರಿ. ನೀವೆಷ್ಟೋ ಸಲ ಬೋಧಿಯನ್ನು ಹುಟ್ಟಿದರೂ ಅದರ ರುಚಿಯನ್ನು ಹೇಗೆ ವರ್ಣಿಸಲಾಗದೋ ಹಾಗೆಯೇ ಅನುಭವ ಗಮ್ಯವಾದ ಸಂಗತಿಯನ್ನು ಶಬ್ದಗಳಲ್ಲಿ ಇಡುವುದು ಬಹಳ ಕಠಿಣ. ಮೇಲೆ ಹೇಳಲಾದ ಸಂಗತಿಗಳ ವಾಸ್ತವಿಕತೆಯನ್ನು ಜನತೆಯು ಮನಗಾಣುವ ದಿನವು ಬೇಗನೆ ಬರಲೆಂದು ಹಾರೈಸುವನು. ಸರಿ, ಹಾಗಾದ್ರೆ ಇಲ್ಲಿಗೆ ಇದು ಮುಗಿತು. ಇವತ್ತು ಪ್ರಾಯಶಃ ನಾವು ನಮ್ಮ ಇನ್ನೊಂದು ಪುಸ್ತಕ ಇದೆಯಲ್ಲ ಅದನ್ನು ಓದ್ಲಿಕ್ಕೆ ಸಮಯ ಆಗ್ಲಿಕ್ಕಿಲ್ಲ. ಬರೀ ಮಾಡ್ಕೊಳ್ಳೋದು ಬೇಡ, ಅದನ್ನು ನಾಳೆ ಕಂಟಿನ್ಯೂ ಮಾಡೋಣಂತೆ. ಇವತ್ತು ಏನ್ ಮುಗಿಸಿದ್ವಲ್ಲ ಈ ರೆಕಾರ್ಡಿಂಗ್ ಮತ್ತೊಮ್ಮೆ